ಬೊಕ್ಕ ಬುಲ್ಲ ನಾಮ ನಾಲು ದಿನ ಹಾತು ದಿನ ನೆನಪೋಡಪ್ಪ ಹಾತು ದಿನ ನೆನಪೋಡಪ್ಪ ಜನಮಾತನೆ ಹಾತು ದಿನ ನೆನಪೋಡಪ್ಪ ಪ್ರವರಾತನೆ ಜನ್ಮೋಗೆ ಭಕ್ತಿ ಬೊಕ್ಕ ಬುಲ್ಲ ನಾಮ ನಾಲು ದಿನ ಹಾತು ದಿನ ನೆನಪೋಡಪ್ಪ ಪ್ರವರಾತನೆ ಹಾತು ದಿನ ನೆನಪೋಡಪ್ಪ ಪ್ರವರಾತನೆ ಬಂದಗಾಲ ಕನಗೇರಿಚ್ಚಿ ಮೋಹನಗಾಲ ಕೊನಗೇರಿಚ್ಚಿ ಬಂದಗಾಲ ಕನಗೇರಿಚ್ಚಿ ಮೋಹನಗಾಲ ಕೊನಗೇರಿಚ್ಚಿ ಕಾಂಡಲಾಟು ದಿನ ತೂಕೊನವ ಕಾಸು ಭೂಮಿಗೆ ಕಾಂಡಲಾಟು ದಿನ ತೂಕೊನವ ಕಾಸು ಭೂಮಿಗೆ ಎಂಕೀಗಲ ಶಾಸ್ತ್ರ ತತ್ವ ಬ್ರಹ್ಮ ಕರ್ಮ ಬಿಡುತ್ತೀನತ್ತ ಎಂಕೀಗಲ ಶಾಸ್ತ್ರ ತತ್ವ ಬ್ರಹ್ಮ ಕರ್ಮ ಬಿಡುತ್ತೀನತ್ತ ದೇವಿ ಪ್ರಮರಾಂಬೆನೆ ಜನ್ಮೋಗೆ ಭಕ್ತಿ ಭಕ್ತ ಉದ್ದಾನ ಭಾವಾಲದಿಂದ ಹಾತು ದಿನ ನೆನಪೋಡಪ್ಪ ಪ್ರವರಾತನೆ ಹುಳ್ಳಿ ಬಂದ ಆಸೆ ಬೀಗ ಆಸ್ತಿ ಬದುಕು ಮೂರು ಬಣ್ಣ ಹುಳ್ಳಿ ಬಂದ ಆಸೆ ಬೀಗ ಆಸ್ತಿ ಬದುಕು ಮೂರು ಬಣ್ಣ ಮಾತ ಜೀವನ ಬೇರಪ್ಪ ಸ್ವಾರ್ಥದಿ ಬೊಕ್ಕೆ ಹುಳ್ಳಿ ಬಂದ ಆಸೆ ಬೀಗ ಆಸ್ತಿ ಬದುಕು ಮೂರು ಬಣ್ಣ ಮಾತ ಜೀವನ ಬೇರಪ್ಪ ಸ್ವಾರ್ಥದಿ ಬೊಕ್ಕೆ ದೇವಿ ಪ್ರಮರಾಂಬೆನೆ ಜನ್ಮೋಗೆ ಭಕ್ತಿ ಭಕ್ತ ಉದ್ದಾನ ಭಾವಾಲದಿಂದ ಹಾತು ದಿನ ನೆನಪೋಡಪ್ಪ ಪ್ರವರಾತನೆ ಕುಡದಿ ಜೋತು ಸಂಸಾರೆಂದು ನಿಲ್ಲುತನವು ಬಲ್ತು ಕಾಣ ಕುಡದಿ ಜೋತು ಸಂಸಾರೆಂದು ನಿಲ್ಲುತನವು ಬಲ್ತು ಕಾಣ ಕಣ್ಣ ಮುಚ್ಚಿನಾಗ ಮುಕುಲು ಮುಟ್ಟು ಬರುವೆರಾ ಕಣ್ಣ ಮುಚ್ಚಿನಾಗ ಮುಕುಲು ಮುಟ್ಟು ಬರುವೆರಾ ಮಮನ ಸೃಷ್ಟಿ ಮಲ್ತಿನ ರಾಮರಿನು ತಟಲಾಗಲನು ಮಮನ ಸೃಷ್ಟಿ ಮಲ್ತಿನ ರಾಮರಿನು ತಟಲಾಗಲನು ನಿತ್ಯ ಶ್ರೀದೇವಿ ಸ್ಮರಣೆ ಜನ್ಮೋಗೆ ಭಕ್ತಿ ಭಕ್ತ ಉದ್ದಾನ ಭಾವಾಲದಿಂದ ಹಾತು ದಿನ ನೆನಪೋಡಪ್ಪ ಪ್ರವರಾತನೆ ಜನ್ಮೋಗೆ ಭಕ್ತಿ ಭಕ್ತ ಉದ್ದಾನ ಭಾವಾಲದಿಂದ ಹಾತು ದಿನ ನೆನಪೋಡಪ್ಪ ಪ್ರವರಾತನೆ ಹಾತು ದಿನ ನೆನಪೋಡಪ್ಪ ಈಗ ಅದು ಹೇಳಿ ಈಗ ಒಂದು ಬೇರೆ ಹೇಳಿ ನಾವೊಂದು ಬೇರೆ ಶೂಟ್ ಮಾಡಿ ಬರ್ತೇವೆ.
ಬರ್ತೀನಿ ಆಚೆ ಬರ್ತೀನಿ ಅಲ್ಲೇ ಶ್ರೀ ದುರ್ಗಾ ಪರಮೇಶ್ವರಿ ದೇವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ ಗೋವಿಂದ. ಮಹಾಗಣಿ ದೇವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ ಗೋವಿಂದ. ಸೋಮನಾಥ ದೇವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ ಗೋವಿಂದ. ದೈವಗಳ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ ಗೋವಿಂದ. ರಮಣ ಗೋವಿಂದ ಗೋವಿಂದ.
ವಿಘ್ನ ವ್ಯಾಲಕುಲಾಭಿಮಾನ ಗರುಡು ವಿಘ್ನೇಭ ಪಂಚಾನನ ವಿಘ್ನ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಗ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ ವಿಘ್ನೇಶ್ವರ ಪಾಹಿ ಮಾ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತಾನಿಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಕರದುಳ್ಳು ಪರಶುವ ಶಾಂಕುಶಾಧಾರಿಗೆ ಪರುಷದಿ ಭಕ್ತರ ಪೊರೆವವಗೆ ಮುರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಕಾಮತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಪುರ ಗಣನಾಥನ ಘನಮೂರ್ತಿ ಮದಪುರ ಗಣನಾಥನ ಸುರಮುನಿ ನಮಿತ ಸರ್ವೇಶ್ವರನ ಆ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನಿವಾರನ ಪರಮ ದುರಿತ ಭಯಂಕರನ ವರವದ ಪುರ ವಿಘ್ನೇಶ್ವರನ ದಿನ ದಿನ ದೈ ದಿನ ದೈ ದಿನ ದೈ ದೊದರ ದಿನ ದೈ ದಿನ ದೈ ದಿನ ದೈ
ದಿನ್ನ ತೈ ದಿನ್ನ ತೈ ದಿನ್ನ ತೈ ಸೌಂದನ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿಂತನ ದಿನ್ನ ತೈ ಸೌಂದನ ದಿನ್ನ ತೈ ತೈ ದಿನ್ನ ತೈ ತೈ ದಿನ್ನ ತೈ ತೈ ದಿನ್ನ ದಾರಿನ ತೈ ದಿನ್ನ ದಾರಿನ ತೈ ದಿನ್ನ ದಾರಿನ ತೈ ಪಾಲಿಸು ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಗಳ ಬಾಲನೆನಿಸಿ ಬಾಲಗಿರಿ ಜಗಳ ಬಾಲನೆನಿಸಿರಿ ಪೂಜಾಲನ ನಿಧಿ ಜಯಶೀಲನೆ ನಿನ್ನನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ದಿನ ದಿನ ತೈ ದಿನ ತೈ ದಿನ ತೈ ದೌತನ ದಿನ ತೈ ದಿನ ತೈ ದಿನ ತೈ ದಿಂತನ ದಿನ ತೈ ದಿನ ತೈ ದಿನ ತೈ ದೌತನ ದಿನ ತೈ ದಿನ ತೈ ದಿನ ತೈ ದಿಂತನ ದಿನ ತೈ ದೌತನ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ದಾರಿನ ತೈ ದಿನ ದಾರಿನ ತೈ ದಿನ ದಾರಿನ ತೈ ಒಂದೇ ದೇವರು
ಒರೆಯುವುದೇನೆ ಚಿಕ್ಕ ಪ್ರಾಯದ ಬಾಲ ಚದುರಿನಂಗವ ಒರೆಯುವುದೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾರಣಾಂತದಿಣ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾತೆ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದೊಡೆ ಕಾಮಿತ ವೀವನ ಪ್ರೇಮದಿ ಕರೆದೊಡೆ ಕಾಮಿತ ವೀವನ ಪ್ರೇಮದಿ ಕರೆದೊಡೆ ಕಾಮಿತ ವೀವನ ಪ್ರೇಮದಿ ಕರೆದೊಡೆ ತಗತ ದಿನದಿ ತೈಯ ದಿನದಿ ದಿನಿತ ದಿನದಿ ತಗತ ದಿನದಿ ತಗತ ದಿನದಿ ದಿನದ ದಿನದಿ ದಿನದಿ ತೈ ತಗತ ದಿನದಿ ದಿನಿತ ದಿನದಿ ದಿನಿತ ಜನುದಿ ತಗತ ದಿನದಿ ತೈಯ ದಿನದಿ ತಗತ ದಿನದಿ ದಿನದ ದಿನದಿ ದಿನದಿ ಧಿತ್ತಾಂ ಧಿಂಗಿಡಗಿಡದಗ ತರಿಗಿಡಗಿಡದಗದಾಂ ಧಿತ್ತಾಂ ಧಿಂಗಿಡಗಿಡದಗ ತರಿಗಿಡಗಿಡದಗದಾಂ ಧಿತ್ತಾಂ ಧಿಂಗಿಡಗಿಡದಗ ತರಿಗಿಡಗಿಡದಗದಾಂ 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 ಗಿಡದಗದಾಂ ಗಿಡದಗದಾಂ ಗಿಡದಗತಿ ಭಗತ ದಿನದಿ ಪ್ರಿಯ ದಿನದಿ ದಿನಿತ ದಿನದಿ ಭಗತ ದಿನದಿ ತಕತ ದಿನದಿ ದಿನದ ದಿನದಿ ದಿನದಿ ತಗತ ದಿನದಿ ದಿನಿತ ದಿನದಿ ತೈಯ ದಿನದಿ ದಿನದಿ ದಿನದ ದಿನದಿ ದಿನದ ದಿನದಿ ದಿನದ ದಿನದಿ ದಿನದ ದಿನದಿ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಕಟೀಲು ಶ್ರೀ ದುರ್ಗಪರಮೇಶ್ವರನು ಶಹಬ್ಬಾಷ್. ಮತ್ತು ಕಟೀಲು ಶ್ರೀ ದುರ್ಗಪರಮೇಶ್ವರನು ಹಾಲ ಸರ್ವಮಂಗಲ ಮಾಂಗಲ್ಯ ಶ್ರೀ ಸರ್ವಾರ್ಥ ಶಹಬ್ಬಾಷ್. ಶರಣ್ಯತರಂಬಕ್ಕೆ ನಾರಾಯಣಿ ನಮೋಸ್ತುತೆ. ಹಾಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರ್ತಕ್ಕಂತಹ ಸಿರಿಗುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹು ಆಹಾ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ಶಹಬ್ಬಾಷ್. ಮತ್ತು ಗಣಪತಿ ದೇವರು ಹಾಲ ಗಜಾನನ ಮೃತ ಕಾಂಸಿತ ಕಪಿತ್ತ ಜಂಬ ಬಾಸಾರ ಭಕ್ಷಿತ ಶಹಬ್ಬಾಷ್. ಶೋಕ ವಿನಾಶಕಾರಣ ನಮಃ ವಿಘ್ನೇಶ್ವರ ಪಾದ ಪಂಕಜಂ. ಹಾಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರ್ತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹು ಆಹಾ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳೆಯ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವರುಗಳು ಶಹಬ್ಬಾಷ್. ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವರುಗಳು ಹಾಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರ್ತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹು ಆಹಾ ಒಡೆತುರುಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಕುಡಿತಿರುಗುತ್ತು ಶ್ರೀಮಾನ್ ಶಾಂತಕುಮಾರ್ ಶೆಟ್ಟಿ ಶಹಬ್ಬಾಷ್. ಮತ್ತು ಶಾಂತಕುಮಾರ್ ಶೆಟ್ಟಿಯವರು ಹಾಲ ಅರ್ತಿಗಾರರು ಮೋದಿಗಾರರು ಕುಶಲಗಾರರು ಶಹಬ್ಬಾಷ್. ಕೀರ್ತಿ ನಾಲ್ಕರಲ್ಲಿ ಹಬ್ಬಳಿಂದ ಕೊಟ್ಟಿರ್ತಕ್ಕಂತಹ ರತ್ನ ಕೊಟ್ಟ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ. ನಿನ್ನ ನಂಬಿದೆ ಶಾರದೆ ಅಮ್ಮ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಎಲ್ಲರ ಕಮಲದಿ ನೆಲೆಸಿರುವ ಅನುದಿನ ಅಮ್ಮ ನಿನ್ನ ನಂಬಿದು ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಆ ಆರು ಶಾಸ್ತ್ರ ಪುರಾಣದ ಆ ಆರು ಶಾಸ್ತ್ರ ಪುರಾಣದ ಅರ್ಥಾನುಭವ ತೋರಿ ತಿಂಗಳು ಸರ್ವದ ಅರ್ಥಾನುಭವ ತೋರಿ ತಿಂಗಳು ಸರ್ವದ ನೀರು ನದಿಗಳು ಹರಿವಂತೆ ಚತುರ್ವೇದ ಆ ಆ ಆ ನೀರು ನದಿಗಳು ಹರಿವಂತೆ ಚತುರ್ವೇದ ಸಾರವನರು ಎಲ್ಲ ಜೀವಿಗೆಯೋ ನೆಲೆಸಿರೋ ನೀರು ನದಿಗಳು ಹರಿವಂತೆ ಚತುರ್ವೇದ ಸಾರವನರು ಎಲ್ಲ ಜೀವಿಗೆಯೋ ನೆಲೆಸಿರೋ ಸಾಧು ಸನ್ಮತಿಯ ಕೊಡು ಆ
ತರ್ಕದೋಳು ಸೋಲದ ವರದಯ ಮಾಡು ಆದಿಶೃಂಗೇರಿ ಶ್ರೀ ಶಾರದಿ ದಯ ತೋರು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ದಿನದ ದಿನತೆ ತೊಂದರ ದಿನತೆ ದಿನದ ದಿನತೆ 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 ದಿನದ ದಿನತೆ 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 ತೊಂದರ ದಿನತೆ ತೊಂದರ ದಿನತೆ ತೊಂದರ ದಿನತೆ ದಿನದ ದಿನತೆ ತತೆ ದಿನತೆ ತೈ ದಿನತೆ ತೈ ದಿನ ದಿನದೋ ದಿನ ದಿನದೇ ದಿನದೋ ದಿನದೇ ದಿನದೋ ದಿನದೇ ಹೋಗದ ದಿನತೆ ಕಣ್ಣ ಮುಚ್ಚ
ಜನ ಪಿರಿದು ಸಂಸ್ತುತಿಸಿ ಅಂಬುದಿಯ ಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಒಳಬರುತ್ತ ಬಳಿಬೆಳಿ ಕಥಾಮೃತವ ಕೆಳಗೆ ನೋಡಿದರೆ ನೀಲಿಮೆಯ ನೀರ ರಾಶಿ. ತನ್ಮಧ್ಯದಲ್ಲೇ ಹುಟ್ಟಿಕೊಂಡಂತ ನಾವು ಮೂವರುಗಳು ಜಲಾಲಯದಲ್ಲಿ ತೇಲುತ್ತಾ ಒಂದೆಡೆಯನ್ನು ಸೇರಿಕೊಂಡು ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ನಮ್ಮ ಹುಟ್ಟಿನ ಹಿನ್ನೆಲೆಯ ಕುರಿತಾಗಿ ಪ್ರಶ್ನಿಸಿದರೆ ಸಂದರ್ಭದಲ್ಲಿ ಕೇಳಿಸಿದ ಭಾವವಚನ, ದತೆಯಲ್ಲಿ ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿ ಕೇಳಿಬಂದ ಓಂಕಾರನಾದವನ್ನು ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದೆವು. ಅದನ್ನಾಲಿ ತೇಜೋಮೇಳಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕಡೆಗೆ ಓಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇದ್ದವಳು ಇರುವವಳು ಎನ್ನುವ ಕಾರಣದಿಂದ ನಿನ್ನನ್ನು ಆದಿಮಾಯ ಎಂಬಂತೆ ನಾವು ಕಂಡವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯವಿನಾಶಿನಿಯೂ ಕರುಣಾ ಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು, ನಮ್ಮನ್ನು ಧರಿಸು. ಓ ಜಗಜ್ಜನನಿ, ಏಕಕಾಲದಲ್ಲಿ ನಮ್ಮೂವರ ಜನನವಾಗಿದೆ. ಯಾಕೆ ಏನು ಪರಿತಪಿಸುತ್ತಿರುವ ವೇಳೆಯಲ್ಲಿ ಪೂರ್ಣ ರೂಪದಿಂದ ಗೋಚರಿಸಿದವಳು ನೀನು. ಅಮ್ಮ, ನಿನ್ನನ್ನು ನೋಡಿ ಧನ್ಯರಾದೆವು, ಪಾವನರಾದೆವು. ಈ ಕಾಲದಲ್ಲಿ ನಮ್ಮ ಹುಟ್ಟಿಗೆ ನೀನೇ ಕಾರಣ ಎನ್ನುವುದು ಸ್ಪಷ್ಟ. ನಮ್ಮ ಹುಟ್ಟಿನ ಗುಟ್ಟೇನೆಂದು ತಿಳಿಯದಾಗಿದೆ. ಯಾತಕ್ಕೆ ಜನ್ಮವನಿತ್ತೆ, ನಮ್ಮಿಂದ ಮುಂದೆ ಆಗಬೇಕಾದ ಘನ ಕಾರ್ಯವಾದರೂ ಏನು, ಎಲ್ಲವನ್ನು ಸಂಪ್ರೀತಿಯಿಂದ ಹೇಳಿ ನಮ್ಮನ್ನು ಉದ್ಧರಿಸಬೇಕಮ್ಮ. ಓ ಜಗದಾದಿಮಾಯಿ, ಅತ್ತ ಇತ್ತ ಎತ್ತ ನೋಡಿದರತ್ತ ಗಾಢ ಅಂಧಕಾರವೇ ತುಂಬಿರುವ ಕಾಲದಲ್ಲಿ ಏನು ಅರಿಯದ ಈ ಬಾಲರಿಗೆ
ಕೇಳಿದಂತಹ ಓಂಕಾರ ಬೀಜಾಕ್ಷರಕ್ಕೆ ತಲೆಬಾಗಿದಾಗ ನಿರಾಕಾರ ಸ್ವರೂಪಿಣಿಯಾದ ನೀನು ಆಕಾರವನ್ನು ತಳೆದು ನಮ್ಮ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತಿ. ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ ಎನ್ನುವ ಹಾಗೆ ಅರ್ಥವಿಸಿಕೊಂಡಿದ್ದೇವೆ. ನಮ್ಮನ್ನು ಸಾನುರಾಗದಿಂದ ಪೊರೆಯಬೇಕಾದವಳು ನೀನೇ ತಾನೆ. ಈ ಹಿಂದಕ್ಕಾದರೂ ಜ್ಞಾನವಿಹೀನರಾದಂತಹ ನಮಗೆ ಸುಜ್ಞಾನವನ್ನಿತ್ತು ಪೊರೆದವಳು ನೀನು. ಈ ಮುಂದಕ್ಕಾದರೂ ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವರೆ ಹೆಸರಾದ್ರೂ ಹೇಗೆ, ಇರಬೇಕಾದ್ದು ಎಲ್ಲಿ, ಎಲ್ಲವನ್ನು ತಿಳಿಸಿ ಅನುಗ್ರಹಿಸಬೇಕು. ಜಯ 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 ಹರಿಹರ ಸೃಷ್ಟಿಗೆ ನಾನೇ ಕಾರಣೀಕರ್ತಳು. ಮಕ್ಕಳೇ, ಪ್ರಪಂಚ ಮುಖವು ನಿಮ್ಮನ್ನು ಕೊಂಡಾಡುವುದಕ್ಕಾಗಿ ನಿಮಗೊಂದೊಂದು ಹೆಸರನ್ನಿಡುವವಳಿದ್ದೇನೆ. ಗೌರವರ್ಣದಿಂದ ಕಂಗೊಳಿಸುವ ಮಗನೇ, ನೀನೇ ಬ್ರಹ್ಮ. ನೀಲವರ್ಣದಿಂದ ಶೋಭಿಸುವ ಕುಮಾರ, ನೀನೇ ಹರಿ. ಹಣೆಯಲ್ಲಿ ವಿಶೇಷ ನೇತ್ರವನ್ನು ಹೊಂದಿರುವ ಮಗನೇ, ಜನನಿ ನೀನೇ ಹರ. ಪಾವನನಾದೆ. ಮಕ್ಕಳೇ, ಹೋದ ಕಲ್ಪದಲ್ಲಿ ಲಯಗೊಂಡ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಗಿದೆ. ಆದ್ದರಿಂದ ನಿಮ್ಮೂವರಿಗೂ ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಕಾಯಕವನ್ನು ಅನುಗ್ರಹಿಸುತ್ತೇನೆ. ಅಪ್ಪಣೆ ಮಾಡಮ್ಮ. ಮಗನೇ ಬ್ರಹ್ಮ, ರಜೋಗುಣ ಭರಿತನಾದ ನೀನು ಸತ್ಯ ಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತ ಬಾ. ಅಪ್ಪಣೆ ತಾಯೇ. ಮಗನೇ ಹರಿ, ಜನನಿ ಸಾತ್ವಿಕ ಗುಣಭರಿತನಾದ ನೀನು ವೈಕುಂಠದಲ್ಲಿ ಇದ್ದುಕೊಂಡು ಸಕಲ ಜೀವರಾಶಿಗಳನ್ನು ಪಾಲಿಸುತ್ತ ಬಾ. ಮಗನೇ ಹರ, ಮಾತೆ ತಾಮಸ ಗುಣಭರಿತನಾದ ನೀನು ಕೈಲಾಸದಲ್ಲಿ ಇದ್ದುಕೊಂಡು ಸಕಲ ಜೀವರಾಶಿಗಳ ಲಯದ ಕಾರ್ಯವನ್ನು ಮಾಡುತ್ತವ. ನಿನ್ನಾಜ್ಞೆ ಶಿರೋಧಾರಿ. ಮಕ್ಕಳೇ, ನಾನಿತ್ತ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತ ಬನ್ನಿ. ಕಷ್ಟ ಬಂದ್ರೆ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಸ್ಮರಿಸಿಕೊಳ್ಳಿರಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಿ
ಸ್ವರೂಪವನ್ನು ಪಡೆದು ಕರ್ತವ್ಯ ಕರ್ಮದ ವಿಚಾರವಾಗಿ ಅರಿತು ನಡೆಯಬೇಕಾಗಿದೆ. ಒಳ್ಳೆಯ ಸಮಯ. ಏನೋ ಕರ್ತವ್ಯದ ಕಡೆಗೆ ಸಾಗೋಣ ಎನ್ನುವಾಗ ನನ್ನ ಮನಸ್ಸಿಗೆ ಬಂದಂತಹ ಒಂದು ಯೋಚನೆ. ಅದೆಂತದ್ದು? ಇದೀಗ ನಡೆದ ಪ್ರಕರಣ ಮಾಯೆಯ ನಿರ್ದೇಶನ. ಸರಿ. ಇನ್ನು ಮುಂದೆ ಅಮ್ಮ ಕೊಟ್ಟಂತಹ ಕಾರ್ಯ ಸಾಂಗವಾಗಿಯೋ ಸುಗಮವಾಗಿಯೋ ನಡೆಯಬೇಕಾದರೆ ನಮ್ಮಲ್ಲಿ ಒಬ್ಬ ಸಮರ್ಥನು ಹಿರಿಯನು ಹೇಳುವವನು ಕೇಳುವವನು ಬೇಕಾಗುತ್ತದೆ. ಒಬ್ಬ ನಿರ್ದೇಶಕ ಬೇಕು. ಹಾಗಾಗಿ ಸರಿಯಾಗಿ ಯೋಚನೆ ಮಾಡಿದಂತಹ ನಾನು ಅರಿತರೆ ನಮ್ಮಲ್ಲಿ ಹಿರಿಯವರು ನಾನು. ಯಾರು ಅರಿತರೆ? ನಾವು, ನೀವು ಇಬ್ಬರು ಮೂವರು ಒಟ್ಟು ಅರಿತುಕೊಳ್ಳಬೇಕು. ಅರಿತರೆ ಹಿರಿಯವನ್ನು ನಾನಾಗುತ್ತೇನೆ. ಯಾವುದರಿಂದ? ಅಮ್ಮ ಕೊಟ್ಟಂತಹ ಉದ್ಯೋಗ ಏನದು? ಸೃಷ್ಟಿಸುವ ಕಾರ್ಯ. ಮೊದಲು ನಾನು, ನಿಮಗಿಬ್ಬರು ಉದ್ಯೋಗ ದಾತೃವೇ ನಾನಾಗಿರುತ್ತೇನೆ. ಹಾಗಾಗಿ ನೀವಿಬ್ಬರು ನನ್ನ ಮಾತನ್ನು ಕೇಳಬೇಕು. ಇದು ನನ್ನ ಆಜ್ಞೆ. ಬದಲಾವಣೆ ಅಂದ್ರೆ ಹೀಗೂ ಇರ್ತದಲ್ವ? ಆಗ ಅಮ್ಮ ಪ್ರತ್ಯಕ್ಷರಾಗುವ ಕಾಲಕ್ಕೆ ಏತಕ್ಕೆ ಜನ್ಮವನಿತ್ತೆ, ನಮಗೇತರ ಕಾರ್ಯಗಳು ಇನ್ನೇನುಂಟು ಮಾತೆ. ನೀತಿಲುಭೂತ ಸಕಲವನ್ನು ಸಂಪ್ರೀತಿಯಿಂದ ರಕ್ಷಿಪುದು ನಮ್ಮವನು ಅನ್ನುವ ಹಾಗೆ ಶಿರಸನ್ನು ಬಾಗಿ ಅಂಗೈಯನ್ನು ಚಾಚಿ ಬೇಡಿದವ ನೀನು. ಆಗ ನಾವು ಎಂಬ ಭಾವನೆಯಲ್ಲಿತ್ತು. ಈಗ ಹಾಗಲ್ಲ. ಅವಳು ಅನುಗ್ರಹಿಸಿ ಆ ಕಡೆಗೆ ಹೋದದ್ದೇ ಹೋದದ್ದು. ನಾವು ಹೋಯ್ತು, ನಾನು ಬಂತು. ನಾನೊಂದು ಬೇರೆ ಎನ್ನುವಂತ ನಿರ್ಧಾರಕ್ಕೆ ಬಂದು ಮಾತನಾಡಿದ ಹಾಗುಂಟು. ಯಾಕೆ ಬಾ ಈ ರೀತಿಯ ಭಾವ ಬ್ರಹ್ಮನಿಗೆ ಅನ್ನುವಾಗ ಸುಲಭವಾಗಿ ತಿಳಿಯುವುದೊಂದೇ. ಹೇಗೆ? ನಿನಗೆ ಕೊಟ್ಟ ಗುಣದ ಸ್ವಭಾವ. ನಾನು ನನ್ನದು, ನನ್ನಿಂದ ನನಗಾಗಿ, ಎಲ್ಲ ನನ್ನಿಂದಲೇ. ಪ್ರಶ್ನೆ ಮತ್ತೊಂದು ಬಂತಲ್ಲ, ಹೇಗೆ? ಬ್ರಹ್ಮ ದೊಡ್ಡವನೋ ಬ್ರಹ್ಮನ ಗುಣ ದೊಡ್ಡದೋ? ಬ್ರಹ್ಮನೇ ದೊಡ್ಡ. ಗುಣವೇ ನಿನ್ನ ಮೇಲೆ ಪ್ರಭಾವ ಬೀರಿ ನಿನ್ನನ್ನು ಕೆಳಗೆ ನಿಲ್ಲಿಸಿ ಅದು ಮೇಲೆ ಏರಿದೆ ಎನ್ನುವಾಗ ನಾನು ಯಾವುದನ್ನು ಒಪ್ಪಬೇಕು? ಸುಮ್ಮನೆ ಈ ಮದವನ್ನೆಲ್ಲ ತೋರಿಸಬೇಡ. ಮುದದಿಂದ ಆಗಬೇಕಾದ ಕೆಲಸ. ಸಾಂಘಿಕವಾಗಿ ಮುಂದೆ ಹೋಗೋಣ, ಬಹಳ ಚಂದ ಆಗ್ತದೆ. ಆಗುವುದಿಲ್ಲ. ಆಗುವುದಿಲ್ಲ. ನೀನೇನು ಹೇಳ್ತಿ? ನಿಮ್ಮ ಮಾತು ಮುಗಿದಿದ್ದರೆ ಮಾತಾಡುವಂತ ಕಾದದ್ದು. ನಿಮ್ಮಿಬ್ಬರ ಮಾತು ಮುಗಿಲಿ, ಮತ್ತೆ ನನ್ನದು ಆರಂಭಿಸುತ್ತೇನೆ ಅಂತ. ಮೊದಲಾಗಿ ಇವನ ಆಜ್ಞೆಯನ್ನು ಪಾಲಿಸುವುದಕ್ಕೆ ನಾನಿರುವುದಲ್ಲ. ನಿನಗೆ ಸೌಕರ್ಯ ಇಲ್ಲ? ಖಂಡಿತ ಇಲ್ಲ. ಇರಲಿ. ಮತ್ತೊಂದು ವಿಚಾರ, ಇವನು ಹೇಳಿದ ಹಾಗೆ ಇವನು ದೊಡ್ಡವನಾಗುತ್ತಿದ್ದ ಯಾವಾಗ ಕಷ್ಟ ಬಂದರೆ ಏನು ಮಾಡಬೇಕು ಎನ್ನುವ ಹಾಗೆ ಕೇಳಿದಾಗ ಇವನೇ ಉತ್ತರಿಸಬಹುದಿತ್ತು, ನನ್ನಲ್ಲಿ ಬಂದು ಕೇಳಿ ನಾನು ಪರಿಹರಿಸುತ್ತೇನೆ. ಹೌದು. ಆ ಕಾಲಕ್ಕೆ ಇವನು ಏನೂ ಹೇಳಿಲ್ಲ. ಎಲ್ಲವೂ ಅನುಗ್ರಹಿತವಾಗಿ ತಾಯಿ ಅದೃಶ್ಯಳಾದ ಬಳಿಕ ತಾನು ದೊಡ್ಡವನಾಗುವುದಕ್ಕೆ ಮುಂದಾದರೆ ಇಲ್ಲಿ ನನ್ನದು ಪ್ರತಿವಾದ ಅಲ್ಲ, ವಿಚಾರ ಮಂಡನೆ. ಒಂದರ್ಥದಲ್ಲಿ ನೋಡುವುದಾದ್ರೆ ನೀವಿಬ್ಬರು ದೊಡ್ಡವರೇ. ಜಗಳ ಇಲ್ಲದೆ ಮುಗಿಸುವ ಕ್ರಮ ಹಾಗೆ ಒಪ್ಪಿಕೊಂಡದ ನೀನು? ನನ್ನ ಮಾತು ಪೂರ್ತಿ ಆಗಲಿಲ್ಲ. ಅರ್ಥವಾಕ್ಯ ಪೂರ್ತಿ ವಾಕ್ಯ ಇನ್ನೂ ಉಂಟು. ಆದರೆ ನನ್ನಷ್ಟು ದೊಡ್ಡವರಲ್ಲ. ಇಷ್ಟು ಹೇಳಲಿಕ್ಕೂ ನೀನು ಕಾದದ್ದಲ್ಲ. ಹೌದು. ದೊಡ್ಡವ ಹೇಗಪ್ಪ? 3 ವಿಚಾರದಲ್ಲಿ. ಯಾವುದೆಲ್ಲ? ಮೊದಲನೆಯದಾಗಿ ಈಶಪದದ ಅರ್ಥವೇನು ಬಲ್ಲಿರಾ? ಯಜಮಾನ. ಯಾರಿಗೆ ಅಂತ ಪ್ರಶ್ನೆ ಬರುವುದಿಲ್ವಾ? ನಿಮ್ಮಿಬ್ಬರಿಗಂತ ಆಯ್ತಲ್ಲ. ಹೀಗೆ ಬೆತ್ತ ಕೊಟ್ಟು ಹೊಡಿಸಿಕೊಂಡ ಹಾಗಾಯ್ತು. ಅದು ಹೇಗಾಗುತ್ತದೆ? ನೀನು ಹೇಗೆ ದೊಡ್ಡವನಾಗುವುದಕ್ಕೆ ಹೊರಟದ್ದು? ಅಮ್ಮ ಕೊಟ್ಟದ ಸೃಷ್ಟಿಯ ಕಾರ್ಯ. ಅದೊಂದು ವಿಚಾರದಲ್ಲಿ ಬೃಹತೀತಿ ಬ್ರಹ್ಮ. ಬ್ರಹ್ಮನಿಗಿಂತ ದೊಡ್ಡದು ಯಾವುದಿಲ್ಲ. ವಿಷಯ ಉಂಟುಂಟು. ಹಾಗಾದ್ರೆ ಇವ ಬ್ರಹ್ಮಪದದಲ್ಲಿ ದೊಡ್ಡವನಾಗುತ್ತಾನೆ, ನಾನು ಈಶಪದದಲ್ಲಿ ಯಜಮಾನ ಆಗುವುದಿಲ್ಲ. ನಾನು ಹೇಳಿದಲ್ಲಿಗೆ ಒಂದು ಘರ್ಷಣೆಗೆ ಬಂತಿ. ಇನ್ನೊಂದು ವಿಚಾರದಲ್ಲಿ ಬ್ರಹ್ಮನಾದ ನಿನಗೆ ಸೃಷ್ಟಿಯ ಕಾರ್ಯ, ಹರಿಯಾದಂತಹ ಆತನಿಗೆ ಪಾಲನಾ ಕರ್ತವ್ಯ. ಆದ್ರೆ ಈಶನಾದ ನನಗೆ ಲಯದ ಅಧಿಕಾರ. ಶಾಬ್ದಿಕ ಸೌಂದರ್ಯವನ್ನು ಒದಗಿಸುವುದು ಅಂದ್ರೆ ಹಾಗೆ. ಇರಲಿ. ಅಧಿಕಾರ ಯಾರಿಗೆ? ಸಕಲ ಜೀವರಾಶಿಗಳ ಮೇಲೆ ನನ್ನ ಅಧಿಕಾರ ಉಂಟು. ಜೀವರಾಶಿಗೆ, ನಮಗಲ್ಲ. ಆದ್ರೆ ನಿನ್ನ ಸೃಷ್ಟಿಯ ಕಾರ್ಯ ಸತ್ಯಲೋಕದಲ್ಲಿ ಮಾತ್ರವಲ್ಲ, ಕೈಲಾಸದಲ್ಲಿ ಇಲ್ವಲ್ಲ? ಇಲ್ಲ. ವಿಚಾರ ಉಂಟಲ್ವಾ? ಹೌದು. ಹಾಗಾದ್ರೆ ನೀನು ನಮ್ಮಿಬ್ಬರಿಗಿಂತ ದೊಡ್ಡವನಾಗುವುದಕ್ಕೆ ಸಾಧ್ಯ ಇಲ್ಲ. ಹೌದೌದು. ಇನ್ನು ಲಯ ಅಂದರೆ ಅರ್ಥವೇನು ಬಲ್ಲಿ? ನಿಯಂತ್ರಣ. ಯಾರ ಮೇಲೆ? ಸಕಲ ಜೀವರಾಶಿಗಳ ಮೇಲೆ. ಹೌದು. ನಿನ್ನ ಮೇಲೆ? ನನ್ನ ಮೇಲೆ ನನಗೆ ನಿಯಂತ್ರಿದ್ದೇ ಮಾತಾಡುವುದು. ನಿಯಂತ್ರಣ ತಪ್ಪಿ ಖಂಡಿತ ಮಾತಾಡ್ಲಿಕ್ಕಿಲ್ಲ. ಇರಲಿ. ಇನ್ನು ಯೋಚನೆ ಮಾಡಿದರೆ ನಮ್ಮ ಊರಲ್ಲೂ ಒಂದಿಷ್ಟು ಅನುಪಾತದಲ್ಲಿ ನಾವು ಸರಿಯಾಗಿ ಇದ್ದೇವೆ. ಹೌದು. ಸತ್ವರಜಸ ತಮ, ವೈಕುಂಠ ಕೈಲಾಸ ಸತ್ಯಲೋಕ, ಬ್ರಹ್ಮ ವಿಷ್ಣು ಮಹೇಶ್ವರ, ಹೀಗೆ ನಾವೆಲ್ಲದರಲ್ಲೂ ಒಂದೇ ರೀತಿ ಇದ್ದೇವೆ. ಆದರೆ ಏನಾದ್ರೂ ವಿಶೇಷವಿದ್ದರೆ ಮಾತ್ರ ನಾವು ದೊಡ್ಡವರಾಗುವುದಕ್ಕೆ ಸಾಧ್ಯ. ಈ ಅನುಪಾತಕ್ಕಿಂತ ಹೆಚ್ಚಿದ್ರೆ. ಹೌದು. ನನ್ನಲ್ಲುಂಟಲ್ಲ, ನನ್ನ ಹಣೆಯನ್ನೊಮ್ಮೆ ನೋಡಂತೆ. ಹಣೆಯಲ್ಲೊಂದು ಕಣ್ಣು ಕಾಣುತ್ತಾ ಇದೆ. ನಿನಗೆ ಕಾಣುವುದಕ್ಕಿರುವುದು, ನನಗೆ ಕಾಣುವುದಕ್ಕಿರುವುದಲ್ಲ. ನಿನಗೆ ಕಾಣುವುದಿಲ್ಲ, ನನಗೆ ಕಾಣುತ್ತಾ ಇದೆ. ಅದನ್ನೇ ಹೇಳಿದ್ದು. ನನಗೆ ಕಾಣುವುದಕ್ಕಿರುವುದು, ನನಗೆ ಕಾಣುವುದಕ್ಕಿರುವುದಲ್ಲ. ಯಾಕಿರುವುದು? ಅದು ಕಾರ್ಯ ಮಾಡುವುದಕ್ಕಿರುವುದು. ಏನು ಕಾರ್ಯಪದದಿಂದ? ಹಾಗಂತ ನನ್ನ ಲಯಕ್ಕೆ ಪೂರಕವಾದುದಲ್ಲ. ಲಯೋದ್ಯೋಗವೇ ಬೇರೆ, ಈ ಕಣ್ಣು ಖಂಡಿತ ಬೇರೆ. ಇದೊಂದು ಹೆಚ್ಚುವರಿ. ಹೌದು. ಇದು ಅಗ್ನಿನೇತ್ರ. ಅದರೊಳಗೆ
ಅಗ್ನಿ ಇರುವುದು. ಯಾಕಾಗಿ? ಒಂದು ವೇಳೆ ಆಗಲೇ ಹೇಳಿದ್ದೇನೆ ಪ್ರಪಂಚದ ನಿಯಂತ್ರಣ ನನ್ನಲ್ಲಿರುವುದು ಅಂತ. ಒಂದು ವೇಳೆ ಆ ನಿಯಂತ್ರಣ ತಪ್ಪಿದಂತಾದ್ರೆ ಸುಡುವೆನು ಸಕಲವ ದುರಿತನ ಇದರಿಂದ. ಹಾಗಾಗಿ ನಾಮಾರ್ಥದಲ್ಲಿ, ಕಾರ್ಯಾರ್ಥದಲ್ಲಿ, ವಿಶೇಷವಾದ ಅಂಗಾರ್ಥದಲ್ಲಿ ನಾ ದೊಡ್ಡವನಾದೆನು. ಲಯ ತಪ್ಪಿದ್ರೆ ಕೋಪ ಬರ್ತದೆ ನಿನಗೆ. ಖಂಡಿತ ಕೋಪವನ್ನು ನೀನು ಸುಡುತ್ತಿ. ಆ ಆಗ ನಿನ್ನ ಲಯ ತಪ್ಪದ ಹಾಗೆ ನೋಡಿಕೊಳ್ಬೇಕು. ಹೌದು. ಇವ ಹೇಳ್ಬೇಕು. ಹರಿಹರರೇ, ಏನು ಈ ಕಾಲದಲ್ಲಿ ನಾನು ಸೃಷ್ಟಿಸಿದಂತಹ ಕಾರ್ಯವನ್ನು ನೀನು ಪಾಲನೆ ಮಾಡ್ತೀಯಾ? ಇವನು ಲಯ ಮಾಡ್ತಾನೆ. ಹಾಗಾದರೆ ಮೊದಲು ಎನ್ನುವುದು ನನ್ನಿಂದಲೇ ಪ್ರಾರಂಭವಾಗುತ್ತೆ. ಆರಂಭ ನಾನು ಅಂತ ಹೇಳು ನೀನು. ಹೌದು. ಅಷ್ಟು ಮಾತ್ರವಲ್ಲ, ಮತ್ತೆ ಅಮ್ಮ ಮೊದಲಾಗಿ ಗುರುತಿಸಿದ್ದು ನನ್ನನ್ನು, ಹೆಸರನ್ನು ಕೊಟ್ಟದ್ದು ನನಗೆ, ಲೋಕವನ್ನು ಕೊಟ್ಟದ್ದು ನನಗೆ. ಹಾಗಿರುವಾಗ ಮೊದಲು ಗುರುತಿಸಿ ಲೋಕವನ್ನು ಅನುಗ್ರಹಿಸಿದ್ದಾರೆ ಅಂತಾದ್ರೆ ಮೊದಲು ನಾನು ಅಂತ ಅಲ್ಲಿ ಕೂಡ ಆಗುತ್ತದೆ. ಆ ಕ್ರಮದಲ್ಲಿ ನೀ ಮೊದಲಿಗ ಅಂತ ಭಾವಿಸಿದ್ದೀಗ. ಹೌದು. ಅಷ್ಟು ಮಾತ್ರವಲ್ಲ, ಮತ್ತೆಷ್ಟು? ಕಳೆದ ಕಲ್ಪಕ್ಕೂ ಈ ಕಲ್ಪಕ್ಕೂ ಕೊಂಡಿಯಾಗಿರುವುದು ನಾನು ಮಾತ್ರ. ಅದು ಹೌದು. ಅದಮ್ಮ ಹೇಳಿದಲ್ಲಿಂದಲೇ ಗೊತ್ತಾಗಿದೆ. ಅಲ್ಲಿಂದ ತಂದು ಇಲ್ಲಿ ಇರಿಸುವ. ಹಾಗಾದ್ರೆ ಹಿಂದಿನ ಕಲ್ಪಕ್ಕೂ ಈ ಕಲ್ಪಕ್ಕೂ ಸಂಬಂಧವಿದೆ ಎನ್ನುವುದು ಅರ್ಥವಾಯಿತಲ್ಲ? ನಿನಗೆ ಎರಡು ಸಂಬಂಧ ಉಂಟು, ನನಗಿಲ್ಲ ಅಂತಲ್ಲ. ಇಲ್ಲ. ಅಮ್ಮ ಹೇಳಿದಂತ ಮತ್ತೊಂದು ವಾಕ್ಯ ಏನು? ಏನಪ್ಪ? ಕಳೆದ ಕಲ್ಪದಲ್ಲಿ ಲಯವಾದ ಜೀವರಾಶಿಗಳು ಅವುಗಳ ಕರ್ಮಾನುಸಾರವಾಗಿ ಅವುಗಳನ್ನು ಸೃಷ್ಟಿಸುವುದು, ಅವುಗಳ ಹಣೆಯಲ್ಲಿ ಹೀಗೆ ಬದುಕಬೇಕು, ಹೀಗೆ ಇರಬೇಕು ಎನ್ನುವ ಹಾಗೆ ವಿಧಿಸುವ ವಿಧಾತನೇ ನಾನು. ಕರಣಿಕ ಬರೆಯುವ ಕೆಲಸ ನಿನಗೆ. ಚಂದಕ್ಕೆ ಬರಿ. ಚಂದಕ್ಕೆ ಬರೆಯುತ್ತೇನೆ, ಅದಕ್ಕಾಗಿ ನಿರ್ದೇಶನ ಮಾಡ್ತಾ ಇದ್ದೇನೆ. ನಾನು ಚಂದವಾಗಿ ಸಾಂಗವಾಗಿ ನೆರವೇರಬೇಕಾದ್ರೆ ನನ್ನ ಆಜ್ಞೆಯನ್ನು ಪಾಲಿಸಬೇಕು ಅಂತ ಹೇಳಿದ. ಅದಕ್ಕಾಗಿ ಈಗ ಅಮ್ಮನ ಆಜ್ಞೆಯನ್ನು ಏನು ಮಾಡೋಣ? ಸೃಷ್ಟಿಸುವ ಕಾರ್ಯವೇ ದೊಡ್ಡದಾದ ಕಾರಣ ಅಲ್ಲ. ಅಮ್ಮನ ಆಜ್ಞೆ ಏನು ಮಾಡೋದು ಈಗ? ಅಮ್ಮನ ಆಜ್ಞೆ ಅದು ಪಾಲಿಸಬೇಕಾದ್ರೆ ನಾನು ಹೇಳಿದಂತೆ ನೀವು ಹೇಳಿ ಕೇಳಬೇಕು. ಯಾಕೆ ಅಮ್ಮನ ಆಜ್ಞೆ ಪಾಲಿಸಿ ನೀನು ಹೇಳಿದ ಕೇಳುದು ಯಾಕೆ? ಅಲ್ಲ, ಇಲ್ಲಿ ಒಬ್ಬ ಸಾಂಗವಾಗಿ ನೆರವೇರಬೇಕಾದ್ರೆ ಒಬ್ಬ ಉದ್ಯೋಗದಾತರು ಬೇಕು ಅಂತ. ಬದಲಿಸು. ಯಾಕೆ? ನಿಮ್ಮಿಬ್ಬರ ಮಧ್ಯೆ ನಾನಿದ್ದೇನೆ, ನಾನು ಹೇಳಿದಾಗೆ ನೀವು ಇಬ್ಬರು ಕೇಳಿ. ಆಗುವುದಿಲ್ಲ. ಅದಾಗುವುದಿಲ್ಲ. ಹಾಗಾಗಿ ನಾನು ಮಾಡುವಂತಹ ಸೃಷ್ಟಿಯ ಕಾರ್ಯವೇ ಘನವಾಗಿರುತ್ತದೆ. ಅಷ್ಟು ಘನ ಏನುಂಟು? ಏನು? ಸೃಷ್ಟಿ ಕಾರ್ಯವು ಅಷ್ಟೋ ಫಲವಲ್ಲಯ. ಒಂದು 3-4 ಮಂದಿಗೆ ಒಟ್ಟು ಕೊಡುವ ಇಲ್ಲ ನನಗೆ ಹೆಚ್ಚು ಕೊಟ್ಟದ್ದು ಅವನಿಗೆ ಕಡಿಮೆ ಕೊಟ್ಟದ್ದು ಎಂಬ ಭಾವ ಖಂಡಿತವಾಗಿ ಬರಕೂಡದು. ಯಾಕೆ ಯಾಕೆ ನಮ್ಮ ಸಮಾನತೆಯ ಕಲ್ಪನೆಯನ್ನು ಮಾಡಿ ಆಯಿತು. ಹೇಳಿಕೆಯಲ್ಲಿ ಉಂಟು ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ. ಹೌದು, ಯಾವನು ಒಬ್ಬನಿಂದ ಘನ ಕಾರ್ಯವಲ್ಲ, ಮೂವರಿಂದಲೂ ಆಗತಕ್ಕದು ಘನ ಕಾರ್ಯ. ಹುಟ್ಟು ಬದುಕು ಸಾವು 3 ಹಂತಗಳು. 3ಕ್ಕೆ 3 ಯಾಜಮಾನ್ಯವನ್ನು ಹೊಂದಿಕೊಂಡದ್ದು. ನಿನಗೆ ಸತ್ಯಲೋಕ ಬೇರೆ ಉಂಟು, ನನಗೆ ವೈಕುಂಠವನ್ನು ಕರುಣಿಸಿದ್ದಾಳೆ, ಅವನಿಗೆ ಕೈಲಾಸವನ್ನು ಕೊಟ್ಟುದಾಗಿದೆ. ನಮ್ಮ ಕಾರ್ಯವ್ಯಾಪ್ತಿಯಾಗಿ ಒಂದು ಒಳ್ಳೆಯ ನೆಲೆಯನ್ನು ಒದಗಿಸಿಕೊಟ್ಟಾಗ ಆಯಾಯ ಕಾರ್ಯಕ್ಕೆ ಅವನು ದೊಡ್ಡವ ಅಂತ ಪ್ರತಿಪಾದನೆ ಮಾಡಿದ್ರೆ ಅಡ್ಡಿಲ್ಲ. ಇದೆಲ್ಲ ಎಲ್ಲದಕ್ಕೂ ನಾನೇ ಎನ್ನುವಂತೆ ಹೇಳುವ ಮೊದಲು ಹೇಳಿದೆ ಅಲ್ಲ, ಆ ಸೃಷ್ಟಿ ಮಾಡಿದ್ರೆ ಒಂದು ಸ್ವಲ್ಪ ಯೋಚನೆ ಮಾಡು. ಹೇಗೆ ಎಲ್ಲಿ ಸೃಷ್ಟಿ ಮಾಡ್ತಿ? ನನ್ನದಂತ ಸತ್ಯಲೋಕದಲ್ಲಿ. ಅಲ್ಲಿಗೆ ಮಾತ್ರ ಅಲ್ಲ, ಹಾಕಿ ಅಂತದ್ದಿಲ್ಲ, ಇಲ್ಲ ಅಲ್ಲೇ ಸೋತದ್ದು. ಬರೇ ಸೃಷ್ಟಿ ಕಾರ್ಯ ಸತ್ಯಲೋಕದಲ್ಲಿ ಮಾತ್ರ. ಅಲ್ಲಿ ಯಾರನ್ನು ಸೃಷ್ಟಿ ಮಾಡುದು ನೀವು? ಸತ್ಯಲೋಕ ಎಲ್ಲಿ ಉಂಟು?
ಅಲ್ಲ ಸೃಷ್ಟಿ ಮಾಡುವುದಕ್ಕೆ ಬೇಕಾದ ನೆಲೆಗಟ್ಟೆಯಲ್ಲಿ ಉಂಟು, ಯಾವುದನ್ನು ಯೋಚನೆ ಮಾಡುವುದಿಲ್ಲ. ನಾಳೆ ನಾನು ಸೃಷ್ಟಿ ಮಾಡುತ್ತೇನೆ ಮೊದಲು, ಆಮೇಲೆ ನೀನು, ಮತ್ತೆ ಅವನು ಮೊದಲು ಮತ್ತೆ ಎನ್ನುವುದರಿಂದ ಯಾವ ನಿರ್ಧಾರ ಆಗುವುದೇ ಇಲ್ಲ. ಮೊದಲು ಇರಬೇಕಾದ್ರೆ ಬದಲು ಬೇರೊಂದು ಬೇಕು. ಯಾವುದದು? ಒಂದು ಅಂತಾಗಬೇಕಾದ್ರೆ ಎರಡು ಅಂತ ಬೇಕಾಗ್ತದೆ. ಹೌದು. ಎರಡಿಲ್ಲ ಇದ್ರೆ ಒಂದುಂಟು ಇಲ್ಲ. ದ್ವಿತೀಯ ಇದ್ದ ತಾನೇ ಪ್ರಥಮ. ಅಲ್ಲ ಪ್ರಥಮ ಅಂತ ಏನು ಹೇಳಲಿಕ್ಕೆ ಉಂಟು? ಏಕಮೇವ ದ್ವಿತೀಯ. ನೀನು ಅಲ್ಲವಲ್ಲ, ಹೌದು. ನಿನಗೆ ದ್ವಿತೀಯರಾಗಿಯೇ ನೀನು ಕಲ್ಪಿಸಿದಂತೆ ಹೌದಾದಳು, ಅಥವಾ ತೃತೀಯವಾಗಿ ಉಂಟು ಅಂತ ಆಯ್ತು. ಏಕಮೇವ ದ್ವಿತೀಯವಾಗಿ ನಾವು ಕಂಡದ್ದವಳನ್ನು ಮಾತ್ರ ಸೃಷ್ಟಿ ಮಾಡಬಲ್ಲಳು, ಪಾಲಿಸಬಲ್ಲಳು, ಲಯಗೊಳಿಸಬಲ್ಲಳು, ಎಲ್ಲವನ್ನು ಮಾಡ್ತಾಳೆ. ಹೆಣ್ಣಾಗಿ ಕಂಡೆವು, ಓಂಕಾರವು ನಾದವಾಗಿತ್ತು, ನಾದವು ನಾರಿಯಾಕಾರ ಅಂತಾರಿತು, ಪುರುಷಾಕಾರವಾಗಿ ನಮ್ಮನ್ನು ಸೃಷ್ಟಿಸಿದ್ದಾಳೆ. ಅವನು ಅವಳು ಅದು ಎಲ್ಲವನ್ನು ಆಗಬಲ್ಲ ಸಾಮರ್ಥ್ಯ, ನಿತ್ಯ ಶುದ್ಧವಾದ್ದು, ನಿತ್ಯ ಮದ್ಯವಾದ್ದು, ನಿರವದ್ಯವಾದ್ದು ಎನ್ನುವುದನ್ನು ಪರಬ್ರಹ್ಮ ಸ್ವರೂಪ ಅಂತ ಅವಳಿಂದ ಒಪ್ಪಿಗೆಯನ್ನು ಹೊಂದಿ ಅಥವಾ ಅವಳನ್ನು ಒಪ್ಪಿ ಕಾರ್ಯಕ್ಷೇತ್ರಕ್ಕೆ ಹೊರಡುವಾಗ ನೀನೊಬ್ಬ ಕಾರ್ಯಬ್ರಹ್ಮ ಎದ್ದುಕೊಂಡು ನಾನು ಕೆಲಸ ಮಾಡ್ತೇನೆ, ನಾನು ಹಾಗೆ ಮಾಡುವ ಅಂತ ಹೇಳಿದ್ರಾಗ್ತದೆ. ನಿನಗೆ ಒಂದು ಬೇಲಿ ಹಾಕಿದೆ, ನೀನು ಸೃಷ್ಟಿಸುವ ಕಾರ್ಯ. ಸೃಷ್ಟಿ ಯಾಕೆ ಮಾಡ್ತೀನಿ ನೀನು ಹೇಳು? ಬೆಳೆಸುವುದಕ್ಕಾಗಿ. ನಿನಗೆ ಕೊಟ್ಲ ಹೊಣೆ? ಹೊಣೆ ಕೊಡ್ಲಿಲ್ಲ, ಸೃಷ್ಟಿಸುವುದು ನಾನು ಅಂತ ಹೇಳುದು ಮೊದಲಿನ ಕೆಲಸ ಅಂತ. ಹೌದು. ಆರಂಭ ಮಾತ್ರ ನೀನು, ಆರಂಭವೇ ಪೂರ್ತಿ ಆಗ್ತದೆ. ಪೂರ್ತಿ ಆಗಬೇಕಾದ್ರೆ ಬೆಳವಣಿಗೆ ಬೇಡು, ಅದು ನಿನ್ನ ಕಾರ್ಯ. ಲಯಗೊಳ್ಳಬೇಡು, ಆಮೇಲೆ ಪುನರಾವರ್ತನೆ ಆಗುತ್ತಲೇ ಬೇಡು. ಹೌದು. ಹಾಗೆ ಬೇಕಾದ್ರೆ ನಾವಿಬ್ಬರು ಬೇಕಾಗ್ತದೆ ಬೇಡು. ಅದು ಬೇಕು. ನಾವಿಲ್ಲದೆ ಹೋದ ನಿನ್ನ ಕೆಲಸಕ್ಕೆ ಅಸ್ತಿತ್ವ ಉಂಟು ಇಲ್ಲ. ಬ್ರಹ್ಮನ ಸೃಷ್ಟಿ ಅಂತ ಕಂಡು ಬರುವುದು ಯಾವಾಗ? ಕೆಡದಂತೆ ವಿಷ್ಣು ಪಾಲಿಸಿದಾಗ ಮಾತ್ರ. ಅದು ನಿನ್ನ ಕೆಲಸ. ಮತ್ತೆ ನಿನ್ನದಂತದ್ದು ಬೇರೆಯಾ? ಆದ್ರೆ ಮೊದಲು ಎನ್ನುವುದು ಮಾತ್ರ ಇಲ್ಲಿ ಉಲ್ಲೇಖ. ಪ್ರಥಮ ಅಂದ್ರೆ ಪ್ರಧಾನ ಅಲ್ಲ ಅಂತ. ಜ್ಯೇಷ್ಠ ಶ್ರೇಷ್ಠವಲ್ಲ, ಶ್ರೇಷ್ಠ ಜ್ಯೇಷ್ಠವೂ ಅಲ್ಲ. ಮೊದಲು ಕೆಲಸ ಮಾಡ್ತಾನೆ ಎನ್ನುವುದು ದೊಡ್ಡವಾಗುವುದಿಲ್ಲ. ಕಾರ್ಯದಲ್ಲಿ ಪ್ರಾಧಾನ್ಯನು ಸ್ಥಾಪಿಸಬೇಕಾದ್ದು ನಮ್ಮ ಹೊಣೆ. ಆದ್ರಿಂದಲೇ ಮದ ತುಂಬಿ ನೀನಾಡುವ ಮಾತಿನಿಂದಲಾಗಿ ನಾನು ಎಂಬ ಭಾವ ನೀನು ಬಿಟ್ಟಾಗ ದೊಡ್ಡವನಾಗ್ತಿ ಎನ್ನುವುದನ್ನು ಆರ್ಥಿಕವಾಗಿ ತಿಳಿಸುತ್ತಾ ನಿನ್ನ ನಡೆಯನ್ನು ನಾನು ಒಪ್ಪಿಕೊಳ್ಳದ್ದರಿಂದ ಜ್ಯೇಷ್ಠ ಪಂಥಕ್ಕದ ವಾದಕ್ಕೆ ನಾನಿಲ್ಲ. ಶ್ರೇಷ್ಠ ಯಾವುದು ಅಂತ ನೋಡಿದ್ರೆ ಕೆಡದಂತೆ ಪಾಲಿಸುವ ಉದ್ಯೋಗ ಶ್ರೇಷ್ಠ. ಸರಿ 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 ವಚನವೋ ಒರೆಯುವಾದರೆ ಶ್ರೇಷ್ಠನೋ, ಒರೆಯುವಾದರೆ ಶ್ರೇಷ್ಠನೋ. ಮಾತು ಸರಿ. ಮತ್ತೊಂದು ಬ್ರಹ್ಮ ಏನು ವಾದದಿಂದ ಹಿಂದಕ್ಕೆ ಸರಿ. ಸರಿಯುವ ಮಾತೇ ಇಲ್ಲ. ಸರಿಯುವುದಿಲ್ಲ, ಅದು ಬೇಡದ ವಿಚಾರ. ನನಗೆ ಮಾತಿರುವುದು ಸರಿಯಾಗುವುದಿಲ್ಲ ಅಂತ ಹೇಳಿಲ್ಲ, ಸರಿಯುವುದಿಲ್ಲ ಅಂತ ಹೇಳಿ ಸರಿಯಾಗಿಸಬೇಕಾದ ಈಗ ನಾವು. ನೀವಿರುವರು ಆಡಿದ ಮಾತುಗಳನ್ನು ನಾ ಸರಿಯಾಗಿ ಕೇಳಿಸಿಕೊಂಡಾಗ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎನ್ನುವುದು ಈ ಕಾಲಕ್ಕೆ ನನಗೆ ಅರ್ಥವಾಯಿತು. ಮತ್ತೆ ಒಲಿದದ್ದೇ ಸೃಷ್ಟಿ, ಕರುಣಿಸಿದ್ದೇ ಪಾಲನೆ, ಅದೃಶ್ಯಲಾದದ್ದೇ ಲಯ. ಈ ಮೂರು ಕೂಡ ನಾನು ಒಂದೇ ಕಾಲದಲ್ಲಿ ನೋಡಿದ ಹಾಗಾಯ್ತಲ್ವಿ. ಹಾಗಾದ್ರೆ ಯಾವ ರೀತಿ ಸೃಷ್ಟಿಗೊಂಡಳು, ಯಾವ ರೀತಿ ಅದೃಶ್ಯಳಾದಳು, ಅದು ಯಾರೂ ಕೂಡ ಕೇಳುವುದಿಲ್ಲ. ಆದ್ರೆ ಒಲಿದ ಮಾತೆ ಏನು ಕರುಣಿಸಿದ್ದಾಳೆ ಅದು ಮುಖ್ಯವಾಗುತ್ತದೆ. ಹಾಗಾದ್ರೆ ಎಲ್ಲಿ ಇರುವಿಕೆಯುಂಟು ಅಲ್ಲಿ ನೀನಿದ್ದೀಯ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಸ್ಥಿತಿ ಅಂದ್ರೆ ಹಾಗೆ, ಹೌದು, ಇರುವಿಕೆ ಅಂತಲೇ ಅರ್ಥ. ಖಂಡಿತ. ಹಾಗಾಗಿ ಪಾಲನಾ ಕಾರ್ಯವೇ ಶ್ರೇಷ್ಠವೆನ್ನುವುದು ನನ್ನ ಅಭಿಮತ, ಏಕಾಭಿಪ್ರಾಯವಾಯಿತು. ಖಂಡಿತ. ಮಾತ್ರವಲ್ಲ, ಬ್ರಹ್ಮ ತಾನು ದೊಡ್ಡವನಾಗುವುದಕ್ಕೆ ನಮ್ಮ ಇರುವರನ್ನು ಸಣ್ಣವನಾಗಿಸುತ್ತಾ ಇದ್ದಾನೆ. ಅದಾಗಬಾರದು. ಅವನು ದೊಡ್ಡವನೂ ಆಗಬಾರದು, ನಾವು ಸಣ್ಣವರೂ ಆಗಬಾರದು, ಒಂದೇ ಆಗಬೇಕು. ನಾವು ಮೂವರು ಸಮಾನರೆನ್ನುವುದು ಲೋಕಕ್ಕೆ ತೋರಿಸಬೇಕು. ಹರಿಹರವೆಂಬಲಿ ಭೇದ ಇಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಹರನಾದ ನಾನು ಹರಿಯಾದ ನಿನ್ನೊಳಗೆ
ಏರುವುದೇನು? ಮತ್ತೆ ಏರದು ಇನ್ನು ಏನು ಮಾಡುದು ಹೇಳು? ನಿನಗೆ ಏರ್ಲಿಕ್ಕೆ ಏನಾಯ್ತು ಈಗ? ನೀವಿಬ್ಬರು ಒಂದು ಆದಿರಲ್ಲ, ಅದಕ್ಕೆ ನಿನಗೆ ಕೋಪ ಬರುದು ಯಾಕೆ? ಅರ್ಥ ಆಯ್ತು ಈಗ ನನಗೆ. ನೀನು ಬಾ, ನಿನ್ನನ್ನು ಬೇಡ ಅನ್ನುವುದಿಲ್ಲ. ಇಲ್ಲ ಇಲ್ಲ, ಒಪ್ಪಿಕೊಳ್ಳುವ ಪ್ರಶ್ನೆ ಇಲ್ಲ. ಇಲ್ಲ ನೀನು ಯಾವ್ದಕ್ಕೆ ಸೇರ್ಲಿಕ್ಕೆ ಜನ? ಈಗ ನಿನ್ನ ಬಲಕ್ಕೆ ಹೆಚ್ಚಾಯ್ತು ಅಂತ ಈಗ ಹೇಳ್ತಾ ಇದ್ದೇನೆ, ಕೇಳು. ಒಪ್ಪಿತಾ? ಹೇಗಂದ್ರೆ ಒಂದನ್ನಾದ್ರೂ ಒಪ್ಪುವ ಬುದ್ಧಿಗೆ ಹೇಳುದು ಕೇಳು. ಈಗ ನಡೆಯಲಿಕ್ಕೆ ಕೂಡದವನು ಉರುಗೋಲಿನ ಆಧಾರದಲ್ಲಿ ನಡೆದ ಹಾಗಾಯ್ತು. ಈಗ ಬೇಕಂದ್ರೆ ನೀವು ಉರುಗೋಲು ನನಗೆ ಬೇಡ. ಈಗ ಅವನೊಬ್ಬ ಉರುಗೋಲು ಬಂದ ನಿನಗೆ. ನನಗೆ ಉರುಗೋಲು ಆದ್ರೂ ನಾನು ಬಲವಂತ ಅಂತ ಒಪ್ಪುತ್ತಿ. ಈಗ ನಿನ್ನಲ್ಲಿ ಬಲ ಹೆಚ್ಚಾಯ್ತು ಅಂತ ನಾನೀಗ ಒಪ್ಪಿಕೊಳ್ತೇನೆ. ಹರನು ಸೇರಿದ್ದ ಹಾಗೆಂತ ನನ್ನಲ್ಲಿ ಬಲ ಕಡಿಮೆ ಅಂತ ಹೇಳುದಿಲ್ಲ. ನಾವು ಆಕ್ಷೇಪ ಮಾಡ್ಲೇ ಇಲ್ಲ. ನಮ್ಮನಿಗೆ ಬಲ. ಈಗ ಒಂದು ವಿಚಾರವನ್ನು ಬಿಟ್ಟೆ. ಯಾವುದನ್ನು? ವಾದವನ್ನು ಬಿಟ್ಟೆ. ಸ್ಪರ್ಧೆ ಇನ್ನೂ ಉಂಟು. ಯಾವ ದಾರಿ? ನಿನ್ನಲ್ಲಿ ಬಲರಹಿತನಾದಂತಹ ನಿನಗೆ ನಮ್ಮಲ್ಲಿ ಹಿರಿತನವನ್ನು ಪರೀಕ್ಷಿಸುವುದಕ್ಕಾಗಿ ದುರಗೈವ ನಾವು ನಮ್ಮೊಳಗೆ ಪರೀಕ್ಷಿಸುವಾಗ ದುರಗೈವ ನಾವು ನಮ್ಮೊಳಗೆ ಯುದ್ಧದಿಂದ ಏನು ಸಿದ್ಧವಾದೀತು? ಯಾರು ದೊಡ್ಡವನು, ಯಾರು ಸಾಮರ್ಥ್ಯದಲ್ಲಿ ಹಿರಿಯವನು, ಯಾವುದರಲ್ಲಿ? ಸಾಮರ್ಥ್ಯದಲ್ಲಿ, ಯುದ್ಧದಲ್ಲಿ, ಹೊಡೆತದಲ್ಲಿ. ಹೌದು. ವಾದದಲ್ಲಿ ಗೆದ್ರೆ ದೊಡ್ಡವ. ಸರ್ವತ್ರ ದೊಡ್ಡವನಾಗುವುದಿಲ್ವ? ನೀನು ಆಯ್ದದೇನು? ಹೋದ ಕಲ್ಪದಲ್ಲೇ ಹೊಂದಿದ್ದೆಲ್ಲ ನನ್ನಲ್ಲಿ ಉಂಟು, ನಾನು ಸೃಷ್ಟಿ ಮಾಡ್ತೇನೆ. ಹೌದು ಅಂತಾದ್ರೆ ಪ್ರತ್ಯಕ್ಷ ಪ್ರಮಾಣ ಅಲ್ಲೂ ಮುಖ್ಯ. ಅನುಮಾನವೋ ಶಬ್ದವೋ ಸ್ಪರ್ಶವೋ ಪ್ರಮಾಣ ಅಲ್ಲ. ನಿನ್ನೊಳಗು ನನ್ನೊಳಗು ಸ್ಪರ್ಧೆಗಿರುವುದು ನಾವು ಇಬ್ಬರು, ಒಬ್ಬರೊಳಗೆ ಒಬ್ಬರು ಹೊಕ್ಕು. ಅಲ್ಲೇನುಂಟು ಎಂದು ತಿಳಿದು ಬಂದು ಹೇಳಿದ್ರೆ ಅದು ಸತ್ಯವಚನವಾಗ್ತದೆ. ಇದೊಂದು ತಲೆ ಹೋಗ್ಲೇ ಇಲ್ಲ, ನಿಧಾನಕ್ಕೆ ಹೋಯ್ತಲ್ಲ. ಈಗ ಅರ್ಥ ಆಯ್ತು. ಯಾರು ಪರೀಕ್ಷಿಸುವುದು? ಆಗ್ಲೇ ಹೇಳ್ತೀನಿ, ನಾನು ಮೊದಲು ಹೋಗೋದು. ಅರ್ಥವಾಗುತ್ತದೆ. ಅವನು ನಿನ್ನೊಳಗೆ ಹೋಗಿದ್ದಾನೆ, ಈಗ ನಾನು ನಿನ್ನೊಳಗೆ ಹೋದ್ರೆ ನೀನೊಬ್ಬನೇ ಆಗಿದ್ದೀಯಾ? ಸ್ವಲ್ಪ ತಲೆ ಓಡಿಸ್ತೀನಿ. ಓಡಿಸದೇ ಆಗ್ತದೆ ಈ ಕಾಲದಲ್ಲಿ. ಹಾಗಾಗಿ ನೀನು ನನ್ನೊಳಗೆ ಹೋಗೋ ಒಂದು ದಾರಿ. ಹೋಗಿದ್ದಾನೆ ಒಳಗೆ, ಬಹಳ ಮಾತಾಡಿದ. ಸರಿಯಾದ ಪಾಠ ಕಲಿಸ್ಬೇಕು ಇವನಿಗೆ. ಬರದ ಹಾಗೆ ಮಾಡ್ಬೇಕು. ಬರದ ಹಾಗೆ ಮಾಡ್ಬೇಕಾದ್ರೆ ನವದ್ವಾರವನ್ನು ಬಂಧಿಸಬೇಕಾಗ್ತದೆ. ನವದ್ವಾರವನ್ನು ಬಂಧಿಸುವುದಕ್ಕಾಗುವುದಿಲ್ಲ. ಅದು ದ್ವಾರವೊಂದನ್ನು ಬಿಟ್ಟು ಉಳಿದ ದ್ವಾರವನ್ನು ಬಂಧಿಸಿ ಬಿಡುತ್ತೇನೆ, ನೋಡೋಣ. ಸರಿದ ಕಲ್ಪದಿಲಯವು ಹೊಂದಿದಂತ ಧರೆಗಳನ್ನೆಲ್ಲ ಕಾಣತೊಡಗಿದೆನಲ್ಲ. ಎಷ್ಟು ಹುಡುಕಿದ್ರು ನನ್ನಂತವರಿಲ್ಲ. ಇರುವಂತವ ಯಾವುದರಲ್ಲಾದ್ರೂ ಚಲನೆಯನ್ನೇ ಕಾಣುತ್ತಿಲ್ಲ. ಮುಂದೆ ನೋಡಿದರೆ ಎಲ್ಲವೂ ಹಿರಣ್ಮಯವಾಗಿದೆ. ಸೃಷ್ಟಿಗೆ ಬೇಕಾದ ಮೂಲ ವಸ್ತು ಉಂಟು, ಪದಾರ್ಥ ಉಂಟು, ಅವೆಲ್ಲಕ್ಕೂ ಬಂಗಾರ ವರ್ಣದ ಆವರಣ ಉಂಟು. ಬ್ರಹ್ಮನೇನು ಎನ್ನುವುದು ತಿಳಿದ ಮೇಲೆ ವ್ಯರ್ಥ ಕಾಲಹರಣ ಯಾಕೆ? ಹೋಗಿ ಹೇಳೋಣ ಎನ್ನುವ ಹಾಗೆ ಒದಗಿಸಿದ ಪಥವನ್ನು ಅರಸಿಕೊಂಡು ಮೇಲೇರಿದರೆ ನಿರ್ಣಯವಾಗುವಂತಹ ತುದಿ ತೋರುವುದಿಲ್ಲ. ಸುತ್ತಿದ್ರೆ ಬಳಲಿಕೆ ಉತ್ತರ. ಹೋಗಬೇಕಲ್ಲ ಹೊರಗೆ ಅನ್ನುವ ಹಾಗೆ ಕೆಳಗಿಳಿದು ಬಂದು ನೋಡಿದ್ರೆ ಬೆಳಕಿನ ಸೆಲೆ ತೋರುವುದರಿಂದ ದಾರಿಯೊಂದನ್ನು ಕೊಟ್ಟಿದ್ದಾನೆ ಅಥವಾ ಬಿಟ್ಟಿದ್ದಾನೆ. 9 ದಾರಿಯಲ್ಲಿ ಈ ಕೆಳಗಿನ ದಾರಿಯನ್ನು ಯಾಕೆ ಕೊಟ್ಟಿದ್ದಾನೆ? ಈಗ ಅವನ ಅಂತರಂಗಕ್ಕೆ ಅರ್ಥವಾಗಿದೆ. ಬಾಲಯನ ಕರ್ತೃತ್ವದಲ್ಲಿ ಹಿರಿಮೆ ಉಂಟು. ವಾದಕ್ಕಿಳಿದಾಯಿತೆ. ಹೇಗಾದರೂ ಇವನು ಸಣ್ಣವರನ್ನಾಗಿಸಬೇಕು. ಅದಕ್ಕಾಗಿ ಈ ದಾರಿಯಲ್ಲಿ ಹೋದರೆ ಮತ್ತೆ ಹೇಳಬಹುದಲ್ಲ, ಬಂದದ್ದೆಲ್ಲಿ ಛೇಡಿಸುವುದಕ್ಕೆ. ಮುಂಬಾಗಿಲು ಸ್ವಾಗತವನ್ನು ಮಾಡಿ ಹಿಂಬಾಗಿಲಲ್ಲಿ ಕಳಿಸ್ತಾನೆ ಅಂತ ಆದ್ರೆ ಅವನು ಯಾಜಮಾನ್ಯ ಏರಿದ್ದೋ ಇಳಿದದ್ದು ಅಂತ ಅವ ಯೋಚನೆ ಮಾಡಬೇಕಾದ್ದು. ಅಧೋಮುಖದ ಚಿಂತನೆ ಬ್ರಹ್ಮನದ್ದು. ನನಗೆ ಯಾವುದಾದರೇನು ತೋರುವ ಪಥದಿಂದ ಸಾಗುತ್ತೇನೆ. ಕಲ್ಪದಿ
ಹಾಗುಂಟು ನೋಡಿದ್ದು. ಚೈತನ್ಯವೇ ಇಲ್ಲ. ಚೈತನ್ಯ ಇಲ್ವಾ? ಚೈತನ್ಯ ಇನ್ನು ಮುಂದೆ ಕೊಡ್ತೇನೆ ನಾನು. ಬಂಗಾರದ ಬಣ್ಣ. ಹೇಗೆ ಹೇಗೆ? ಬಂಗಾರದ ಬಣ್ಣ. ನೋಡು, ಬಂಗಾರ ಇದ್ರೆ ದೊಡ್ಡ. ಅದಕ್ಕೆ ಇನ್ನೊಂದು ಹೆಸರು ಹಿರಣ್ಯ. ಅದೇ ನಿನ್ನಲ್ಲಿ ಸೇರಿದೆ. ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಎಂಬ ಹೆಸರನ್ನು ಇಟ್ಟಿದ್ದೀಯ ನನಗೆ. ನಿನಗೂ ಒಂದು ಹೆಸರನ್ನು ಕೊಡಬೇಕಾಗುತ್ತದೆ. ಹರಿಯ ನೀನು ಹೀನದ್ವಾರದಿಂದ ಬಂದವನಿದ್ದೀಯ. ಹಾಗಾಗಿ ಇನ್ನು ಮುಂದೆ ನಿನ್ನ ಹೆಸರು ಅಧೋಕ್ಷಜ. ಒಳ್ಳೇದಾಯ್ತು. ಹೆಸರು ಬಂದು ಜನ ದೊಡ್ಡದಾದ. ಈಗ ನನಗೆ ಕೂಡ ಕೂತಲ್ಲಿ ಒಂದು ಹೆಸರು ಬಂದಿದಲ್ವಾ? ನಾನು ಕೊಟ್ಟದ್ದಲ್ಲ. ಇರಲಿ, ಪಂಥಕ್ಕೆ ಸಿದ್ಧನಾ. ಒಳಹಕ್ಕವರು ನೋಡಿ ಮದವನ್ನು ಇಳಿಸಿಕೊಂಡು ಹದವಾಗಿ ಬರಲಿ ಎಂಬ ಉದ್ದೇಶಕ್ಕಾಗಿ ನವದ್ವಾರವನ್ನೂ ಬಂಧಿಸ್ತೇನೆ. ಅಮ್ಮಮ್ಮ, ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ ಈ ತನುದರದಲ್ಲಿ. ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚಗಳೆಲ್ಲವೂ ಇವನ ಉದರದೊಳಗಿದೆ. ನನ್ನಂತವರು ಇದ್ದಾರೆ, ಹರನಂತವರು ಇದ್ದಾರೆ, ಆದರೆ ಹರಿಯು ಗೋಚರಿಸ್ತಾ ಇಲ್ಲ. ಏಕಾದಶ ರುದ್ರರಿದ್ದಾರೆ, ಆದಿತ್ಯರಿದ್ದಾರೆ, ಎಲ್ಲರೂ ಇವನ ಉದರದೊಳಗಿದ್ದಾರೆ. ಸೂರ್ಯರು ಇದ್ದಾರೆ, ಚಂದ್ರನು ಇದ್ದಾರೆ. ಎಲ್ಲವೂ ತನ್ನದಾದಂತಹ ಚೈತನ್ಯವನ್ನು ಕಳೆದುಕೊಂಡಿಲ್ಲ, ಹಾಗೆಯೇ ಇದೆ. ಹಾಗಾದರೆ ನನ್ನುದರದೊಳಗಿದ್ದಂತಹ ಎಲ್ಲವೂ ಚೈತನ್ಯವಿಲ್ಲದೆ ಇತ್ತು. ಈ ಕಾಲದಲ್ಲಿ ಇವನಲ್ಲಿ ಎಲ್ಲವೂ ಚಾಲನೆಯಲ್ಲಿಲ್ಲ. ಹಾಗಾದರೆ ಇವನೇ ಜ್ಯೇಷ್ಠ, ಇವನೇ ಶ್ರೇಷ್ಠ ಎನ್ನುವುದು ಅರ್ಥವಾಗುತ್ತಾ ಇದೆ. ಈತನೇ ಬ್ರಹ್ಮಾಂಡೋದರ ಬರಿತಾನಿದ್ದಾನೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಹಾಗಾಗಿ ಇವನಲ್ಲಿ ಎಲ್ಲವನ್ನು ಹೇಳೋಣ ಅಂತ ಹೇಳಿದ್ರೆ, ಬಂದ ದಾರಿಯನ್ನು ನೋಡಿದರೆ ಪಥವು ಗೋಚರಿಸ್ತಾ ಇಲ್ಲ, ಕೆಳಗಿಳಿದರೆ ಅಲ್ಲಿಯೂ ದಾರಿ ಕಾಣ್ತಾ ಇಲ್ಲ. ಹಾಗಾದ್ರೆ ಏನು ಮಾಡೋಣ? ಈ ಕಾಲದಲ್ಲಿ ಅಮರನೇ ಜಾಗ್ತಾರೆ. ಸುಸ್ಥಳವಿಲ್ಲ ಎನ್ನುವುದಕ್ಕಾಗಿಯೇ ಶರಣ್ಯಾದಂತಹ ಜಗದಮ್ಮನನ್ನು ಪ್ರಾರ್ಥಿಸಿಕೊಂಡರೆ ಆಲನೆಲೆಯೊಂದನ್ನು ಕಳುಹಿಕೊಟ್ಟಿದ್ದಾಳೆ. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಕಿರಿದುಗೊಳಿಸಿ ಬಾಲಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಸೇವನವಾಗುವೆ. ಕ್ಷಣವೇ ದಾರಿ
ಗೋಚರಿಸಿತು. ಅದನ್ನೇ ಅನುಸರಿಸಿ ಮೇಲೆ ಬಂದೆ ಅಂತ ನೋಡಿದರೆ ಸಹಸ್ರ ದಳದ ಕಮಲದ ಮೇಲೆ ಪದ್ಮಾಸನವನ್ನು ಬರೆದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡಿದ ಕ್ಷಣವೇ 3 ಮುಖಗಳು ನನ್ನನ್ನು ಬಂದು ಸೇರಿಕೊಂಡಿತು. ಮೇಲೆ ನೋಡಿದ ಕ್ಷಣವೇ ಇನ್ನೊಂದು ಮುಖವು ನನ್ನನ್ನು ಸೇರಿಕೊಂಡಿತು. ವರ ಪಂಚವದನಾಗಿ ಶೋಭಿಸ್ತಾ ಇದ್ದೇನೆ. ಈ ಕಾಲದಲ್ಲಿ ಎಲ್ಲ ವಿಚಾರವನ್ನು ಹರಿಯಲ್ಲಿ ಹೇಳೋಣ ಅಂತ ಹೇಳಿದ್ರೆ, ಹರಿಯು ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ಮಲಗಿದ್ದಾನೆ. ಆತನನ್ನು ಎಬ್ಬಿಸುವುದು ಸರಿಯಲ್ಲ, ನಿದ್ರಾಭಂಗ ಮಹಾದೋಷ. ಆತ ಎಚ್ಚರಾಗುವ ತನಕ ಆತನನ್ನೇ ಧ್ಯಾನಿಸ್ತಾ ಇರುತ್ತೇನೆ. ಶ್ರೀಹರಿ ನಾರಾಯಣ ಅಚ್ಯುತ ಅನಂತ ಕೇಶವ.
ಕಣ್ಣುಗಳನ್ನು ತೆರೆದು ನೋಡಿದ್ರೆ ಕಾರ್ಗತ್ತಲೆ ತುಂಬಿಕೊಂಡಿದೆ, ಅಗಾಧವಾದ ಜಲರಾಶಿ. ಈ ಮಧ್ಯೆ ನಾನೊಬ್ಬ ಹುಟ್ಟಿಕೊಂಡೆ. ಅಲ್ಲ, ನಿನ್ನನ್ನು ಕಂಡೆ. ನಿನ್ನನ್ನು ಕಾಣುವಾಗ ಪ್ರೀತಿ ವಾತ್ಸಲ್ಯ ಹುಟ್ಟಿಕೊಂಡಿತು. ನಿನ್ನನ್ನು ಕಾಣುವಾಗ ಭಕ್ತಿ ಗೌರವ ಅಧಿಕವಾಗುತ್ತಾ ಉಂಟು. ಆದ್ದರಿಂದಲೇ ನಿನ್ನನ್ನು ಅಮ್ಮ ಎನ್ನುವ ಹಾಗೆ ಸಂಬೋಧಿಸಿ. ನಾನು ನಿನ್ನನ್ನು ಅಣ್ಣ ಎನ್ನಲೆ. ಅಮ್ಮ ಇದೆಂತದಮ್ಮ? ಹೊಟ್ಟೆ ಅಂತ. ಹೊಟ್ಟೆಯ ಅದೆಂತದು ಚೂರು 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 ಆಗ್ತದೆ? ಹಸಿವೆ ಇರ್ಬೇಕಣ್ಣ. ಹಸಿವೆ ಏನು ಮಾಡುದು? ಏನು ಉಂಟು ಅಂತ ಬೇಕಲ್ಲ. ಸುತ್ತ ನೋಡು. ನಮಗಿಂತ ಮೊದಲಾಗಿ ಯಾವುದಾದರೂ ಪ್ರಾಣಿಗಳು ಹುಟ್ಟಿಕೊಂಡದ್ದು ಇದ್ದರೆ ನೀರಿನ ಒಳಗಡೆ ಇರಬಹುದು. ನೀರಿನ ಮೇಲೆ ಬಡಿದರೆ ಕೆಳಗಿರುವ ಪ್ರಾಣಿಗಳು ಮೇಲೆ ಬರುವ ಸಾಧ್ಯತೆ ಇದೆ. ತಡ ಮಾಡುವುದು ಯಾಕೆ? ಕಾಣುತ್ತಿರುವ ಜಲರಾಶಿಯ ಮೇಲೆ ಕೆಳಗಿರುವ ಪ್ರಾಣಿ ಮೇಲೆ ಬರಬಹುದು. ಬಡಿಯುವ ನಿದಕ್ಕೂ ಚಿಕ್ಕವನೋರ್ವನು ಪಕ್ಕನೆ ಕಮಲದಲ್ಲಿ ಎಲ್ಲಿದ್ದಾನೆ?
4 ಬಾರಿಸಿದ್ದೇನೆ ಪ್ರಾಣಿ. ಎಂತದು 4 ಬಾರಿಸಿದ್ದೇನೆ. ಯಾರಿಗೆ? ಪ್ರಾಣಿಗೆ. ಪ್ರಾಣಿ ಬಿದ್ದಿದೆ, ಬಾ ತಿನ್ನುವ. ನನಗಲ್ವ ಹೊಡೆದದ್ದು ನೀನು? ನಿನಗ ಬೆನ್ನಿಗೆ ಬಿದ್ದಿದೆ, ಹೊಡೆದಲ್ಲಿಗೆ ಹೊಡಿತೀಯಲ್ವ ಪುಣ್ಯಾತ್ಮ? ಅದು ವಾಯು ವಾಯು ಅಂತ ಬುಬ್ಬೆ ಹಾಕಿ. ನಾನೇ ಅಲ್ವ? ನೀನೇ ಪ್ರಾಣಿಯಲ್ಲಿಟ್ಟ ಹುಡುಕುವ. ಕಮಲನಾಳದಲ್ಲಿ ಇರುವ ವೇಳೆಯಲ್ಲಿ ಈರುವರ ಆಗಮನವಾಯಿತು. ನನ್ನನ್ನೇ ತಿನ್ನುವುದಕ್ಕೆ ಮುಂದುವರಿತಾ ಇದ್ದಾರೆ. ಏನು ಮಾಡೋಣ ಏನು ಮಾಡೋಣ? ಅಮ್ಮ ಹೇಳಿದ್ದಾಳೆ, ಕಷ್ಟ ಕಾಲದಲ್ಲಿ ನನ್ನನ್ನೇ ಸ್ಮರಿಸಿ ಎನ್ನುವ ಹಾಗೆ. ಓ ಜನನಿ, ನೀವೇ ಮಗನೇ, ಅನನ್ಯ ಭಕ್ತಿಯಿಂದ ಸ್ಮರಿಸಿಕೊಂಡೆಯ, ಏನು ಕಾರಣ? ಅಮ್ಮ, ಜಲದಲ್ಲಿರುವ ದುರುಳರು ನನ್ನನ್ನು ತಿನ್ನುವುದಕ್ಕೆ ಬರ್ತಾ ಇದ್ದಾರೆ. ಅವರಿಂದ ರಕ್ಷಣೆ ಆಗಬೇಕು, ನೀನೇ ಕಾಪಾಡಬೇಕಮ್ಮ. ಮರುಗದಿರು ಮಗನೇ, ಆದಿಮಾಯೆಯಾದ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತನು ಯೋಗ ನಿದ್ರೆಯಲ್ಲಿ ಇದ್ದಾನೆ. ಶೀಘ್ರದಲ್ಲೇ ಆತನನ್ನು ಅಗಲಿ ಹೋಗೋಣ ನಾನಿದ್ದೇನೆ. ಆ ಬಳಿಕ ಎಚ್ಚರಗೊಂಡ ಶ್ರೀಹರಿಯ ಕರದಲ್ಲಿ ಇದೋ ಈ ಸುದರ್ಶನ ಚಕ್ರವನ್ನಿದ್ದೆ ಎಂದಾದರೆ ದುಷ್ಟರನ್ನು ಕೊಡುತ್ತಾನೆ. ಅಷ್ಟರ ತನಕ ನಾನೆಲ್ಲಿರಬೇಕಮ್ಮ? ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿ ಕುಳಿತುಕೋ. ನಿನಗೆ ಶುಭವಾಗಲಿ. ಕುಳಿತಿರಲು ಕಿರುನಗೆಯ ಬೀರುತ್ತ ತಂದ ಮಗನಗಲಿ. ನಿನ್ನದಲ್ಲೂ ಅಲ್ಲ, ವಿಘ್ನ ಸಂತೋಷಿ. ಓ ಕಾರ್ಯ ಇಲ್ಲಿ ಬಾ. ನೀನು ಬಾ. ಕರೆಯ ಒಂದೇ ಇನ್ನನ್ನು ಸಂಪಾದಿಸಿದ್ದು ಬಣ್ಣದ ಮೇಲೆ ಮಾತ. ಇವನು ಕಪ್ಪೆಂದರೆ ಕಪ್ಪೆ. ಕಪ್ಪು 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 ಕರಿಮಯ್ಯ. ಅದರಲ್ಲಿಯೂ ಚಂದ ಬೇಕಾಗಿ. ಆದ್ರೂ ಅಲ್ಲಿಂದ ಬರುವಾಗ ಫಳ 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 ಹೊಳಿತದೆ. ಏನು ಅದೆಂತದು ಮುಖದಲ್ಲಿ? ಸದನ. ಓ ಅಮ್ಮ, ಇವನ ವದನದಲ್ಲಿ ರದನ ನೋಡ. ಚಂದ ಅಲ್ವಾ? ಬಿಳಿ 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 ಕಾಲ. ಇದೆಂತದು? ಕಾಲ ಬೆರಳನ್ನು ಸಮಸ್ಯೆ ಇವರದ್ದು ಅದೇ. ಹಸಿವಾಗ್ತಾ ಉಂಟು, ಏನು ಸಿಗಲಿಲ್ಲ. ನಿನಗೂ ಹಸಿವಾಗ್ತದ?
ಯಾಕೆ ಅಲ್ಲದೆ ಹಾಗೆ ಮಾಡು ಅಂತ. ನಮ್ದು ಮೇಲೆ ಬರುದಿಲ್ಲ ಮೇಲೆ ಬರುದಿಲ್ಲ. ನಮ್ಮದಷ್ಟೇ ಅಷ್ಟೇ ಅಲ್ವ. ನೀನ್ ಬರುವಾಗ ಅದು ಸೊನ್ನೆ ಕಾಣ್ತಾ ಇರ್ತದೆ ಎಂತ ಅಂಡಾಕಾರವಾಗಿತ್ತು. ನೀನಾ ಎಲೆಯ ಮೇಲೆ ಮಲಗಿ ಕಾಲ್ಬೆರಳನ್ನು ಬಾಯಲ್ಲಿ ಇರಿಸಿದ್ದು. ಏ, ಏನು ರುಚಿ. ಎಲೆಯ ಮೇಲೆ ಮಲಗಿದ್ದ ನೀ ಮುಳುಗುದಿಲ್ವಾ ಇಲ್ಲ ಇವ ನೀರಿಗಿಂತ ಹಗುರ ಬಾಲು ಹಗುರ. ಯಾರು ನೀನು ಯಾಕೆ ನಗಾಡ್ತಿ ಹೇಳ ಏನು ಹುಡುಕಿಕೊಂಡು ಬಂದ ಹಾಗೆ ಕಂಡಿತು. ಓ ಅದು ಹೌದು. ನಿನಗಿಂತ ಮೊದಲೊಂದು ಪ್ರಾಣಿಯನ್ನು ಕಂಡಿದ್ದೇವೆ. ಪ್ರಾಣ ಇತ್ತು. ಪ್ರಾಣ ಇತ್ತು, ಅದಕ್ಕಾಗಿ ಅದು ಓಡಿತು. ನಾವು ಓಡಿಸಿಕೊಂಡು ಬಂದೆವು. ಓಡಿಸಿದ್ಯಾಕೆ? ಹಸಿವಾಗುತ್ತಾ ಇತ್ತು, ಅದಕ್ಕೆ ತಿನ್ಬೇಕು. ಏನಾದ್ರೂ ಆದೀತು. ಅದಾದೀತು ನಮಗೆ. ಸಿಕ್ಕಿದ. ಓ ಇಲ್ಲಿವರೆಗೆ ಬಂತು. ಎಲ್ಲಿ ಹೋಯ್ತು? ಅಲ್ಲೆಲ್ಲ ತಿದ್ದಿತ್ತು ಹುಡುಕಿ. ಹುಡುಕಿ ಆಯ್ತು. ಆಗ ಗಂಡವನ್ನು ನೀನು ನೋಡು. ತಿರುಗಿದಾಗ ನಾನು ನೋಡಿ ಅದಕ್ಕೆ ಮಾತೀಗ. ಎಂತದ್ದು? ಎಲ್ಲಿದನೋ ತೋರಿಸ ತೋರಿಸ ತೋರಿಸಿ. ಏನು 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 ಅಧಿಕಾರದಿಂದ ಮಾತಾಡ್ತೀನಿ? ಯಾರ ನೀವು? ಅಮ್ಮ ಇವನಿಗೆ ಎಂತದು ಗೊತ್ತಿಲ್ಲ ಹೇಳ್ತೇನೆ. ಮಗನ ಅಮ್ಮ ಅಮ್ಮ ನೀನು ಅಣ್ಣ ಅಷ್ಟೇ ಅಲ್ವ? ಎಂತದ ಅಷ್ಟೇ ಗಂಡದಮ್ಮ. ಅವ ಸಣ್ಣದು ಮಾಡಿ ಎಂತದು ಮತ್ತೆ ಅವ ಯಾರು ಯಾರವ? ಅವ ಬಾಹುಬಲಿ ಇವ ಯಾರು? ಇವ ಯಾರು? ಮಹಾವೀರ ನೀ ಮಹಾವೀರ, ಅವ ಬಾಹುಬಲಿ. ಅಷ್ಟೇ ಅಲ್ಲ ದೊಡ್ಡ. ಅಷ್ಟೇ ಅಷ್ಟೆಲ್ಲ ಇನ್ನುಂಟು ಅವ ವೀರ ನೀನು ನಾನು ಧೀರ ಸ್ವಲ್ಪ ತಲೆ ನಿನಗುಂಟು. ಧೀರ 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 ಶೂರರ ಹೋದೆ ನೀವು ಭೂರಿ ದೋಷವಾತೆ ದಿಟವು ಭೂರಿ ದೋಷವಾತೆ ದಿಟವು
ಮಾತಿಲ್ಲ. ನಿಮ್ಮನ್ನು ಕಂಡದ್ದೇ ಕಂಡದ್ದು. ಏನು ತೋಷ ಏನು ತೋಷ ಏನು ಬಂತ ಬಂದಾಯ್ತು. ನೀರು ತೋಸ ಎಂತದ್ದು ನೀರು ತೋಷ? ನೀರಿನಲ್ಲಿ ತೋಷದ ಮೊದಲು ಬೇರೆ ಅಕ್ಷರ ಉಂಟು. ಯಾವುದು? ಅದನ್ನು ಸೇರಿಸಬೇಕು. ಸಂತೋಷ ಸಣ್ಣ ಪ್ರಮಾಣದಲ್ಲಿ. ಮತ್ತೆ ಭೂರಿತೋಷ. ಅದು ಬಂತ? ಹೌದು, ಅವ್ನು ಭೂ ಭೂ ಹೇಳಿದ್ದು ಭೂ. ಭೂರಿತೋಷವನಂತೆ. ನಿಮ್ಮಂತವರೆಲ್ಲ ಬೇಕು. ಒಬ್ಬನೇ ಇದ್ದಾಗ ಬೇಸರ, ಕತೆ ಚಂದ ಹೋಗುವುದಿಲ್ಲ. ಜತೆ ಬಂತು ಕತೆ ಚಂದ ಹೋಗ್ತದೆ. ಬನ್ನಿ ಮಾತಾಡು. ಜತೆಯ ಹೇಳಿದಕ್ಕೆ ಮೊದಲು ಕೇಳಿದೆ. ಯಾರ ಕಂಡಿರಯ್ಯ ಮೊದಲು? ನಾರಿ ನೀ ಹರಿ ನಾ ನರಿಯೇನು ಅದನು ನನ್ಗೆ ಗೊತ್ತೇ ಇಲ್ಲ. ಎಂತದು ಗೊತ್ತ? ನೀವು ನೋಡಿದ ನಾನು ನೋಡ್ಲಿ. ಅದು ಹೋಗಿ ಅದು ಈಗ ನೀನು ಯಾರು ಅಂತ ಸರಿಯಾಗಿ ಗೊತ್ತು. ಬೇರೆ ಕಾರಣೆಯನ್ನ ಹೊರತು ವಾರಿಧಿಯೋಳು ಆಗ ತೀರ್ಮಾನ ಮಾಡಿದೆ. ಹೇಗೆ? ತೋರುವ ಮೇಲೆ ನೋಡಿ. ಮೇಲೆ ತಮ್ಮ ಕೆಳಗೆ ತೋರುವ ತೋರುವ ಜಲಧಿಗೆ. ಜಲದಿಗೆ ನಾನು ನೀನು ಅಧಿಕಾರಿ. ಗೊತ್ತಾಯ್ತು. ನಮ್ಮ ಮುಂದೆ ಒಡೆಯ. ಹೌದು, ಓಡೆಯ ದೊಡ್ಡವೋ ಅಲ್ಲ ಸಣ್ಣವು. ಒಡೆಯ ಒಡೆಯ ಒಡೆ ಬೇರೆ ಯಾ ಬೇರೆ ಅಲ್ಲ. ಒಡೆಯ ನನಗೆ ಅದೇ ನೆನಪಾಗುದಿಲ್ಲ. ಹೊಟ್ಟೆ ಹಸಿವು ಹೆಚ್ಚಾದ್ರೆ ಹಾಗೆ. ಜಲಪಾರ ಅವನಿಗೆ ಹೇಳಿದ್ದ, ಓಡಿದವನಿಗೆ. ನನಗೆ ನಾನು ಪೋರನ ಹಾಗೆ ಕಾಣ್ತೇನೆ. ಕೂತಲ್ಲಿಂದ ಹೇಳುದಿಲ್ಲ ನೀನು. ಬೇಕಾದ್ರೆ ಹೇಳ್ತೇನೆ, ಎಬ್ಬಿಸಬೇಡಿ ಅಂತ ಹೇಳುದು ನಾನು. ತೋರು ಬೇಗ ಮೊದಲು ಕಂಡ ಪೋರನೆಲ್ಲಿ ಹೋದ ಬಂಡ. ನೀನು ನಿನ್ನನ್ನೇ ಹೇಳುದೆಲ್ಲ. ತೋರು ಬೇಗ. ಸರಿ, ನಾನು ಮುಂದುವರಿಸ್ತೇನೆ. ಬಂಡನಿಗೆ ಏನಾಗ್ಬೇಕು? ಬಂಡನಿಗೆ ಏನಾಗ್ಬೇಕು? ಬಂಡ ಅಲ್ಲ ಸರಿ, ತೋರು ಒಂದೇ ಅಲ್ಲ. ಹೌದು. ನೀ ನೋಡಿದ ಹೇಗಿದ್ದ? ಇವನು ಗೊತ್ತಿಲ್ಲ. ನೀನು ಎಂತದು ಮತ್ತೆ ಎಂತದು? ನೀನು ಅಧಿಕಾರಿ ಮಾತಾಡುದೇ ಮೇಲೆ ಕೂತ್ಕೊಂಡು ನಾನು ಅಧಿಕಾರಿ. ಹೌದು. ಎಂತ ಅಧಿಕಾರಿ? ಬರೀಗೆ ಎಲ್ಲಿಗೆ ಯಾರು ಹೋಗ್ತಾರೆ, ಏನು ಮಾಡ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ? ಪರಿಚಯ ಹೇಳಿದ ಮೇಲೆ ಅವನು ನೋಡಿದ್ದೇನೆ ಅಂತ ಮತ್ತೆ ಹೇಳ್ತೇನೆ. ಹೌದಾ? ತಲೆಗಳ ಇದು ಮೊದಲಿದ್ದ. ಅವನಿಗೆ 5 ಆಯ್ತು. ಅವನಿಗೆ ಮೊದಲೇ ಆಯ್ತು. ಆಯ್ತು, ತಲೆಗಳ 5 ಮೊದಲಿದ್ದವಗೆ. ಇವಾಗ ನಿನಗೆ ಒಂದು ಮಂಡಿ. ನಿಮ್ಮ ಹಾಗೆಲ್ಲ ಒಂದುಂಟು. ಇವನಿಗೊಂದು ಸೀರ. ಯಾರಿಗೆ ಹೇಳುದು? ಒಂದು ಶಿರಸ್ಸು. ಅದೆಂತದ್ದು? ಶಿರಸ್ಸು ದಿನಾಲಿಗೆ ಸರಿ ಬರಲಿ. ಶಿರಸ್ಸು. ಶಿರಸ್ಸು. ಆಮೇಲೆ ಅದು ನಮ್ಮನ್ನು ನೋಡಿ ಗಡ 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 ನಡುಗುತ್ತಾ ಇತ್ತು. ನಾನು ಇನ್ನು ನಡುಗುತ್ತೆ. ಕಟ 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 ಕಟ. ಅದರ ಬಣ್ಣ ನೋಡ್ಬೇಕು. ಕೆಂಪು 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 ಕೆಂಪು. ಏನು ಚಂದಪ್ಪ, ಏನು ಚಂದಪ್ಪ. ಅಷ್ಟು ಚಂದ ಇರ್ಲಿಕ್ಕೆ. ಕಪ್ಪು ಕಾರ್ಯ. ಕಪ್ಪು ಚಂದ. ಇವ ಕರಿಯಪ್ಪ. ಹೇಗಿದ್ರು ಅಪ್ಪ ಅಪ್ಪನೇ. ಕರಿಯಪ್ಪ ಅಲ್ಲ. ಅದಕ್ಕೆ ಕರಗಳು 2. ಇವಾಗ ಕರಗಳು ಅದಕ್ಕೆ ತಲೆ ಹೆಚ್ಚು, ಇದಕ್ಕೆ ಕೈ ಹೆಚ್ಚು. ಹೌದು. ಚತುರ್ಭುಜಂ. ರಿಮ್ ಇಲ್ಲ, ಚತುರ್ಭುಜಂ. ದಾರಿಗೆ ದಾರಿ ಮಾತ್ರ. ಅಲ್ಲಿಗೆಲ್ಲ ಸೇರಿಸಬೇಡ. 4 ಕೈ ಉಂಟು ದೊಡ್ಡ ಸಂಗತಿ ಮಾಡುದು ಬೇಡ. ಮತ್ತೆ ಎಲ್ಲಿಯಾದ್ರೂ ಹೋಗುವಾಗ ಆಚೆ ನೀಚೆ ಸಿಕ್ಕಾಕಿಕೊಂಡ್ರೆ ನಿನ್ನ ಪರಿಸ್ಥಿತಿ ಯಾರಿಗೆ? ಹೇಗಾದೀತು? ಅಲ್ಲಿ ಬಿಡಿಸುವುದು ಕಾಲಲ್ಲಿ ಹಿಡಿದ್ರೆ ಎಳೆಯಬೇಕಾಗುವುದು. ಎಳೆಯುವ ಪ್ರಯತ್ನ ಮಾಡಬೇಡಿ, ಸಿಕ್ಕಿಸಿ ಹಾಕಬೇಡಿ. ನಾವು ನೋಡಿದ ಪ್ರಾಣಿಯನ್ನು ನಮಗೆ ತೋರಿಸೋ. ಉಳಿದರೆ ತೋರಿಸಿದ್ರೆ ಅಲ್ಲಿಗೆ ಅಲ್ಲು ತಗರಿದ್ರೆ ಗಂಟೆಯಲ್ಲಿ ಇಕ್ಕಿಲ್ಲ. ನುಗ್ಗಿಸ್ತೇನೆ ಒಳಗೆ. ಹೊಟ್ಟೆಯಲ್ಲಿ ವಿಷವಾದೀನು. ಜೀರ್ಣಿಸಿಕೊಂಡೆವು. ಕೆಟ್ಟ ಜಲ ಬೇಡ. ನಲವಿನಿಂದ ಮನೆಯ ಸೇರೆ ಸಲಹಿಕೊಂಡಿ. ತಲೆಗಳ ಇದರವನು ಸಹಿತ ಕಲಿಗಳಾದ ನೀವು ಸಹಿತ ತಿಳಿದು ನೋಡಲು ಸಲ ಐಕ್ಯರು ಎನ್ನೊಳಗೆ ಎನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇಲ್ಲಿಂದ ಹೋದ್ರೆ ಒಳ್ಳೆಯದು, ಅಲ್ಲದೆ ಹೋದ್ರೆ ಅಣ್ಣ ತಮ್ಮ ನಿನಗೆ ಬೇಕಿತ್ತ? ನನಗೆ ಎಂತದು ಅರ್ಥ ಆಗ್ಲಿಲ್ಲ ತಮ್ಮ. ಸಹಿತ 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 ಕೊರೆಯುವ ದಾತನೋ ನಾನು. ಕೊರೆಯುವ ದಾತನು ಮಾತಾಡ್ಲಿಕ್ಕೆ ಬಿಟ್ರೆ ಕಷ್ಟ.
ಹೋಯ್ತು. ತಿಂದು ಬರ್ತೇನೆ. ನಾನು ತಮ್ಮ ಅಲ್ವಾ? ಹೌದು. ತಿನ್ಲಿಕ್ಕೆ ಸಿಗುವಾಗ ಯಾವುದು ನೆನಪಾಗುದಿಲ್ಲ ನಿನಗೆ? ಯಾಕೆ ಯಾಕೆ? ನನಗಿಲ್ವ? ನೀನೊಬ್ಬನೇ ತಿನ್ನುವುದಾ? ನಿನಗೆ ಬೇರೆ ನೋಡುವ. ಅದಾಗ್ಲಿಕ್ಕಿಲ್ಲ, ನನಗೆ ಹಸಿವಾಗಿದೆ. ಹಾಗಾದ್ರೆ ಪಾಲು ಮಾಡುವ. ಹಾ, ಅದಾಗಬಹುದು. ಅದ್ರ ಹಾ, ರಕ್ತ ಮತ್ತು ಮಾಂಸ ನನಗೆ. ನೀನ್ ನನ್ನ ಪ್ರೀತಿಯ ತಮ್ಮ. ನಿನಗೆ ಎಲುಬು ಮತ್ತೆ ಚರ್ಮ. ಓಯ್, ಎಲುಬು ಚರ್ಮದಲ್ಲಿ ಏನುಂಟು? ಇದು ಮೋಸ, ಇದಾಗ್ಲಿಕ್ಕಿಲ್ಲ. ಹಾಗಾದ್ರೆ ನೀನೇ ಪಾಲು ಮಾಡು. ನಾನು ಪಾಲು ಮಾಡ್ತೇನೆ. ಮಾಡು. ಒಳ್ಳೆದಾಗುತ್ತದೆ. ಗಂಟಲಿನಿಂದ ಮೇಲೆ ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟ ಎಲ್ಲ ನಿನಗೆ. ಒಂದು ಮಧ್ಯಪ್ರದೇಶ ಒಂದಷ್ಟು ನನಗೆ ಸಾಕು. ಏನಿಲ್ಲ ಈಗ ಮಧ್ಯಪ್ರದೇಶದಲ್ಲಿ. ಅಮ್ಮ, ಓ, ಸೊಂಟದಿಂದ ಕೆಳಗೆ ಎಂತಾದ್ರು ಉಂಟಾ? 2 ಕಾಲುಗಳಿಲ್ವಾ? ಬೇಡ ಬೇಡ, ಪಾಲು ಸರಿಯಾಗ್ಲಿ. ಒಂದು ಕೆಲಸ ಮಾಡುವ. ಹೇಗೆ? ಅದ್ರ ಒಂದು ಕೈ ಒಂದು ಕಾಲು ನೀನು ಹಿಡಿ, ಒಂದು ಕೈ ಒಂದು ಕಾಲು ನಾನು ಹಿಡಿತೆ. ಪರಸ್ಪರ ವಿರುದ್ಧ ದಿಕ್ಕಿಗೆ ಸೆಳೆಯುವ. ನನಗೆ ಸಿಕ್ಕಿದ್ದು ನನಗೆ, ನಿನಗೆ ಸಿಕ್ಕಿದ್ದು ನನಗೆ. ಓಯ್, ತಪ್ಪಿತ? ನಿನಗೆ ಸಿಕ್ಕಿದ್ದು ನನಗೆ, ನನಗೆ ಸಿಕ್ಕಿದ್ದು ಅದು ನಿನಗಾಗಬೇಕು. ನಿನಗೆ ತಿನ್ನುವ ತಿನ್ನುವ ತಿನ್ನುವ. ಈಗ ಬಿಸಿ ಉಂಟು. ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿ ಹೊಂದಿ ಆಮೇಲೆ ಬಂದು ತಕ್ಕುದಾದ ಮದ್ಯಕ್ಕೆ ಆಯ್ತು. ನಿಮ್ಗೆ ಮದ್ದು ಹಾಕಿದೆ, ಕೊಡ್ಲಿಕ್ಕೆ ಎಂತದುಂಟು ನಿಮ್ಮ ಹತ್ರ? ಸ್ವಂತದ್ದೆಂತದುಂಟು? ನೋಡು ನೋಡ, ಕಾಲಿಂದ ತಲೆವರೆಗೆ ನೋಡಿ. ದೊಡ್ಡದು ಮಂಡೆ ಎಲ್ಲ ನಮ್ಮದೇ ಅಲ್ವಾ? ಬಿಚ್ಚಬೇಕು ನೀವು. ಇಷ್ಟು ಉದ್ದ ಮಂಡೆ ಉಂಟು. ಆದೀತು, ಅವ ಎಂತ ಅದನ್ನೇ ಕೊಡಿ. ಹೌದು, ನಿಮ್ಮ ತಲೆಗಳನ್ನೇ ಕೊಡಿ. ನಗು ನಗುತ್ತ ಮಾತಾಡಿ ನಮ್ಮನ್ನು ವಂಚಿಸಿ ಬಿಟ್ಟು ಪ್ರಾಣವನ್ನೇ ಕೇಳಿದರಲ್ವಾ? ಇಲ್ಲಿ ಬಾ, ಒಳ್ಳೇದೊಂದು ಊಟ ಇತ್ತ. ಇಲ್ಲಿ ಬಾ. ಇಷ್ಟು ಚಿಕ್ಕ ಮಂಡೆ ನಮ್ಮದೆಂತದು. ಇಲ್ಲಿ ಬಾ, ಕೇಳು ಕೇಳು ಕೇಳು. ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಮತ್ತೇನು? ಆದರೆ ಪ್ರಾಣ ಪಡೆದುಕೊಳ್ಳಬೇಕಾದ್ರೆ ಒಂದು ಬಿಂದು ಜಲ ನಮ್ಮನ್ನು ಸ್ಪರ್ಶ ಮಾಡದ ರೀತಿಯಲ್ಲಿ ನಮ್ಮ ಇರುವರ ಪ್ರಾಣವನ್ನು ಪಡೆದುಕೋ. ನನ್ನ ನೆಲೆಯನ್ನರಿಯದೆ ಮರುಳರ ಹಾಗೆ ಮಾತನಾಡುತ್ತಿರುವವರು ನೀವು. ಎಲ್ಲವನ್ನೂ ತಿಳಿದುಕೊಳ್ಳುವುದಕ್ಕಾಗಿ ಶಿಕ್ಷಾನವನ್ನಿತ್ತಿದ್ದೇನೆ, ನೋಡಿಕೊಳ್ಳಿ. ನೀರಜ ದಳನಯನ
ಸುಜ್ಞಾನದ ಬೆಳಕು ನಮ್ಮಲ್ಲಿ ಮೂಡುತ್ತಾ ಉಂಟು. ನೀನು ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ಅರಿತುಕೊಳ್ಳುವುದಕ್ಕೆ ಈ ಹೊತ್ತಿಗೆ ನಾವು ಸಮರ್ಥರಾದೆವು. ಪ್ರಭು, ನೀರಿನಲ್ಲಿ ಹಾಯಾಗಿ ಪವಡಿಸಿದವ ನೀನು, ಹಗುರವಾಗಿ ನಿನ್ನನ್ನು ಮಾತನಾಡಿದೆ. ಆದ್ರೆ ಈಗ ಅರ್ಥವಾಯಿತು, ನೀರಿಗೆ ಮತ್ತೊಂದು ಹೆಸರು ನಾರ ಎನ್ನುವ ಹಾಗೆ. ನಾರವನ್ನಾದು ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬಹುದಾದಂತ ಸಾಮರ್ಥ್ಯ ಇರುವುದರಿಂದಲೇ ನೀನು ನಾರಾಯಣ ಎನ್ನುವುದು ಸ್ಪಷ್ಟವಾಯಿತು. ಆದ್ರೆ ನಾವು ಯಾರು, ನಾವು ಏನು ಎನ್ನುವುದನ್ನು ಅರಿಯದೆ ಹೋದವರು. ಆದ್ರೆ ನೀನಿತ್ತಂತ ದಿವ್ಯ ಜ್ಞಾನದಿಂದ ಎಲ್ಲವೂ ಈಗ ವೇದ್ಯವಾಗುತ್ತಾವು. ನೀನು ಸಿಂಧು, ನಿನ್ನಿಂದಲೇ ಸಿಡಿಯಲ್ಪಟ್ಟ ಬಿಂದುಗಳು ನಾವು, ನಿನ್ನ ಕಿವಿಯ ಗಿಲ್ಬಿಷದಿಂದಲೇ ಹುಟ್ಟಿಕೊಂಡವರು ಎನ್ನುವಂತ ಸತ್ಯ ನಮಗೆ ಅರಿವಾಯಿತು. ನಮ್ಮ ತಂದೆಯೂ ನೀನೇ, ತಾಯಿಯೂ ನೀನೇ ಎನ್ನುವುದನ್ನು ಅರ್ಥ ಮಾಡಿಕೊಂಡೆವು. ಆದ್ರೆ ಏನು ಮಾಡೋಣ ಪ್ರಭು, ಕಾಲವೇ ಮಿಂಚಿ ಹೋಯಿತಲ್ಲ. ನೀನು ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ಅರಿಯದೆ ನಿನ್ನನ್ನು ಘಾತಿಸಿದೆವು, ಬಾಯಿಗೆ ಬಂದಂತೆ ನಿನ್ನನ್ನು ನಿಂದಿಸಿದೆವು. ಆದರೆ ಎಂತಹ ದುರಿತವಿದು, ಎಂತಹ ದುರಿತವನ್ನು ನಮ್ಮ ಜೀವನದಲ್ಲಿ ನಾವು ಎಸಗಿದೆವು ಪ್ರಭು. ಆದ್ರಿಂದ ನಿನ್ನಲ್ಲಿ ಕೈ ಮುಗಿದು ಪ್ರಾರ್ಥನೆ, ದುರಿತ ನಿವಾರಕನಾದಂತ ನೀನು ನಾವು ಎಸಗಿದ ದುರಿತಗಳನ್ನೆಲ್ಲ ದೂರೀಕರಿಸಿ ನಮ್ಮನ್ನು ಉತ್ತರಿಸಬೇಕು ಪ್ರಭು. ಶರಣಾಗತಿಗೆ ಮೆಚ್ಚಿದೆ ನಿಮ್ಮಿಚ್ಛೆಯೇನು ತಂದೆಯೇ? ಇಷ್ಟರವರೆಗೆ ನಮ್ಮ ಇರುವರ ಬದುಕಿನಲ್ಲಿ ಕತ್ತಲೆ ತುಂಬಿತ್ತು. ಗತ್ತಲು ತುಂಬಿದ ಕಾರಣದಿಂದಲಾಗಿ ಏನಕ್ಕೇನೋ ಮಾಡಿಬಿಟ್ಟೆವು. ನಿನ್ನನ್ನೇ ಘಾತಿಸುವುದಕ್ಕೆ, ತಿನ್ನುವುದಕ್ಕಾಗಿ ಮುಂದಾದಂತಹ ನಾವು ಏನು ಲೋಕದ ಪಾಲನಾಕರ್ತು ನೀನು. ಈ ಪ್ರಪಂಚದಲ್ಲಿ ಯಾರಿಗೆ ಏರಬೇಕು ಅದನ್ನೆಲ್ಲ ಒದಗಿಸಿಕೊಡುವಂತಹ ಸರ್ವಶಕ್ತನಾಗಿರುವಂತಹ ನೀನು ನಮ್ಮಿರುವರನ್ನು ಯಾಕೆ ಈ ರೀತಿಯಾಗಿ ಹುಟ್ಟಿಸಿದೆ? ಒಳ್ಳೆಯವರಾಗಿ ಸಜ್ಜನರಾಗಿ ನಿನ್ನ ಪಾದ ಪೂಜೆಯನ್ನು ಮಾಡುವಂತೆ ಹುಟ್ಟಿಸಬಹುದಿತ್ತಲ್ವ? ಅದನ್ನು ಬಿಟ್ಟು ದುಷ್ಟರಾದೆವು, ನಿನ್ನನ್ನು ತಿನ್ನುವುದಕ್ಕಾಗಿ ಮುಂದಾದೆವು. ಯಾಕೆ ಈ ರೀತಿಯಾದಂತಹ ಹುಟ್ಟು ನಮ್ಮದು ಎನ್ನುವುದು ತಿಳಿಯಲಿಲ್ಲ. ಅಷ್ಟೇ ಅಲ್ಲದೆ ಸಾಯುವ ಕಾಲಕ್ಕೆ ಒಂದು ಹೆಸರಿಲ್ಲದೆ ಸಾಯುವಂತ ಸ್ಥಿತಿ ಬಂತಲ್ಲ, ಹಾಗಾಗಕೂಡದು ತಂದೆ. ಹೆಸರಿನೊಂದಿಗೆ ಅನುಗ್ರಹವನ್ನು ಮಾಡಬೇಕು. ಕರುಣಿಸೋಣ. ಜಲದಿಯಲ್ಲಿ ಸೇರಿಸುತ್ತ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುವುದರ ಭಯವನ್ನು ಹುಟ್ಟಿಕೊಂಡ ಕಾರಣದಿಂದಲೇ ನೀವು ಈತರನಾಗಿರಬೇಕಾಗಿ ಬಂತು. ಹೌದೇ? ನನ್ನನ್ನೇ ತಿನ್ನುವ ಉದ್ದೇಶಕ್ಕಾಗಿ ನೀವು ಬಂದ ಕಾಲಕ್ಕೆ ಮೊದಲರಿಯದೇ ಹೋದರೂ ಮತ್ತೆಲ್ಲವನ್ನು ಅರಿತುಕೊಂಡು ಶರಣಾಗತರಾಗಿ ಸರ್ವವನ್ನು ಅರ್ಪಿಸುವುದಕ್ಕೆ ಸಿದ್ಧರಾದಂತಹ ನಿಮ್ಮ ಕುರಿತಾಗಿ ಕರುಣೆ ಉಳ್ಳವನಾಗಿ ಮದಿರೆಯ ಕಾಂತಿಯಿಂದ ಒಪ್ಪುವನಿಗೆ ಮಧುವೆಂದು ಕಠಿಣ ಕಾಯದವನಿಗೆ ಕೈಟಭನೆಂಬ ಹೆಸರು ನಿಲ್ಲಿಸಿದ್ದೇನೆ. ಅದು ನನ್ನ ಜಂಘೆಯನ್ನು ವಿಸ್ತರಿಸುವ ಮೂಲಕವಾಗಿ ಜಲಬಿಂದು ಸೋಂಕದ ಹಾಗೆ ನಿಮ್ಮನ್ನು ಸಂಹರಿಸಿ ನಾನು ಮಧುಸೂದನನಾಗ್ತೇನೆ, ಕೈಟಭಾರಿ ಆಗ್ತೇನೆ. ನಿಮ್ಮ ಮೇಧಸ್ಸನ್ನು ಜಲಧಿಯಲ್ಲೇ ತುಂಬಿ ಧರೆಯನ್ನು ಸೃಜಿಸಿ ಅದಕ್ಕೆ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸುವನು. ನಿಮ್ಮ ಭಯಕ್ಕೊಳಗಾಗಿ ನನ್ನೊಳಗೆ ಅಡಕವಾಗಿ 5,000 ವರ್ಷಕ್ಕಿಂತ ಹೆಚ್ಚಿನ ಸತ್ಸಾಧಕನಾಗಿ ಸೃಷ್ಟಿಯ ಪೂರ್ವಾರ್ಹತೆಯಿಂದ ಮೆರೆಯುತ್ತಿರುವ ಕಮಲಜನನ್ನು ಹೊರಬರಿಸಿ ಸೃಷ್ಟಿಗೆ ನಿಯಮವನ್ನು ಮಾಡಿ ಕಳುಹುತ್ತೇನೆ. ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇದಿನಿಯನ್ನು ಮೊದಲುಕೊಂಡಾಗ್ತದೆ ಎನ್ನುವುದರಿಂದ ನಿಮಗೆ ಕೀರ್ತಿ ಬರ್ತದೆ. ಈಗ ಸಮಾಧಾನ ತಾನೆ? ದೇವರೇ, ಎಂತ ಸೌಭಾಗ್ಯವನ್ನು ನಮ್ಮ ಜೀವನಕ್ಕೆ ನೀನು ಒದಗಿಸಿಕೊಟ್ಟೆ. ಹುಟ್ಟಿದ ಗಳಿಗೆಯಲ್ಲಿ ತಾಯಿಯ ಎದೆ ಹಾಲನ್ನು ಉಂಡವರಲ್ಲ, ತಂದೆಯ ತೊಡೆ ಸೋಂಕಿನಲ್ಲಿ ನಾವು ಮಲಗಿದವರಲ್ಲ. ಆದ್ರೆ ಸಾಯುವ ಕಾಲಕ್ಕೆ ತಂದೆಯೂ ಆದ ತಾಯಿಯೂ ಆದಂತ ನಿನ್ನ ತೊಡೆ ಸೋಂಕಿನಲ್ಲಿ ಮಲಗಿ ಹಾಯಾಗಿ ಪ್ರಾಣವನ್ನು ಬಿಡುವಂತ ಸುಯೋಗವನ್ನು ನಮಗೆ ಒದಗಿಸಿಕೊಟ್ಟೆಯಲ್ಲ. ಧನ್ಯರಾದೆವು. ಇದೋ ಸಂತೋಷದಿಂದ ಆ
ತನುಜಪೇಕ್ಷೆಯಲಿ ಕಾಮಿನಿಯು ಕನಕ ಗರ್ಭನ ತಪವನು ಕೈವೇರಿರುತ್ತಲೇ ಕನಕ ಗರ್ಭನ ತಪವನು ಕೈವೇರಿರುತ್ತಲೇ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಕೈವೇರಿರುತ್ತಲೇ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನಿಯ ದೇಯಲಿ ಮಾಲಿನಿಯು ವರತನು ಜಪೇಕ್ಷೆಯಲಿ ಕಾಮಿನಿಯು ಜೈನಮೋತ್ತರವೇಶ್ವರಿ ನೀವೇ ರಕ್ಷಣೆ ಮಾಡಬೇಕು. ಮಾಲೆಯಿಂದ ಶೋಭಿಸಬೇಕಾದರೆ ಅದಕ್ಕೆ ಬೇಕಾದದ್ದು ಪದಕ. ಆ ಪದಕದೋಪದಲ್ಲಿ ಶೋಭಿಸುತ್ತಾ ಉಂಟು ನಮ್ಮಂತಹ ಕ್ಷೋಣಿತಾಪುರ. ಜೀವನದಲ್ಲಿ ತಂದೆ ತಾಯಿಗೆ ಅದಷ್ಟು ಆಸೆಗಳಿರುವುದು ಸಹಜ. ಇನ್ನು ದಿವಸ ನನ್ನ ತಾಯಿ ಆಸೆ ಬೇರೆ ಏನೂ ಅಲ್ಲ. ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಅಗ್ರಜರನ್ನು ಕಳುಹಿಸಿಕೊಟ್ಟಿದ್ದಾರೆ. ದೇವತೆಗಳ ಮೋಸದಿಂದಾಗಿ ಇನ್ನು ದಿವಸ ನನ್ನ ಅಗ್ರಜರನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಆ ಕಾರಣದಿಂದಾಗಿ ನನ್ನ ತಾಯಿಗೆ ಶೋಕ ಎಂಬುದು ಕಾಡುತ್ತಾ ಇತ್ತು. ಅದು ಅಂತಿಂತ ಶೋಕವಲ್ಲ, ಪುತ್ರ ಶೋಕ. ಪುತ್ರ ಶೋಕದಿಂದ ಕಣ್ಣೀರಲ್ಲಿತ್ತು ಅಮ್ಮನಿಗೆ ಧೈರ್ಯದ ಮಾತನ್ನಾಡಿದ್ದೇನೆ. ಗಂಡು ಮಕ್ಕಳಿಂದ ಆಗದ ಸಾಧನೆಯನ್ನು ಹೆಣ್ಣಾದಂತಹ ನಾನು ಮಾಡುತ್ತೇನೆ ಎಂಬುದಾಗಿ. ಯಾಕೆ ಮಾತು? ಸಾಧನೆಗೆ ಗಂಡಾದರೇನು ಹೆಣ್ಣಾದರೇನು, ಸಾಧಿಸಿ ತೋರಿಸುತ್ತಿರುವ ಛಲ ಹೊಂದಿದ್ದರೆ ಸಾಕು ತಾನೆ. ಆ ಹೊತ್ತಿಗೆ ಅಮ್ಮ ಆಡಿಂತಹ ಮಾತು, ಮಗಳೇ ಮಾಲಿನಿ, ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು. ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಉಳಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆಯುವುದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದೆ ಎನ್ನುವ ಹಾಗೆ ಅಮ್ಮನಿಂದ ಆಶೀರ್ವಾದವನ್ನು ಪಡೆದು ಬಂದು ಸೇರಿದ್ದಾದರೂ ಇಲ್ಲಿಗೆ. ದಟ್ಟವಂತಹ ಕಾನನ ತಾನೆ. ವಿಧಾತನ ಕುರಿತು ತಪಸ್ಸನ್ನೇನು ಆಚರಿಸಬಹುದು. ತಪಸ್ಸನ್ನು ಆಚರಿಸುವ ಮುನ್ನ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆ? ಚಿಲುವಿಗೆ ಯೌವನಿಂದ ಕೂಡಿದವಳು ನಾನು. ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಿಟ್ಟ ಕಣ್ಣು ಮುಚ್ಚಿದ ರೀತಿಯಲ್ಲಿ ನನ್ನನ್ನೇ ನೋಡುತ್ತಾ ಇದ್ದಾರಲ್ಲ. ಮಾಗಿದ ಹಣ್ಣಿನ ರೀತಿಯಲ್ಲಿ ಅವರ ಕಣ್ಣಿಗೆ ನಾನು ಗೋಚರಿಸುತ್ತಾ ಇದ್ದೇನೆ. ಇತ್ತ ಕಡೆ ನೋಡಿದರೆ ಇಳೆಯ ಕಾಮುಕರು, ಅವರ ಭೀತಿ ಅಲ್ಲ. ಮೇಲೆ ನೋಡಿ, ದೇವತೆಗಳು ಹೇಳುವುದಕ್ಕೆ ಸುಮನಸರು ಎಂಬುದಾಗಿ, ಆದರೆ ಮಾಡುವುದಿಲ್ಲ ಅನ್ಯಾಯವನ್ನೇ. ಆ ಕಾರಣಕ್ಕಾಗಿ ಮಾಲಿನಿಯಂತಹ ನಾನು ಇವರಿಬ್ಬರ ಕಣ್ಣನ್ನು ತಪ್ಪಿಸಿ ತಪಸ್ಸನ್ನು ಆಚರಿಸಬೇಕು. ಯಾವ ರೂಪದಲ್ಲಿ ತಪಸ್ಸನ್ನು ಆಚರಿಸಲಿ ಎಂಬುದಕ್ಕೆ ಆಲೋಚನೆ ಮಾಡಿದಾಗ ದೂರದಲ್ಲಿ ಕಾಣುತ್ತಿರುವುದರ ಏನು? ಮಹಿಷಿಗಳ ಹಿಂಡಲ್ಲವೇ ಇತ್ತ ಕಡೆಗೆ ಸಾಲು ಸಾಲಾಗಿ ಬರುತ್ತಾ ಉಂಟು. ಯಾವುದರ ಹೆದರಿಕೆ ಕೂಡ ಅವುಗಳಿಗೆ ಇಲ್ಲ. ಮಾಲಿನಿಯಂತಹ ನನಗೆ ನಿಜವಾದ ಸಮಯ ಕಾಣುತ್ತಿದ್ದಂತಹ ಮಹೇಶ ರೂಪವನ್ನು ಅಂತೂ ತಪಸ್ಸನ್ನಾಚರಿಸುತ್ತೇನೆ. ತಪಸ್ಸಿನಲ್ಲಿ ನಿರತನಾದಿದ್ದ ಕಾಲದಲ್ಲಿ ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸೆ ಭಂಗಗೊಂಡಿತು.
ಏನೆಂಬುದಾಗಿ ಜ್ಞಾನ ದೃಷ್ಟಿಯಿಂದ ಕಂಡೆ ಅಂತಾದ್ರೆ ದಿತಿಪುತ್ರಿಯಾದ ಮಾಲಿನಿಯು ಯೋಗ್ಯವಾದ ಮಗನನ್ನು ಪಡೆಯಬೇಕೆಂಬುದಾಗಿ ಮಹಿಷಿ ರೂಪವನ್ನಂತೂ ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಅವಳ ಈ ಕೃತ್ಯ ಹೇಗಾಯಿತು? ಅಪಮಾನವನ್ನು ಉಂಟು ಮಾಡಿದೆ. ಇವಳನ್ನು ಹೀಗೆ ಸುಮ್ಮನೆ ಬಿಡುವುದಲ್ಲ. ಇವಳ ಉದರದಿಂದ ಜನಿಸುವಂತಹ ಮಗು ಆಗಿ ಹುಟ್ಟಲಿ. ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗಲಿ. ಇನ್ನು ನನ್ನದಾದಂತಹ ಕಾರ್ಯಸ್ಥಳವನ್ನು ಹುಡುಕುತ್ತಾ ಮುಂದೆ ನಡೆಯುತ್ತೇನೆ. ಭಕ್ತಿಗೆ ಒಲಿದು ಪ್ರತ್ಯಕ್ಷನಾಗಿದ್ದೇನೆ. ಏನು ಮನದ ವಾಂಛೆ ತಿಳಿಸು ಮಗಳೇ. ಕರುಣಸಾಗರ ದೇವ, ಹರುಷದಿಂದಲೇ ಮನದಿರವ ದುರಧೀರನಾಗಿರುವ ತರಳನ ಬಯಸಿ ನನ್ನಂತಹ ಭಕ್ತಿಗೆ ಮೆಚ್ಚಿ ಸತ್ಯಲೋಕದಿಂದ ಎಳೆದುಕೊಂಡು ಬಂದಿರಿ. ಹೌದು ಮಗ, ನಿಮ್ಮನ್ನು ಕಂಡಾಕ್ಷಣ ನನ್ನ ಜೀವನವೇ ಪಾವನವಾಗಿ ಹೋಯಿತು. ಆ ಕಾರಣಕ್ಕಾಗಿ ನಿಮ್ಮನ್ನು ನಾನು ಕರುಣಾಸಾಗರದೊಂದಿಗೆ ಹಾಡಿಕೊಂಡಾಡಿದ್ದೇನೆ. ಮಾಲಿನಿಯಂತಹ ನಾನು ಇನ್ನು ದಿವಸ ಈ ರೀತಿಯಾಗಿ ತಪಸ್ಸನ್ನು ಆಚರಿಸಬೇಕಾದ್ರೆ ಕಾರಣ ಉಂಟು. ನನ್ನ ತಾಯಿಯಾಸನ್ನು ಈಡೇರಿಸಬೇಕೆಂಬ ಕಾರಣಕ್ಕಾಗಿ ದುರಧೀರನಂತಹ ಮಗನನ್ನು ಪಡೆಯಬೇಕು. ಅಂತಹ ಮಗು 3 ಲೋಕದಲ್ಲಿ ವಿಭುವಾಗಿ ಮೆರೆಯಬೇಕು. ಅಂತಹ ಮಗನನ್ನು ಪಡೆಯುವ ಹಾಗೆ ವರವನ್ನು ಅನುಗ್ರಹಿಸಬೇಕು ತಂದೆ. ತಥಾಸ್ತು. ಸಂತೋಷವಾಯಿತು. ಹುಟ್ಟುವ ಮಗ ಕೋಣನಾಗಿರುತ್ತಾನೆ. ದೇವಾ, ಈ ಹೊತ್ತಿಗೆ ಅಂತಹ ಮಾತನ್ನು ಕೇಳುತ್ತಿದ್ದೇನೆ. ನಾನು ಪ್ರತ್ಯಕ್ಷರಾದರೂ ತಾವು ಮಗಳಂತಹ ನನಗೆ ಒಳ್ಳೆಯ ರೀತಿಯಲ್ಲಿ ವರವನ್ನೇ ಅನುಗ್ರಹಿಸುತ್ತೆಂದು ತಿಳಿದಿದ್ದೆ. ಆದ್ರೆ ನೀವು ಆದಂತಹ ಮಾತು ಸತ್ಯವೇ. ನನ್ನ ಉದಯದಲ್ಲಿ ಹುಟ್ಟುವಂತಹ ಮಗು ಮಾತ್ರ ಕೋಣನಾಗಿ ಬೆಳೆಯುತ್ತಾನೆಯೇ ತಂದೆ. ಇಲ್ಲ, ಅಂತಹ ಮಗನನ್ನು ಎತ್ತಿ ಬೆಳೆಸುವುದಾದ್ರೂ ಹೇಗೆ, ಎದೆ ಹಾಲು ಉಣಿಸುವುದಾದ್ರೂ ಎಂತು ನಾನು. ಇಂತಹ ವಿಚಾರ ನನ್ನ ತಾಯಿ ಬಳಿ ಹೇಳುವ ಮುನ್ನ ಈ ಸ್ಥಳದಲ್ಲಿ ಈ ಮಾಲಿನಿಗೆ ಮೃತ್ಯುವನ್ನು ಒದಗಿಸಬೇಕು ತಂದೆ. ಉದರದಲ್ಲಿ ಮುಂದೆ ತ್ರಿಜಗದಿ ಮೇರೆಯುವನು ಘನಕೀರ್ತಿಯಿಂದಲೇ ಮರೆಯ ಮಾತಲ್ಲ ಎಂದೇನು ಸಂತೈ
ಮಾತು ಸುಳ್ಳಾಗುವುದಕ್ಕುಂಟೆ ಮಗಳೇ? ಇಲ್ಲವೇ? ನೀನು ಮಹಿಷಿಯಾಕೃತಿಯನಂತೂ ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಮುನಿ ಶುಪಾರ್ಶಕನ ತಪಸ್ಸಿಗೆ ಭಂಗವಾಯಿ. ಹೌದೇ? ಕುಪಿತನಾದ ಆತ ನಿನಗೆ ಶಾಪವನ್ನೇ ಕೊಟ್ಟಿದ್ದಾನೆ. ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ. ದೇವ ಶಾಪ ಕೊಟ್ಟದ್ದು ಮುನಿ. ಹೌದು. ಪ್ರತ್ಯಕ್ಷರಾದ ಬ್ರಹ್ಮದೇವರು ಮಗಳಂತ ನನಗೆ ಪರಿಮಾರ್ಜನೆ ದೊರಕಬೇಕಲ್ಲವೇ ತಮ್ಮಿಂದ? ಆದರೆ ಕುಪಿತನಾದ ಆತ ನಾನು ಕೊಟ್ಟಂತ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಎನ್ನುವಾಗ ಹೇಳಿದ್ದಾನೆ. ಅಂತಹ ಮಾತನ್ನು ಕೂಡ ಆಡಿದ್ದಾರೆ. ಹೌದು. ಇನ್ನೇನು ಮಾಡಲಿ ತಂದೆ ನಾನು? ನಿನ್ನ ಉದ್ದೇಶ ಏನು ಮಗಳೇ? ದುರಧೀರನಂತಹ ಮಗನನ್ನು ಪಡೆಯಬೇಕೆಂಬ ಆಸೆ ನನ್ನದು. ಸಮರ್ಥನವಾಗಬೇಕು. ಸತ್ಯ. 3 ಲೋಕದಲ್ಲಿ ತಾನಾಗಿ ಬೆರೆಯಬೇಕೆನ್ನುವಂತಹ ಆಶೆ ಅಲ್ವಾ? ಹೌದು. ಅಂತಹ ಮಗನನ್ನೇ ನಿನಗೆ ಅನುಗ್ರಹ ಮಾಡುತ್ತೇನೆ. ಶುಭವಾಗಲಿ. ಜಯ 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 ಜಯ. ಈ ಹೊತ್ತಿಗೆ ನನ್ನ ಮನಸ್ಸಿಗೆ ಅದೆಷ್ಟು ಸಂತೋಷವಾಗುತ್ತಾ ಉಂಟು. ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾದರೂ ಕೂಡ ಜಾಣನಾಗಿ ಮೆರೆಯುತ್ತಾನಂತೆ. ಈ ಸಂತಸದ ವಿಚಾರವನ್ನು ತಾಯಿ ಬಳಿ ತಿಳಿಸಬೇಕಾಗಿದೆ. ತೆರಳುತ್ತಿರತ್ತ ಕಡೆಗೆ ಹಿಮವನ್ನು ಕೊಂಡು ಮಾಲಿನಿ ಮನದಿಗ ಋಷವನ್ನು ಆಡಿ ಶರದೋಳು ನಿಜ ರೂಪವನ್ನು ತಡೆಯುತ್ತಲೇ ಮನಗದೆ ಜನನಿಯಲ್ಲಿ ಕನಕ ಗರ್ಭನ ಹಿಮವನ್ನು ಕೊಂಡು ಮಾಲಿನಿ ಮನದಿಗ ಋಷವನ್ನು ಆಡಿ ಹರಿದಾಡಿ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತೆಯು ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಗರದಿ ಮಾಡಿದುದ ದಿತಿಯು ತಪಸ್ಸನ್ನು ಪೂರ್ಣಗೊಳಿಸಿ ಅರಮನೆಯನ್ನು ಸೇರಿದ ಮಗಳಿಗೆ ಮದುವೆಯನ್ನೇನು ಮಾಡಿದ್ದೇನೆ. ಮುದ್ದು ಕನ್ನಮ್ಮನಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ ಮಾಲಿನಿ. ಮಹಿಷನೆನ್ನುವ ಹಾಗೆ ಹೆಸರನ್ನು ಇಟ್ಟಿದ್ದೇನೆ. ಆದರೆ ನಾನು ಆಲೋಚಿಸುವುದು ಅದನ್ನಲ್ಲ ಸ್ವಾಮಿ. ನನ್ನದಾದ ಮನದಾಸೆ ಹಾಗೇ ಉಳಿಯಿತಲ್ಲ. ಯಾರಿದ್ದಾರೆ ನನಗೆ? ಯಾರಿದ್ದಾರೆ? ವೈಭವದಿಂದಲೇ ಮದುವೆಯನ್ನು ಮಾಡಿದಿದ್ದೀರಿ. ನಮ್ಮ ದಾಂಪತ್ಯದ ಶುಭ ಫಲದ ಪ್ರತೀಕವಾಗಿ ನಮ್ಮೊಬ್ಬ ಹುಟ್ಟಿಕೊಂಡವನಿದ್ದಾನೆ. ನಿಮ್ಮ ಮೊಮ್ಮಗನ ಆಟ ಪಾಠಗಳನ್ನು ಗಮನಿಸುತ್ತಾ ಸಂತೋಷದಿಂದ ಕಾಲ ಕಳೆಯಬೇಕಾಗಿದ್ದಂತಹ ನೀವು ಈ ಕಾಲದಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ ತಾಯಿ, ದುಃಖಿಸುತ್ತಾ ಇದ್ದೀರಿ. ನಿಮ್ಮ ಅಂತರಂಗದಲ್ಲಿರುವಂತಹ ದುಃಖವನ್ನು ನನ್ನಲ್ಲಿ ಹಾಡಿತಾಯೇ. ನನ್ನ ದುಃಖವನ್ನು ಏನೆಂದು ಹೇಳಲಿ? ಏನಾಯ್ತು ತಾಯೇ? ನ್ಯಾಯದಲ್ಲಿ ನಮಗೆ ದೊರಕಬೇಕಾದ ಸ್ವರ್ಗಲೋಕವನ್ನು ಆ ದೇವತೆಗಳು ಆಳುತ್ತಾ ಬರುತ್ತಿದ್ದಾರೆ. ಅದನ್ನು ಪಡೆಯಬೇಕು ಎನ್ನುವಂತಹ ಮನದಾಸೆಯನ್ನು ಇಟ್ಟುಕೊಂಡು ಈ ಹಿಂದೆ ನಾನು ಜನ್ಮ ಕೊಟ್ಟ ಎಲ್ಲಾ ಗಂಡು ಮಕ್ಕಳನ್ನು ಯುದ್ಧಕ್ಕಾಗಿ ಕಳುಹಿಸಿಕೊಟ್ಟೆ. ಏನಾಯ್ತು ತಾಯೇ? ಪರಿಣಾಮ ದೇವತೆಗಳು ಎಲ್ಲರನ್ನು ಮೋಸದಿಂದ ಕೊಂದು ಸ್ವರ್ಗವನ್ನು ಗೆಲ್ಲುವಂತಹ ವೀರರು ನಮ್ಮಲ್ಲಿ ಯಾರೂ ಇಲ್ಲ ಎನ್ನುವಂತಹ ಚಿಂತೆ.
ಪೀಠ ಬರಿದಾಗಿದೆ. ಯಾರಿಗೊಂದು ಇಂದ್ರಾದಿ ಸುಮನ ಚರಣಲ್ಲ ನೋಡಿ ಹೋಗಿದ್ದಾರೆ. ನೀನು ಮಾಡಿದ ತಪ್ಪನ್ನು ತಟ್ಟಿಗೆಡುವುದಕ್ಕೆ ಬೇಕಾಗಿ ಸುರನ ಮನೆಯನ್ನು ಆಲಿಸಿ ಬಂದವ
ವೃಷ್ಟಿಯನ್ನು ಹರಿಸುತ್ತಾ ಇದ್ದಾರೆ. ತಡ ಮಾಡುವುದಲ್ಲ ಯಕ್ಷಲೋಕ. ಸ್ವರ್ಗಕ್ಕೆ ಹೋದವ ನಾನು. ನಮ್ಮವರ ಜೊತೆ ಹೋದವ ನೀನು. ಹೌದಮ್ಮ. ಅಂತಹ ವಿಚಾರ ಏನಾಗಿದೆ? ವಾಯು ಬಂದದ್ದು ಗೊತ್ತಿಲ್ಲ, ಹೋದದ್ದು ಗೊತ್ತೇ ಆಗಲಿಲ್ಲ. ನಮ್ಮವರಿಗೆ ಸೂಚನೆಯನ್ನು ಕೊಟ್ಟಿದ್ದಿ ತಾನೆ ನೀನು ಬರುವಂತ ಹೊತ್ತಿಗೆ? ಹೇಳಿದೆವ ಅಮ್ಮ. ಏನು? ಎಲ್ಲವರು ಹೋರಾಟದಲ್ಲಿ ಅಮ್ಮ ನಮ್ಮವರಿಗೆ ಜಯ ಆಯ್ತಮ್ಮ. ಹೌದಾ? ಹೌದು. ನಮ್ಮವರು ಒಂದನ್ನು ಪೆಟ್ಟು ನೋಡ್ಬೇಕು. ಅಮ್ಮ ಏನು? ದೇವೇಂದ್ರನೇ ಬಂದ. ದೇವೇಂದ್ರ? ಹೌದಮ್ಮ. ಹೌದಾ? ಅವನನ್ನು ನೋಡಬೇಕಿತ್ತಮ್ಮ. ಏನು? ಅಮ್ಮ ಉಜ್ಜರಾಯಿತವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಹಿಡಿಕೊಂಡು ಬಂದ. ಆ ರೀತಿ ಅಲ್ಲ. ಹೌದಮ್ಮ. ಐರಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧ
ಆಗ್ತದೆ, ಎರಡು ಕೂಡ ಅವನಲ್ಲೇ ಇತ್ತು. ಹೌದು. ಅಮ್ಮ ನಮ್ಮ ರಾಯರವರು ಒಳ್ಳೆ ಹಣಗಾಡಿ ಹೋರಾಟ ನಡೆಸಿದ. ಹೋರಾಟದಲ್ಲಿ ನಮ್ಮ ರಾಯರ ಪೆಟ್ಟು ಗೊತ್ತಲ್ಲ? ನಿಜ. ನಮ್ಮ ರಾಯರು ಕೊಟ್ಟ ಪೆಟ್ಟಲ್ಲಿ ದೇವೇಂದ್ರ ಓಡಿ ಹೋದಮ್ಮ, ಸೋತು ಹೋಗಿದ್ದಾನ. ಹೌದಮ್ಮ. ಸಂತೋಷವೇ ಸಂತೋಷ ತಾನೆ. ನಮ್ಮ ರಾಯರು ತಡವಲ್ಲಿಲ್ಲ. ಆ ಹೊತ್ತಿಗೆ ಏನ್ ಮಾಡಿದ್ದಾರೆ? ಏನು? ಸ್ಮಶಾನಕ್ಕೆ ಹೋದ್ರು. ಎಲ್ಲಿಗೆ? ಸ್ಮಶಾನಕ್ಕೆ ಆಹಾ, ಸಿಂಹಾಸನ ಜಯಘೋಷನ ಹಾಡಿದ್ದಾನೆ ನೀನು. ಆ ಬಳಿಕ ಜಾಮೀಸಿದ್ರು. ನಾಷ್ಟ ಆರಂಭ ಆಯ್ತು. ಎಲ್ಲಿ ಅದು? ಎಲ್ರಿಗೂ ನೃತ್ಯವ. ಯಾರೆಲ್ಲ ಬಂದಿದ್ದಾರೆ? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ. ಮಂಜಲ್ ದೋಸೆ. ಏನು ಮಂಜಲ್ ದೋಸೆ? ನಿನಗೆ ಬೆಳಿಗ್ಗೆ ಏನು ಇರ್ಲಿಲ್ವೇ ಇವತ್ತು? ಅಲ್ಲ, ಕುಣಿಯೋಳು. ಅವಳ ಹೆಸರು ಆ ರೀತಿ ಅಲ್ಲ. ಅಲ್ಲ, ಹೌದು, ಮಂಜುಘೋಷೆ. ಮೂಜಿಗಾಸ್ತಾಳೆ. ಯಾರಿಗೆ ನೀನು ಆ ರೀತಿ ಹೇಳುವುದು? ಮತ್ತೊಬ್ಬಳಮ್ಮ ಪುಂಜಿಕಸ್ಥಳೆ. ಅಮ್ಮ, ಏನು? ಇವರೆಲ್ಲ ನಾಷ್ಟ ನೋಡ್ಬೇಕಿತ್ತಮ್ಮ. ನಿನಗೂ ಸಂತೋಷವಾಯ್ತು ನೃತ್ಯ ಅವರ ಜೊತೆಯಲ್ಲಿ ನಾನು ಕುಡಿದಿದ್ದೆ. ಹೌದಾ? ಆ ಬಳಿಕ ಎಲ್ಲರೂ ಸಂತೋಷ ಸಾಗರದಲ್ಲಿದ್ದೆವು. ಒಂದಾನೊಂದ್ ದಿನ ಹಾರಾಡಿ ಬಂದ. ಹಾರಾಡಿಕೊಂಡು? ಹೌದಮ್ಮ. ಯಾರಾತ? ಯಕ್ಷರಾಜ ಪಿಂಗಲ. ಯಕ್ಷರಾಜ ಪಿಂಗಲ. ಯಕ್ಷರಾಜ ಪಿಂಗಲಾಕ್ಷಿ ಎಂಬುದಾಗಿ ಬಂದ ಮನೆಯಲ್ಲ ರಾಯರ ಎದುರಲ್ಲಿ ನಿಂತು ಎಲ್ಲ ಸಾಫಿ ಮಗನೇ, ನೀನು ಕುತ್ಕೊಳ್ಳೋ ಜಾಗ ಇದ? ನಾನಿರುವಾಗ ನೀನು ಕುತ್ಕೊಳ್ಳೋದ? ಕೆಳಗಲಿ ಯಾರಿಗೆ ಕಣ್ಣು ಸನ್ನೆ ಮಾಡುದು ನೀನು? ಅತ್ಯಾಯ್ತಿನ ಮಾತು ಅಲ್ಲಮ್ಮ. ಬಂದವ ನಮ್ಮ ರಾಯರನ್ನು ಜೋರು ಮಾಡುದು. ನಮ್ಮವರಿಗೆ ಬೈದದ್ದ? ಹೌದಮ್ಮ. ಬಿಡುಲ್ಲ. ಏನಂತ ಹೇಳಿದ್ದಾರೆ? ಸೊಡಿಗೆ ಬಾರಿಸಿದ್ರೆ ಇದ್ದ ಹಲ್ಲು ಉದುರ್ಬೇಕು ಪಾಪಿ ಮಗನೇ. ಯಾರಲ್ಲ ಯಾರು ಕೇಳ್ತಾ ಇದ್ದೀಯಾ? ಈ ಮಾತು ಯಾರು ಹೇಳಿದ್ರು? ನಮ್ಮ ರಾಯರು. ನಮ್ಮವರು ಹೇಳಿದ್ದ? ಒಳ್ಳೆದೇ ಆಯ್ತು. ಮಾತಿಗೆ ಮಾತುಗಳೇ ಆಯ್ತು. ಆ ಬಳಿಕ ಯುದ್ಧವೇ ಆರಂಭ ಆಯ್ತು. ಯುದ್ಧದಲ್ಲಿ ಅಮ್ಮ ಯಕ್ಷ ಕೊಟ್ಟ ಪೆಟ್ಟಲ್ಲಿ ನಮ್ಮ ರಾಯರು ಸತ್ತು ಹೋದ್ರು. ಹೋಗುವಂತಹ ಸಂದರ್ಭದಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತಾದರೆ ಯಾವುದು? ಮಾಲಿನಿ ಮಂಗಳಾರತಿಯನ್ನು ಹಿಡಿದುಕೊಂಡು ನಿಂತಿರಬೇಕು. ಯುದ್ಧವನ್ನು ಮಾಡಿ ಹಿಂತಿರುಗಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಸಂತೋಷದ ನಗುನಗುತ್ತ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಬೇಕೆಂದು ಆಡಿ ಹೋದಂತಹ ಮಾತಲ್ಲವೇ? ಬದುಕೆನ್ನದು ಉಜ್ವಲವಾಗಬೇಕು, ಭವಿಷ್ಯ ಎನ್ನದು ಬಂಗಾರವಾಗಬೇಕೆಂಬುದು ತಿಳಿದವಳು ನಾನು. ನನ್ನಂತಹ ಜೀವನದಲ್ಲಿ ಅದೆಷ್ಟು ಆಸೆಗಳನ್ನು ಇಟ್ಟುಕೊಂಡಿದ್ದೆ. ಈ ಕ್ಷಣದಲ್ಲಿ ನನ್ನ ಆಸೆಗಳೆಲ್ಲವೂ ಕೂಡ ನುಚ್ಚು ನೂರಾಗಿ ಹೋಯಿತು. ಲೋಕದೆಲ್ಲ ಹೆಣ್ಣು ಮಕ್ಕಳು ಬಯಸದಾದ್ರೆ ಹೇಗೆ? ಮದುವೆ ಆದ ಬಳಿಕ ಕೊರಳಲ್ಲಿರುವಂತಹ ಮಾಂಗಲ್ಯ, ಹಣೆಯಲ್ಲಿರುವಂತಹ ಕುಂಕುಮ ಕೊನೆಯ ತನಕ ಶಾಶ್ವತವಾಗಿರಬೇಕೆಂಬುದಾಗಿ ಬಯಸುತ್ತಾರೆ. ಈ ಹೊತ್ತಿಗೆ ನನ್ನ ಪಾಲಿಗೆ ಅದೇ ಇಲ್ಲ ಎಂದಾದರೆ ಈ ಭೂಮಿ ಮೇಲೆ ಬದುಕಿ ಏನು ಸಾಧನೆ ಮಾಡೋದಕ್ಕೆ ಉಂಟು ಹೇಳಿ? ಏನು ಸಾಧನೆ ಮಾಡೋದಕ್ಕೆ ಉಂಟು? ಇಲ್ಲ. ನನ್ನವರನ್ನು ಕಳೆದುಕೊಂಡ ಮೇಲೆ ಈ ಭೂಮಿ ಮೇಲೆ ನಾನು ಬದುಕುವುದಿಲ್ಲ. ಜೀವಿಸಲಿಕ್ಕೆ ಉಂಟೆ ತರಳ ಸಮರ ಸಮರ್ಥನಾಗಿ ಮಹಿಷಾಸುರಗೆ ಬಿತ್ತರಿಪೆ ಹತಮಗಳ ಅತ್ತಿಗಳು ಧೀರ
ನಾನು ಸಾಯುವುದಕ್ಕಿದೆ ತಾನೆ. ಇಂದಿನ ದಿವಸ ನನ್ನ ಪಾಲಿಗಿಂತಹ ಸ್ಥಿತಿ ಬರಬೇಕಾದ್ರೆ ಕಾರಣರಾದವರು ಯಾರು 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 ಯಾವ ದೇವತೆಗಳೇ ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನ ಕಡಿದು, ಕೈಯ ಬಳೆಯನ್ನ ಪುಟ್ಟಗಿರಿಸಿ, ಮುಡಿಯ ಹೂವನ್ನೇ ಬರಿದಾಗಿರಿಸಿ, ನನ್ನಂತ ಹೀನ ಸ್ಥಿತಿಯನ್ನು ನೋಡಿ ಸುರಪಾಲ ಮೇಲೆತ್ತರಕ್ಕೆ ನಿಂತ ಸಂತೋಷದಿಂದ ಚಪ್ಪಾಳೆಯಿಂದ ತಟ್ಟಿ ನಗುತ್ತಾ ಇದ್ದೀಯಲ್ಲ. ನಗು ನಗು, ಇದು ನಿನ್ನ ಶಾಶ್ವತವಂತಹ ನಗುವಲ್ಲ, ಇದು ನಿನ್ನ ಕೊನೆಯ ನಗು, ಇದು ನಿನ್ನ ಕೊನೆಯ ನಗು. ನನ್ನ ಕಣ್ಣಲ್ಲಿ ಕಣ್ಣೀರನ್ನು ಬರಿಸದ ಇದು ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರನ್ನು ಬರಿಸಲು ರಕ್ತ ಇಲ್ಲ. ನನ್ನಂತೆ ಈ ಕಣ್ಣಿನ ವಿಚಾರ ನಾನು ಯಾರಲ್ಲಿ ಹೇಳಲಿ ಯಾರು ಯಾಕೆ ಬೇಕು? ನನ್ನ ಬುದ್ಧಿಯ ಎತ್ತರಕ್ಕೆ ಬೆಳೆದಂತ ಮಗಳಂತ ಮಹಿಷಾಸುರನಿಲ್ಲವೇ ಗೆಳೆಯರ ಜೊತೆ ಆಟವನ್ನು ಆಡುವುದಕ್ಕಾಗಿ ರಾಜಾಂಗಣಕ್ಕೆ ಹೋದವನಿದ್ದಾನೆ. ಅವನನ್ನು ಕರೆದು ಇಲ್ಲಿ ನಡೆದಂತ ಸಮಸ್ತ ವಿಚಾರವನ್ನು ಆತನಲ್ಲಿ ತಿಳಿಸಿ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡದಿದ್ದಲ್ಲಿ ಸಂಜಾತ ಮಾಲಿನ್ಯ ನಾನಲ್ಲ ಹೊತ್ತು ಕಳೆಯುವುದಿಲ್ಲ. ಮಗನನ್ನೇ ಕರೆಯುತ್ತೇನಂತೆ ನಾನು. ಮಗನೇ, ಕಂದ, ಕುಮಾರ, ಮಗನೇ ಮಹೇಶ, ಬಾ ಕಂದ, ಬಾ ಕುಮಾರ, ಬಾ ಬಾ
ತಾಯಿ. ನಿಜ ಕಂದ. ಆ ಸಮಯದಲ್ಲಿ ಮಗಳೇ ಮಹಿಷ ಮಗಳೇ ಮಹಿಷ ಎಂಬಂತ ದೀರ್ಘವಾದಂತಹ ಧ್ವನಿ ಕೇಳಿತು. ಹೌದು ಕಂದ. ಹೆತ್ತವೆಯ ಕರುಳಿನ ಧ್ವನಿಯನ್ನು ಆಲಿಸಿ ಈ ಕಡೆ ಗಮನಿಟ್ಟು ಓಡೋಡಿ ಬಂದಪ್ಪ. ನಿಜ ಮಗನೇ. ಬಂದು ನೋಡಿದರೆ ಸೋನಿತಾಪುರವೇ ಎಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದ ಕ್ಷಣವೇ ಧಾರಾಕಾರವಾಗಿ ಕಲ್ಲಿ ಸುಸ್ತಾ ಇದ್ದೀರಿ. ಹಣೆಯಲ್ಲಿ ಕುಂಕುಮ ಇಲ್ಲ, ನಿಮ್ಮ ಕೈಗಳಲ್ಲಿ ಬಲಗಳಿಲ್ಲ. ಏನಾಯ್ತಮ್ಮ ಏನಾಯ್ತಮ್ಮ? ಕಷ್ಟ ಬಂತು ಮಗನೇ. ಕಷ್ಟ ಬಂತೆ ತಾಯಿ. ನಿಜ ಮಗನೇ. ನಿಮಗೆ ಕಷ್ಟವನ್ನು ಕೊಟ್ಟವರು ಯಾರೆಂದು ನಾನೀಗ ತಿಳಿದುಕೊಳ್ಳಿ. ನಮ್ಮ ಬದ್ಧ ವೈದ್ಯದಕ್ಕೂ ಹರಿ ಅಲ್ಲ, ಶಂಕರನೇ ಅಲ್ಲ, ಬ್ರಹ್ಮದೇವರೇ, ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತಹ ಶಿಕ್ಷಣ ಕೊಟ್ಟು ನಿಮ್ಮ ಮಗ ನಾನು ಬರ್ತೀನಿ. ನನ್ನಲ್ಲಿ ಹೇಳಮ್ಮ ಏನಂತ ಹೇಳಲಿ? ಪರಿಣಾಮದಲ್ಲಿ ಬಂದಂತಹ ದೇವತೆಗಳನ್ನು ಯುದ್ಧ ಮಾಡಿ ದೇವತೆಗಳನ್ನು ಯುದ್ಧದ ಮೂಲಕ ಸೋಲಿಸಿ ನಿನ್ನ ತಂದೆಯವರು ಸಿಂಹ ವಿಷ್ಣುವನ್ನು ಏರಿದವರು ಕಂದ. ಇದು ಸಂತೋಷದ ವಿಚಾರವಲ್ಲವೇ ತಾಯಿ? ಇಲ್ಲ ಮಗನೇ, ಮತ್ತೇನಾಯ್ತಮ್ಮ? ಈ ಹೊತ್ತಿಗೆ ಸಂತೋಷ ಎಂಬುದು ನಮ್ಮ ಪಾಲಿಗೆ ಇಲ್ಲದಾಗಿ ಹೋಯಿತು. ನಿನ್ನ ತಂದೆಯವರು ಸಿಂಹ ವಿಷ್ಣುವನ್ನೇರಿ ರಾರಾಜಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ದೇವತೆಗಳೆಲ್ಲ ಸೇರಿ ಮೋಸದಿಂದ ನಿನ್ನ ತಂದೆಯನ್ನ ಕೊಂದರು ಮಗನೇ.
ನನ್ನಪ್ಪ ಸ್ವರ್ಗಕ್ಕೆ ಹೋದ್ರೆ ತಾಯಿ ಇಂದ್ರಾದಿ ಸುಮರದಲ್ಲೇ ಬಡಿದರ್ತಿ ಸುರ ಪೀಠ ಬಡಿದನ್ನ ಸ್ವಾಧೀನವಾಗಿ ಮಾಡಿಕೊಳ್ಳಮ್ಮ. ಹೌದು ಮಗನೇ, ಪೀಠದಲ್ಲಿ ಏರ್ಬಂತ ಸಮಯದಲ್ಲಿ ನನ್ನಪ್ಪನನ್ನು ಮೋಸದ ಕೊಂದ್ರೆ ಸತ್ಯ ಕಂದ. ನನ್ನಪ್ಪನನ್ನು ಮೋಸದ ಕೊಂದ್ರೆ ತಾಯಿ ನಿಜ ಮಗನೇ. ನನ್ನಪ್ಪನ ಕೊಂದವ ಭಕ್ಷವಾಗಿ 3 ಲಕ್ಷ ಬಂದ್ರು ಕೂಡ ಲೆಕ್ಕಿಸುವ ನಾನಲ್ಲ. ಕೊಡಿಯಾಕೆ ಅವನ ಸೊಂಟ ಬಳೆ ಹೀಗೆ ಬಾಕಂಡ ವನಜನ ಬರುವ ಕೃತಜ್ಞತೆ ಅನವರವು ಸುಮನದರ ಪಕ್ಷದಿ ನಿನಗೆ ಬೀಳುವೆನೊಂದು ವಿಧಿಗಲಿ ವರಗಳನ್ನು ಪಡೆದು ಕಂದ ತನಯನಾಡಿದ ನುಡಿಗೆ ಮಾಲಿನಿ ಕಂದ ಮನಸ್ಸಿಗೆ ಸಂತೋಷವಾಯಿತು ಕಂದ. ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಕೂಡ ಯುದ್ಧದ ಮೂಲಕ ಸೋಲಿಸುತ್ತೆಂಬ ಮಾತನಾಡಿದ್ದಿ. ಆದ್ರೆ ಒಂದು ಮಾತು ಕಂದ, ಆ ದೇವತೆಗಳು ಯುದ್ಧ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವರ ರಕ್ಷಣೆಗೆಂದು ಆ ನಾರಾಯಣ ನಿಜ ಮಗನೇ ಸತ್ಯ ಕಂದ ಬರ್ತಾರಮ್ಮ. ಹೌದು ಮಗನೇ, ಯಾಕೆ ಅವೆರಡಲ್ಲಿ ಯುದ್ಧ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ನಿನಗೆ ದೇಹ ಬಲನಿದ್ದರೆ ಸಾಕಾಗುವುದಿಲ್ಲ ಕಂದ. ನಿನಗೆ ಬೇಕು ದೈವ ಬಲ. ಯಾವ ರೀತಿ
ರೀತಿ ಬಡಿತಾ ಇದೆ? ದಟ್ಟವಂತಹ ಕಾನೂನನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಉಳಿದಂತಹ ವಿಧಾತಿನಲ್ಲಿ ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ಆ ದೇವಲೋಕಕ್ಕೆ ನೀನು ದಾಳಿಯನ್ನು ಮಾಡಿದೆ ಎಂದಾದರೆ ಆ ದೇವತೆಗಳು ನಿನಗೆ ಘನವೇ ಅಲ್ಲ ಕಂದ. ಏನು ಕಂದ? ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ತಾಯಿ. ಆದ್ರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ಹೇಗೆ? ನಿಮ್ಮ ಮಾತಿನೊಂದಿಗೆ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರಡೆಯ ಮೆಚ್ಚಿಸಿಕೊಳ್ತೇನೆ ತಾಯಿ. ಬೇಕಾದಂತಹ ವರವನ್ನು ಕೇಳುತ್ತೇನಮ್ಮ. ಅಮ್ಮ ಕಂದ, ಆ ಹೊತ್ತೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರ ತಾಯಿ. ಅದರ ಸಿದ್ಧತೆ ನಾನು ಮಾಡುತ್ತೇನೆ ಮಗನೇ. ನಿನಗೆ ಹೋಗ್ತೇನಮ್ಮ. ನನಗೊಂದು ಆಶೀರ್ವಾದ ಮಾಡಿ ಕಳಿಸಿಕೊಳ್ಳ. ಹೋಗುವಂತಹ ಸಂದರ್ಭದಲ್ಲಿ ಬರಿಗೈಲಿ ಹೋಗುದು ಸರಿಯಲ್ಲ ಕಂದ. ಅದಕ್ಕಾಗಿ ಇದು ನನ್ನ ತಂದೆಯವರ ಪಟ್ಟದ ಕತ್ತಿಯನ್ನು ನಿನಗೆ ನೋಡುತ್ತಿದ್ದೇನೆ ಮಗನೇ. ಅಮ್ಮ, ಬಲಿಷ್ಠವಾದಂತಹ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆಯಾ ತಾಯಿ? ನಮ್ಮ ವೈರಿಗಳೊಡನೆ ಹೋರಾಟವನ್ನು ಮಾಡುತ್ತಿದ್ದ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಬೇಕು ಕಂದ ನನಗೆ. ಆಶೀರ್ವಾದ ಮಾಡುತ್ತಿದ್ದೇನೆ. ಜಯಶಾಲಿಯಾಗಿ ಬಾ ಮಗನೇ. ವಿಧಾತನ ತಪದೈವೇನುತ ಬದುಕಬೇಕೆಂಬ ಹಂಬಲವೋ ಆಸೆಯೋ ನಮ್ಮಲ್ಲಿದ್ದ ಕಾರಣ ಈ ಗುಹೆಗಳಲ್ಲಿ ಅಡಗಿ ಕೂತವರು ನಾವು ತಿನ್ನುವುದಕ್ಕಾಗಿ ಆಹಾರವನ್ನು ಶೋಧಿಸಿ
ಆಗಮಿಸುವಂತಹ ಸಮಯದಲ್ಲಿ ಮೇಲೆದ್ದು ಬರುವಾಗ ತಿಳಿಯಿತಲ್ಲ ಎರಡು ವಿಷಯ. ಹೊಟ್ಟೆಗೊಂದು ಆಹಾರದ ಬಗ್ಗೆ, ಇನ್ನೊಂದು ವಿಷಯ ಏನದು? ಮಾರನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದಾನಂತೆ. ಇನ್ನು ಮುಖ ಮುಖ ನೋಡಿದ್ರೆ ಆಗ್ಲಿಕ್ಕಿಲ್ಲ. ನಮ್ಮ ನಡೆ ಮಹಿಷರೇ. ಸೇರಿದೆ. ತಪಸ್ಸಿನ ಮೂಲಕ ಬ್ರಹ್ಮದೇವರಲ್ಲೇ ಮೆಚ್ಚಿಸಿಕೊಂಡು ಧರೆಯ ಯೋನಿತರಿಗಳು 3 ಮೂರ್ತಿಗಳಿಂದಲೂ ಮರಣವೇ ಬಾರದಂತಹ ವರವನ್ನು ಪಡೆದೆ. ಮತ್ತೆ ನಾನು ಕೈಗೊಂಡ ದಿಗ್ವಿಜಯ. ಭೂಲೋಕ ಮಾತಾಲೋಕರೆಲ್ಲ ಸ್ವಾಧೀನವಾಗಿದೆ. ಉಳಿದಲು ಒಂದು ಲೋಕ, 4 ಲೋಕ. ಯಾರಂತದು ನಡೆದೊಂದ ದೈತ್ಯರ ಗಣನವ ನೀಕ್ಷಿಸಿ ಕಡುಗರು ಕ್ಷಣದಲ್ಲಿ ಮಹಿಷನ ಅಡರಿಸಿ ಪೀಠವ ಇಡದು ಕತ್ತರಿಸುತ್ತ ನುಡಿಸಿದ ನೀ ವ್ಯಾಪಿಪುರದನು ನಡೆದೊಂದ ದೈತ್ಯರ ಯಾರಪ್ಪ? ನೋಡಪ್ಪ, ಮೇಲೆ 2 ಕೋಟಿ ನೋಡ. ಭಯವಾಗ್ತಾ ಉಂಟು. ಯಾರು ಭಯ ಪಡಬೇಡಿ, ಹತ್ತಿರಕ್ಕೆ ಬನ್ನಿ. ಬಲಿರೆಯ ಅಯ್ಯೋ, ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಅಯ್ಯ, ನಿಮ್ಮನ್ನು ನೋಡಿದ ಕ್ಷಣವೇ ಅಂಗಾಂಗವಲ್ಲೇ ಕಳೆದುಕೊಂಡಿದ್ದೀರಿ. ಅಂಗ ವಿಕಲಾಂತ ನೀವು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರಿ ಹಿತವಂತರಿ ಈತ ದುರ್ಗಾಸುರ, ಇವರೆಲ್ಲ ಯಾರಯ್ಯ? ಇವರೆಲ್ಲ ನಮ್ಮವರೇ ಸರಿ. ಅಷ್ಟು ಮಾತ್ರವಲ್ಲ, ನಾವು ನಿನ್ನ ಜಾತಿ ಬಾಂಧವರೇ ಸರಿ. ನನ್ನ ಜಾತಿ ಬಾಂಧವರಿ ಬಲ್ಲಿರಯ್ಯ. ಎಲ್ಲರೂ ಅಲ್ಲೆಲ್ಲೇ ಕುಳಿತುಕೊಳ್ಳಿಯ. ಎಲ್ಲರೂ ಬೇಡ, ಅಷ್ಟು ದೊಡ್ಡ ಸಭೆಯಲ್ಲಿ ಎಲ್ಲರೂ ಇಲ್ಲಿ ಬಂದ್ರೆ ಜಾಗ ಉಂಟು. ನೀವು 3 ಬಂದ್ರೆ ಸಾಕು. ಅಯ್ಯ ಏನು ಇಲ್ಲಿಗೆ ಬರುವುದಕ್ಕೆ ಗುರುತರವಾದಂತಹ ಕಾರಣ ಉಂಟು. ಈ ಹಿಂದೆ ಈ ಶೋಣಿತಾಪುರದಲ್ಲಿ ಇದ್ದವರು ನಾವು ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಆಲೋಚಿಸಿ ಆ ಸ್ವರ್ಗವನ್ನು ಏರಿದೆವು. ಪರಿಣಾಮ ಸುರಪಾದಿ ಮುಖ್ಯರನ್ನೆಲ್ಲ ಬಡಿದೋಡಿಸಿದೆವು. ಆದರೆ ಕೈ ಸೋತಂತ ಸುರಪ್ಪ ಸುಮ್ಮನಿರಲಿಲ್ಲ. ಏನ್ ಮಾಡಿ ಹೋಗಿ ಹಾರೆಯಲ್ಲಿ ದೂರ ನಿಂತ. ಏನು ಮಾಡಿದ ಆತ ಬರಲಿಲ್ಲ. ಅದರ ಬದಲಾಗಿ ಗರಗರನೆ 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 ಗಿರಗಿರನೆ ತಿರುಗುತ್ತ ಆತನ ಚಕ್ರ ಬಂತಯ್ಯ. ಪರಿಣಾಮ ಬಂದಂತ ಚಕ್ರದಿಂದ ನಮ್ಮನಾದಂಥ ಅಂಗಾಂಗಗಳನ್ನೇ ಕಳೆದುಕೊಂಡೆವು. ಅಯ್ಯ, ಅಂಗಾಂಗವಲ್ಲೇ ಕಳೆದುಕೊಂಡಂತ ನೀವು ಇಷ್ಟರವರೆಗೆ ಎಲ್ಲಿದ್ದೀರಯ್ಯ? ಬದುಕಬೇಕೆಂಬ ಆಸೆಯಿಂದ ಗಿರಿ ಗುವೆ ಗೌಣಗಳಲ್ಲಿ ಅವಿತುಕೊಂಡವರು ನಾವು. ಅಷ್ಟರಲ್ಲಿ ಒಂದು ಉದಯ ವಾರ್ತೆಯನ್ನು ಕೇಳಿಸಿದ್ದೇವೆ. ಶೋಣಿತಾಪುರದಲ್ಲಿ ಮಾರನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದಾನಂತೆ. ಹುಟ್ಟಿದ ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತ ವರಬಲವನ್ನು ಪಡೆದು ಸಮಗ್ರನಾಗಿಳಿಸಿಕೊಂಡಿದ್ದಾನೆ. ಸುಮ್ಮನೆ ಬಂದದಲ್ಲ, ನಮಗಾದ ಹಾಗೆ ನಿನಗೂ ಮೋಸ ಆಗಿದೆ. ಯಾವ ರೀತಿ? ನಿನ್ನ ತಂದೆಯನ್ನು ಕೊಂದದ್ದು ಮತ್ತಾರಲ್ಲ,
ಅವರನ್ನು ಸುಮ್ಮನೆ ಬಿಡಬಾರದು. ಅದಕ್ಕಾಗಿ ತಮ್ಮ ತಮ್ಮ ಆಯುಧವನ್ನು ಹಿಡಿದುಕೊಳ್ಳಿ, ತಮ್ಮ ತಮ್ಮ ವಾಹನವನ್ನು ಏರಿಕೊಳ್ಳಿ, ಆತನನ್ನು ಎದುರಿಸಬೇಕು.
ಐರಾವತವನ್ನೇ ಇರುತ್ತಾ ವಜ್ರಾಯುಧವನ್ನೇ ಹಿಡಿದುಕೊಂಡು ಸಮರಕ್ಕೆದುರಾಗಿ ಬಂದಂತ ಸುರಪ್ಪನ ನೀನು. ಹೌದೇ ಹೌದು. ನನ್ನ ಅಪ್ಪನ ಅಂತ ವಿದ್ಯುನ್ಮಾನ ಕೊಂದಂತ ಪಾತಗಿ ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿ ಇರಲ್ಲ. ಪೀಠವನ್ನು ಎಲೆಗೆ ಸುಲಭದಲ್ಲಿ ಸಿಕ್ಕಿತು ಎನ್ನುವ ಹಾಗೆ ಭಾವಿಸಿದೆಯೋ? ಶತಮಕ್ಕಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕದ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದ್ರೆ ನಿನ್ನ ತಂದೆಗಾದ ಗತಿ ನಿನಗೂ ನಿನ್ನ ಸೊಂಟ ಬಳಿ ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಡ್ತಾ ಇದ್ದಾನ, ಯಾರು ಕಾಣಲಿಲ್ಲ. ಸುರಪೀಠ ಬರಿದಾಗಿಯೇ ಹೇರಿದುಕೊಂಡವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವೆಲ್ಲ ಭೂಲೋಕವನ್ನು ಸೇರ್ಬೇಕು. ಅಲ್ಲೇ ಬ್ರಾಹ್ಮಣರು ಯಾಗ ಯಜ್ಞಾದಿಯನ್ನು ಮಾಡುವುದರ ಮೂಲಕ ಹವಿಲ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಅರ್ಪಣ ತರ್ಪಣ ಒಂದು ವೇಳೆ ತಪ್ಪಿದ್ದಾರೆ ಕಠಿಣ ಶಿಕ್ಷೆಗೆ ಗುರಿ ಪಡಿಸಲಾಗುವುದು. ಅಯ್ಯ ಸಂಕಾಸುರ, ದೇವತೆಯಲ್ಲಿ ಹೋರಾಡಿ ನೀವು ಸ್ವಲ್ಪ ಆಯಾಸಪಟ್ಟಿದ್ದೀರಿ, ವಿಶ್ರಾಂತಿ ಅಗತ್ಯ. ನಿಮ್ಮನ್ನು ಬೇಕಾದಾಗ ನಾನೇ ಕರೀತೇನೆ. ಬರ್ತೇವೆ. ಅದ್ಯಾರು ಸಂಚಾರ ಮಾಡುದು? ಸೂರ್ಯ ಮತ್ತು ಚಂದ್ರ. ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮಹಿಷನ ಅನುಮತಿಯನ್ನು ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷೆ ಕೊಡ್ತೇನೆ. ಜಾತಾರ ಎಚ್ಚರವೇ ಎಚ್ಚರವೇ.
ಅಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಮ್ಮನವರು ಹಾಗೂ ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಾಳಿನ ದಿನ ಉರುವ ಸ್ಟೋರಿ ಎಂಬಲ್ಲಿ ಶ್ರೀದೇವಿ ಮಹಾತ್ಮ್ಯ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ ನಾಳಿನ ದಿನ ಇದೇ ಸ್ಥಳದಲ್ಲಿ ಧರ್ಮಸ್ಥಳ ಮೇಳದವರಿಂದ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮ್ಯ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಹಾಗೆ ಬರೋ ತಿಂಗಳು 1ರಂದು ತೆಂಕಯಕ್ಕರು ಪೆರ್ಮುದೆ ಪೇಟೆಯಲ್ಲಿ 51ನೇ ವರ್ಷ ಪ್ರಯುಕ್ತವಾಗಿ ಶ್ರೀದೇವಿ ಮಹಾತ್ಮ್ಯ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ ಬರೋ ತಿಂಗಳು 21ರಂದು ಪೆರ್ಮುದೆ ನೀರಿನ ಟ್ಯಾಂಕಿನ ಬಳಿಯಲ್ಲಿ ಹನುಮಗಿರಿ ಮೇಳದವರಿಂದ ವರ್ಣಪಲಾಟ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಯಕ್ಷಗಾನಂ ಗೆಲ್ವಿ. ಶಂಖದುರ್ಗಾದಿಗಳನ್ನು ಕೂಡಿಕೊಂಡು ನಮ್ಮದಾದಂತಹ ನಾಕವೇರಿ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಡಿಸಿದ್ದಾನೆ ದೇವ. ಆ ದುಷ್ಟನಿಂದ ನೀವೇ ನಮ್ಮನ್ನು ಪಡೆಯಬೇಕು. ಮರೆಯೆಲ್ಲವೂ ನಾವರಗಳ ನಿಂತಿಗೆ, ಮರೆಯೆಲ್ಲವೂ ವರಗಳ ನಿಂತಿಗೆ ವಿರಚಿತ ತಪವನ್ನು ಮೊದಲಲ್ಲಿ ಅದರಲ್ಲಿ ನೋಡು ವಿಗಾದೆಯ ಒಂದನು ಮಾಧವನಲ್ಲಿ ಹೋಗುವ.
ನಮಗೆ ಬಂದಂತಹ ಕಷ್ಟವನ್ನು ಪರಿಹರಿಸಿ ನೀವೇ ನಮ್ಮನ್ನು ಬರೆಯ ನನ್ನಲ್ಲಿರುವ ಶೈವ ತೇಜಸ್ಸು ಹೋದಕ್ಕೆ ನನ್ನಲ್ಲಿರುವಂತಹ ಬ್ರಹ್ಮದೇವನ ನಮ್ಮ ಪ್ರಸಾದ ದುರುಳ ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ಶಕ್ತಿಯನ್ನೇ ಹೊರಗಡೆಸಿದ್ದೇವೆ.
ಮತ್ತದರಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿಕೊಂಡನಮ್ಮ. ಭೂತಳದ ಮೇಲೂ ತನ್ನ ಕೆಟ್ಟ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲು ಲೋಕವನ್ನೇರಿ ಸುರಭ ಮುಖ್ಯ ಅವರನ್ನು ದೆಸೆಗೆಡಿಸಿದ. ಇವರ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲ. ನಾವೆಲ್ಲ ಭೀತರಿದ್ದೇವೆ. ಕುಳನಾದರೂ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮಹಿಷನಟ್ಟುಳು ಎಂದ ತತ್ತರಿದು ಏನು ಮಹಿಷನ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಅಂಬರ ಪಥದಲ್ಲಿ ತಾನೊಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜವುಳ್ಳವಳಾಗಿ ಸೃಷ್ಟಿಗಳಿದ ಒಂದು ಆ ಬಾಹ್ಯ ವಚನವನ್ನಿತ್ತಾಗ ನಾವೆಲ್ಲ ಅವನ ತುಷ್ಟಿಯನ್ನು ಹೊಂದಿದವರು. ಅನುಗ್ರಹದಾಯಕನು ಸಿಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರಿಯೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವ ಪದ ಕೆಳಗೆ
ಜಯ 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 ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳಲು ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬರುತ್ತಿದ್ದಾನೆ. ಪರಿಪರಿಯ ಉತ್ಪಾದನೆಗಳಿಗೆ ಕಾಣುತ್ತಾ ಇದೆ. ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರದಲ್ಲಿ ಕೂಗ್ತಾ ಇದೆ. ಈಗ ನಾನು ತಿಳಿದುಕೊಳ್ಳಿ, ಯಾರೊಬ್ಬಳಾಕೆ ನಾರಿ ಕೇಸರಲ್ಲಿ ಏರ್ಕೊಂಡು ಬಂದರಂತೆ, ನಮ್ಮವರದಂತ ಸಂತನ ಕಡೆ ಕೊಂದರಂತೆ. ಯಾರೇ ಯಾಗಿರಲಿ ರಥವನ್ನು ಏರ್ಕೊಳ್ಳು.
ದಟ್ಟನೆ ಕೇಸರಲ್ಲಿ ಏರ್ಕೊಂಡು ಬಂದೆಯ? ನಿಜ ನಿಜ. ನಮ್ಮವರಾದಂತ ಸಂಕದುಗ್ಗರ ಕೊಂದೆಯ? ನಾನೇ ಕೊಂದವಳು. ನನಗೂ ನಿನಗೂ ಯಾವ ರೀತಿಯ ಹಗೆತಳ? ಮಾಲಿನಿ ಜಾತ ಮಹಿಷ ಮಹಿಷ ನನ್ನನ್ನು ತಡೆಯುವುದಕ್ಕಾಗಿ ನಿಂದೆಯ? ಇನ್ನು ಪ್ರಪಂಚದಲ್ಲಿ ಹೋಗಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರನ್ನು ಕಾಡಿಗಳಿಸು. 14 ಲೋಕರಮಯ ಮಹಿಷ ಈ ಪೀಠವನ್ನು ಹೇಳುವಂತಹ ಸಮಯದಲ್ಲಿ
ನಮೋಸ್ತುತೆ. ಸುರಪಾಲ ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಪುಷ್ಪಾಟಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿರಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ದಾರಿಯಲ್ಲಿದ್ದೇವೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರೆದಾಗಿದೆ, ಹೋಗಿ ಧೈರ್ಯದಿಂದ ನಾಕ ಬನ್ನಾಡು. ದುಷ್ಟರಿಂದ ಕಷ್ಟ ಬಂದಲ್ಲಿ ಒಳ್ಳೆಯವರಿಂದ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಬಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಮತ್ತೆ
ಶುಂಭಾಸುರ ಎಂದು ಕೇಳಿಬಲ್ಲೆವು. ಹೊರಟು ಬಂದ ಕಾರ್ಯಕಾರಣ ಉರಗ ಲೋಕವನ್ನು ಸ್ವಾಧೀನ ಮಾಡಿದೆವು. ಇನ್ನು ಉಳಿದದ್ದು ಸ್ವರ್ಗಲೋಕ. ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯಬೇಕು. ಏನು ಅಭಿಪ್ರಾಯ ಅದು ನಮ್ಮ ತಾಯಿಯ ಆಸೆ ಕೂಡ ಆಗಿತ್ತು. ಹಾಗಾಗಿ ಇಂದು ಹಣಬಲ, ಜನಬಲ, ದೇಹಬಲ, ಅದರ ಜೊತೆಗೆ ದೈವ ಬಲ ನಮಗೆ ದೊರಕಿದೆ. ಆದ್ದರಿಂದ ಹಣವ ಬಿಡು, ನನಗೊಂದು ಅಪ್ಪಣೆಯನ್ನು ಕೊಡು. ನೇರವಾಗಿ ಸ್ವರ್ಗಕ್ಕೆ ಹೋಗಿ ಆ ದೇವೇಂದ್ರನನ್ನು ಬಡಿದು ಸ್ವರ್ಗದ ಪೀಠವನ್ನು ನಿನಗೊಪ್ಪಿಸ್ತೇನೆ. ಸೇನೆಯನ್ನು ಸಿದ್ಧಗೊಳಿಸುವುದಕ್ಕೆ ಹೇಳು. ಯಾರೋ ಸ್ವರ್ಗವನ್ನು
ಪಡೆದುರಳಿಸಿ ಪಡೆಯುತ್ತಾಳೆ. ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ತಮ್ಮ ಅಣ್ಣ, ಸಂತೋಷವಾಯಿತು. ಇಂದ್ರಾದಿ ದೇವತೆಗಳೆಲ್ಲ ಓಡಿ ಹೋಗಿದ್ದಾರೆ. ಹೌದು. ಸ್ವರ್ಗದ ಅಧಿಕಾರ ಇನ್ನು ಮುಂದೆ ನಮ್ಮ ಪಾಲಿಗೆ ಅಧಿಕಾರ ಸ್ಥಾಪನೆ ಆದ ಮೇಲೆ ನಾವಿಲ್ಲಿರುವುದಲ್ಲ, ಮತ್ತೆ ನಾವಿರಬೇಕಾದದ್ದು ಶೋಣಿತದಲ್ಲಿ. ಸೋತು ಈ ರೀತಿಯಾಗಿ ಗಿರಿ ಕಾನನದಲ್ಲಿ ಅಲೆಯುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದೊದಗಿತ್ತಲ್ಲ. ನಮಗೆ ಬಂದಂತಹ ಬವಣೆಯನ್ನು ಯಾರಲ್ಲೇ ಹೇಳಿಕೊಳ್ಳಲಿ. ಸರಿ ಸರಿ, ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನು ಭಕ್ತಿಯಿಂದ ಸ್ಮರಿಸಿ ಮಕ್ಕಳೇ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ತಡ ಮಾಡು ಸರಿಯಲ್ಲ. ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸುತ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜರ ಹೃದಯ, ಪೂಜಿಸಿದನು ಮಾಯೆಯ ಮೂಜಗವ ಪಾಲಿಸುವ ಮಾತೆಯಾಗ, ರಾಜರಾಜೇಶ್ವರಿಯ ಚರಣ ಸರೋಜವನುಪಮ ಶ್ರುತಿಯು ಯುವರಾಜನವವೇ ಭಕ್ತಿಯಿಂದಲೇ ಪೂಜಿಸಿದನು 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 ಮಾಯೆಯ ಅಮ್ಮ. ಉತ್ತರಿಸಬೇಕು ತಾಯಿ. ಉದಿ ಉದಿದಕ್ಕೆ ಶೋಕದಲ್ಲಿ ಸುರ ಪದವಿಗೆ ದರ ಕಷ್ಟ
ಪಾಲಿಗೆ ಈ ಬವಣೆ ಬೆನ್ನಡೆದು ಜನನಿಗೆ ಭಿನ್ನಗ ತನುಜ ಮಗಿಷಗಂತ ಘನ ಪರಾಕ್ರಮಿ ಶುಂಭನು ಅನುವರದಲ್ಲಿ ದುರರನು ಸೋಲಿಸುತ್ತ ಅನುವರದಲ್ಲಿ ಸುರರನು ಸೋಲಿಸುತ್ತ ನಮಗೆ ಬಂದಂತಹ ಬವಣೆಯನ್ನು ಏನೆಂದು ವಿತ್ತರಿಸಲಮ್ಮ. ಈ ಹಿಂದೆ ಮಹಿಷಾದಿ ಮೊದಲಾದಂತಹ ದಾನವರನ್ನು ಸಮರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಿ. ಆದರೆ ಈಗ ಘನಪರಾಕ್ರಮಿಗಳಾದಂತಹ ಶುಂಭಾನಿಶುಂಭರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗೆಡಿಸಿದ್ದಾರಮ್ಮ. ಪಂಚಮಹಾ ಪಾತಕಗಳನ್ನೆಸಗುತ್ತಾ ಇದ್ದಾರೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿ ತಾವೇ ಸದಾ ಸೂರ್ಯಚಂದ್ರರಾಗಿ ನಭರಲ್ಲಿ ಕಾಣಿಸಿಕೊಂಡಿದ್ದಾರೆ ಶುಂಭಾನಿಶುಂಭರು. ಅಂತಹ ದುಷ್ಟರನ್ನು ಸಂಹರಿಸಿ ನೀನೇ ನಮ್ಮನ್ನು ಪಡೆಯಬೇಕಮ್ಮ. ಶುಂಭನಿಂದ ಕಷ್ಟವೇ ಇದು ಅಭಯ ಕರುಣಿಸುತ್ತಲ ಭಯವನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಜದೊಳಗೆನುತ ತ್ರಿದಶರಿ ಗರುಗಿ ಶ್ರೀದೇ ಮರುಗದಿರು ಸುರಪಾಯ ಶುಂಭನಿಶುಂಭನ ಬಾಧೆಯಿಂದ ಕಂಗೆಟ್ಟೆಯ ಬೆದರದಿರು ಬೆದರದಿರು ಇನ್ನು ಕಿರಿದು ದಿನದೊಳಗಾಗಿ ಶುಂಭನಿಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ ಹೊಂದಿಕೊಳ್ಳಿ. ಆಗಲಮ್ಮ. ಮನಸರಿಂಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಖಡಗ ಬಡಿಗೈದುತ ಗೆಲುವಡ ಸಾಧ್ಯವೆಂದೆನುತ ಖಡರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸಿ ಮೋಗದ ಬಲೆಗೆ ಸಿಲುಕಿಸಿ ತನುಜರ ಕೊಲ್ಲುವ ಕಾರ್ಯವು ಸುಲಭ ತನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಎಂದು ಯೋಚಿಸಿ ಮಾಗಮ್ಮ
ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳೋದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದ್ರೆ ಯಾವಳಿಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿತ್ತಂತಹ ಯಾವನೇ ಜೀವಿಯಾದರೂ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. 3 ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರೆ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಈ ವನವನ್ನೇನು ಪ್ರವೇಶ ಮಾಡಿದ್ದೇನೆ. ಆದ್ರೆ ಜಗನ್ಮಾತೆ ಕುಳಿತುಕೊಳ್ಳೋದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಿಂದಲೇ ಒಂದು ಉಯ್ಯಾಲೆಯನ್ನೇ, ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಮಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರುತನಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಆಘ್ರಾಣಿಸಿಯೋ, ನನ್ನ ಗಾಯನವನ್ನು ಆಲಿಸಿಯೋ, ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಡಲು ಇತ್ತ ಕಡೆಗೆ ಬರಲೇಬೇಕು. ಅದು ಏನದು ಶಬ್ದ ಕೇಳ್ತಾ ಇದೆ? ದುಷ್ಟರ ಅಟ್ಟಹಾಸ ಕೇಳ್ತಾ ಇದೆ. ಕದಂಬವನಕ್ಕೆ ಪ್ರವೇಶವನ್ನು ಮಾಡುತ್ತಾ ಇದ್ದಾರೆ. ಬರಲಿ ಬರಲಿ, ಬಂದಂತಹ ಖಳರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಏರಿಕೊಳ್ಳುತ್ತೇನೆ ಕನಕದ ಮೈಯಲ್ಲಿ.
ಎಂತಮ್ಮ ಆ
ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಅಣ್ಣ, ಈರುವರು ಒಂದೇ ದಾರಿಯಿಂದ ಬೇಟೆಯಾಡುತ್ತಾ ಮುಂದುವರಿದಾಗ ಸಿಕ್ಕಿದಂತಹ ಪ್ರಾಣಿ ಈರುವರೆಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ. ಒಂದೇ ಉದ್ದೇಶವನ್ನು ಇರಿಸಿಕೊಂಡು ಈ ದಾರಿಯಿಂದ ಈಚೆ ಹೋದೆ. ಅಣ್ಣ, ಮುಂದೆ ಮುಂದೆ ಹೋಗುವಾಗ ಕಣ್ಣ ಮುಂಭಾಗಗಳಲ್ಲಿ ಗೋಚರಿಸಿದ್ದು ಏನು? ಕೊಬ್ಬಿದ ಕಾಡ್ಕೋಣ ಬಲಿಷ್ಠವಾದಂತಹ 2 ಕೋಡುಗಳನ್ನು ಹಿಡಿದೆ ಬಂಡೆಗಳಿಗೆ ಅಪ್ಪಳಿಸಿದೆ. ಮಾಂಸವೆಲ್ಲ ಅಪ್ಪಚ್ಚಿ ರಕ್ತವನ್ನು ಚೆನ್ನಾಗಿ ಕುಡಿದಿದ್ದೇನೆ, ಮಾಂಸವನ್ನು ಚೆನ್ನಾಗಿ ಮೆದ್ದಿದ್ದೇನೆ, ಎಲುಬನ್ನು ಜಗಿದು ಜಗಿದು ನುಂಗಿದ್ದೇನೆ. ಅಣ್ಣ, ಮುಂದೆ ಮುಂದೆ ಹೋಗುವಾಗ ಸಿಕ್ಕಿತ್ತು ಕಾಡು ಹಂದಿ. ಹಂದಿಗಳ ಹಿಂಡನ್ನೇ ಹಿಡಿದೆ, ಬಾಲದಲ್ಲಿ ಹಿಡಿದೆ, ಎಲ್ಲರೂ ಒಮ್ಮೆಗೆ ನುಂಗಿ ಮುಗಿಸಿದೆ. ಅಣ್ಣ, ಹಸಿವು ಪರಿಹಾರ ಆಯ್ತು. ಹಾಗಿರುವಾಗ ನನ್ನ ಬೇಟೆಯ ಕ್ರಮ ಹೀಗೆ, ನಿನ್ನ ಬೇಟೆ ಹೇಗಾಯ್ತು? ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತು ಒಂದು ಕೊಂಬು ತುಂಡಾದ ಪ್ರಾಣಿ. ಯಾವುದದು? ಯಾವುದೇ ಆಗಿರ್ಲಿ, ನಮಗೆ ಮಾಂಸ ಸಿಕ್ಕಿದ್ರೆ ಸಾಕು ಎಂಬ ಹಾಗೆ ದರದರನೆ ಓಡಿ ಹೋದೆ. ಹತ್ತಿರ ಹೋಗಿ ನೋಡ್ತೇನೆ ತಮ್ಮ, ಏನಾಯ್ತು? ಅದು ಕೊಂಬು ತುಂಡಾದದ್ದಲ್ಲ, ಮತ್ತೆ ಅದು ಗೇಂಡಾಮೃಗ, ವಿಶೇಷ ಪ್ರಾಣಿ. ಅದಕ್ಕೆ ಒಂದೇ ಕೊಂಬು. ನಮಗೆ ಗೊತ್ತಾಗಲಿಲ್ಲ. ಆ ಕೋಡನ್ನು ಹಿಡಿದೆ, ಗರ 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 ತಿರುಗಿಸಿದೆ, ಒಂದೇ ಬೆಟ್ಟನೆಲ್ಲ ಕಪ್ಪಳಿಸಿದೆ. ರುಂಡ ಬೇರೆ ಮುಂಡ ಬೇರೆ, ನೆತ್ತರನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬುಗಳನ್ನು ಜಗಿದೆ, ಹೊಟ್ಟೆ ತುಂಬಲಿಲ್ಲ. ಮತ್ತೆ ಮುಂದಕ್ಕೆ ಮುಂದಕ್ಕೆ ಹೋದಾಗ ಕಾಣಿಸಿತು ಮೊಲಗಳ ಗುಂಪು. ಮೊಲಗಳು? ಹೌದು. ಒಂದನ್ನು ಬಿಡ್ಲಿಲ್ಲ ತಮ್ಮ, ಎಲ್ಲವನ್ನು ಆಮೇಲೆ ಓಡಬಾರ್ದು ನೋಡು, ಅದಕ್ಕಾಗಿ ಒಂದೊಂದನ್ನೇ ತೆಗೆದೆ. ಏನಾದ್ರೂ ಉಳಿತಾ? ಎಲ್ಲಿಗೆ ಉಳಿಯುವುದು? ಎಲ್ಲವೂ ಚೂರು ಚೂರಾಗಿ ಹೋಯ್ತು. ಮತ್ತೆ ತಿನ್ನುವುದಕ್ಕೆ ಮೊಲದ ಮಾಂಸವೆಲ್ಲ ಒಡೆದು ಚೂರಾಯಿತು. ಅದನ್ನೆಲ್ಲ ಒಂದುಗೂಡಿಸಿದೆ. ದೊಡ್ಡದಾದ ಮೊಲದ ಮಾಂಸದ ಮುದ್ದೆ ಒಮ್ಮೆಗೆ ಗುಳು. ಏ ತಮ್ಮ, ತಿಂದದ್ದು ಹೆಚ್ಚಾಯ್ತು. ಲೆಕ್ಕದಿಂದ ಹೆಚ್ಚು ತಿನ್ನಬಾರದು ಅಂತ ಅದಕ್ಕೆ ಹೇಳುದು. ಅದು ನಮಗೆ ತಿನ್ನುವುದಕ್ಕೆ ಅವಕಾಶ ಸಿಕ್ಕಿದಾಗ ತಿನ್ನುವಂತಲೇ ಆಗುವುದು. ಅದು ಹಾಗೆ. ಎಲ್ಲ ತಿಂದಾದ ಮೇಲೆ ಗೊತ್ತಾಗುವುದು ಇವತ್ತು ಲೆಕ್ಕ ತಪ್ಪಿತು ಅಂತ. ತಮ್ಮ, ತಿಂದದ್ದು ಹೆಚ್ಚಾಯ್ತು, ಎಲ್ಲವೂ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಬರ್ತಾ ಉಂಟು. ಹೊರಗೆ ಬಂತ? ಸ್ವಲ್ಪ ಆದ್ರೂ ಹಾಕಿದ್ನ? ಕಾಣಿಸುವುದಿಲ್ಲ. ಬಾಯಿಯಲ್ಲಿ ಹೊರಗೆ ಬಂತು, ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು, ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ತಮ್ಮ, ನಾನು ಎಲ್ಲ ಮೊಲಗಳನ್ನು ಹಿಡಿದೆ ಅಂತ ಭಾವಿಸಿದ್ದು, ಆಗ ಇಲ್ಲಿ ಸಣ್ಣದು ಮೊಲದ ಮರಿ ಯಾರು ಬಿಟ್ಟರಿದು? ಅದು ನಮಗೆ ಸಾಕಾಗ್ಲಿಕ್ಕಿಲ್ಲ. ಸಾಕಾಗ್ಲಿಕ್ಕಿಲ್ಲ. ಸ್ವಲ್ಪ ಬೆಳೆದು ದೊಡ್ಡದಾಗ್ಲಿ. ಅದನ್ನು ನಾವೇ ಬೆಳೆಸಿದ್ರೆ ಹೇಗೆ? ಬೆಳೆಸಿದ ಮೇಲೆ ತಿಂದು ಮುಗಿಸಿದ್ರೆ ಹಾಗೆ. ತಮ್ಮ, ಆಯಾಸ ಬೇಟೆ ಹೊಡೆದಿದ್ರೆ ಹೊಟ್ಟೆಗೆ ಹಸಿವು, ಬೇಟೆ ಆಡಿದ ನಂತರ ಹೊಟ್ಟೆ ಭಾರ. ಹೌದು. ನೋಡಿದ್ಯಾ ಅಣ್ಣ, ಬೇಟೆ ಆಡಿದ ನಂತರ ವಿಪರೀತವಾದಂತಹ ಆಯಾಸದೊಂದಿಗೆ ಶ್ರಮದಲ್ಲೂ ಸುಡಿಯುತ್ತಾ ಉಂಟು. ಹೌದಣ್ಣ. ಇದೆಲ್ಲವೂ ಪರಿಹಾರವಾಗಬೇಕಂತಾದ್ರೆ ವಿಶ್ರಾಂತಿ ಅತಿ ಅಗತ್ಯ, ಜೊತೆಗೆ ಗಾಳಿಯೂ ಬೇಕು ಅಗತ್ಯವಾಗಿ. ತಮ್ಮ, ಸ್ವಲ್ಪ ನಾನು ವಿಶ್ರಾಂತಿ ಮಾಡ್ತೇನೆ, ನೀನು ಗಾಳಿ ಹಾಕು. ಈ ಹೊತ್ತಿಗೆ ನಿನಗೆ ಗಾಳಿ ಹಾಕಿದೆ ಅಂತ ಆದ್ರೆ ನನಗೆ ಗಾಳಿ ಹಾಕುವ ಮಗ ಯಾರು? ಆಮೇಲೆ ನೀನು ಗಾಳಿ ಹಾಕು, ನಾನು ವಿಶ್ರಾಂತಿ ಮಾಡ್ತೇನೆ. ನನಗೂ ಗಾಳಿ ಬೇಕು, ದುಡಿದಿದ್ದೇನೆ ನಾನು. ಅಲ್ಲ, ಆಮೇಲೆ ನಾನು ವಿಶ್ರಾಂತಿ ಮಾಡ್ತೇನೆ, ನೀನು ಗಾಳಿ ಹಾಕು. ಅದು ಸಾಕಾಗ್ಲಿಕ್ಕಿಲ್ಲ. ಏನು ಹೊತ್ತಾಗ್ತದೆ ಅದು. ಇದು ಹೇಗಾದ್ರೂ ನಾನೇ ವಿಶ್ರಾಂತಿ, ನಿನ್ನದು ಗಾಳಿ. ಹಾಗಾಗ್ಲಿಕ್ಕಿಲ್ಲ, ಈರುವರೆಗೂ ಗಾಳಿ ಅವಶ್ಯಕತೆ ಉಂಟು. ಇದ್ದಾರಲ್ಲ ನಮ್ಮ ಸೇವಕರು, ದೇವತೆಗಳು, ಅದರಲ್ಲಿ ಒಬ್ಬ ಆತ ವಾಯು. ಆತನಿಗೆ ಬೀಸುವುದೇ ಕೆಲಸ. ಅವನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳುವ. ಇದು ತಗ್ಗಾದ ಪ್ರದೇಶ, ಎತ್ತರವಾದ ತುಹಿನ ಗಿರಿಯನ್ನು ಏರುವ.
ಇಳಿಯುತ್ತಾ 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 ಎಲ್ಲಿಗೆ ಮಾತಾಡಕ್ಕಿದೆ ಆ
ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳುತ್ತಾ ಉಂಟು. ಹೌದಣ್ಣ. ಏನು ಇಂಪು ಏನು ಇಂಪು. ಇಂತಹ ಸ್ವರವನ್ನು ಈ ಮೊದಲು ಕೇಳಿದವರಿಲ್ಲ, ಇನ್ನು ಮುಂದಕ್ಕೆ ಕೇಳುತ್ತೇವೋ ಅದು ಗೊತ್ತಿಲ್ಲ. ಇಂತಹ ಸ್ವರ ಮಾಧುರ್ಯವುಳ್ಳ ಅಮೃತವನ್ನು ಉಣಿಸಿದಂತಹ ಆ ಸಂಗೀತಗಾರ ಯಾರು ತಮ್ಮ? ಅಣ್ಣ, ಸ್ವರವನ್ನು ಚೆನ್ನಾಗಿ ಆಲಿಸಿದ ನಂತರ ನಿನ್ನದಾದಂತಹ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ದೊರಕಿತು. ಏನು? ಇದು ಬೇರೆ ಯಾರು ಅಲ್ಲ, ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದಂತಹ ವಿದ್ವಾಂಸರೇ ಆಗಿರಬೇಕು. ಹಾಗಿರುವಾಗ ಇದು ಅವಳೆ ಸತ್ಯಲೋಕೇಶ, ಬ್ರಹ್ಮನ ಮಾಡದಿ, ವೀಣಾ ಪಾಣಿ, ಪುಸ್ತಕ ಪಾಣಿ, ಆ ಗಾಣಾದಿ ದೇವಿ ಬಂದು ಈ ಕಾನನದಲ್ಲಿ ಗಾಯನವನ್ನು ಹಾಡ್ತಾ ಇದ್ದಾಳೆ. ಗಾಣಾದಿ ದೇವಿ ಬ್ರಹ್ಮನ ರಾಣಿ ಇಲ್ಲಿಗೆ ಬಂದು ಹಾಡುತ್ತಿರುವುದು ಅವಳು ತಮ್ಮ? ಅಣ್ಣ, ಅಲ್ಲವೇ ಅಲ್ಲ. ಮತ್ತೆ ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದೆ ಅವನ ಪಕ್ಕದಲ್ಲಿರಬೇಕು. ನಿಜ. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದೀತು. ಹೌದಣ್ಣ. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಬಾಯಿ ಇದ್ರೆ ಕೈ ಇರುವುದಿಲ್ಲ, ಕೈ ಇದ್ರೆ ಕಾಲಿಲ್ಲ, ದೇಹ ಎಲ್ಲ ಸರಿ ಇದ್ರೆ ತಲೆ ಸರಿ ಇರುವುದಿಲ್ಲ, ಎಲ್ಲ ಅಲ್ಲೋಲ ಕಲ್ಲೋಲವಾದಿ. ಹಾಗೆಲ್ಲ ವ್ಯತ್ಯಾಸ ಆಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಅದಕ್ಕಾಗಿ ಬ್ರಹ್ಮನನ್ನು ತೊರೆದು ಆ ವಾಣಿ ಇಲ್ಲಿಗೆ ಬಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಶಾರದೆ ಅಲ್ಲ, ಮತ್ತೊಬ್ಬ ಇದ್ದಾನೆ ದೇವಲೋಕದ ಸಂಗೀತಗಾರ, ಒಳ್ಳೆಯ ಹಾಡುಗಾರ, ಆ ಕುದುರೆ ಮುಖದ ತುಂಬುರ. ತುಂಬುರ ದೇವಲೋಕದ ಗಾಯಕ. ಅಂದು ನಾವು ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿದಂತಹ ಸಂದರ್ಭ ದೇವಾನುದೇವತೆಗಳೇ ನಮಗೆ ಶರಣಾದರು. ನಿಜ. ಆ ಕಾಲದಲ್ಲಿ ತುಂಬುರ ನಾಮಕನೊಬ್ಬ ಇದ್ದ ಎಂಬ ಹಾಗೆ ನಮಗೆ ತಿಳಿದಿತ್ತೇ ವಿನಃ ನಮ್ಮ ಕಣ್ಣೆದುರಿಗೆ ಬಂದವನಲ್ಲ ಅವನು. ಕಣ್ಣಿಗೆ ಗೋಚರಿಸಿದವನೇ ಅಲ್ಲ. ನಮಗೆ ಹೆದರಿ ಅಡಗಿ ಕುಳಿತಿದ್ದ ಅಂದು ಅಡಗಿ ಕುಳಿತವನು ಇಂದು ನಮ್ಮೆದುರಿಗೆ ಬಂದು ಇಷ್ಟು ಹೊತ್ತು ಹಾಡುವುದಕ್ಕುಂಟೇನೋ? ಹಾಗಾದ್ರೆ ತುಂಬುರ ಅಲ್ಲ, ಮತ್ತೊಬ್ಬ ಇದ್ದಾನೆ. ಯಾರು? ದೇವರ್ಷಿ. ದೇವಋಷಿ ಬ್ರಹ್ಮಮಾನಸ ಪುತ್ರ ನಾರದ ಈ ಹೊತ್ತಿಗೆ ಈ ಕಾನನಕ್ಕೆ ಬಂದು ಚೆನ್ನಾಗಿ ಗಾಯನವನ್ನು ಹಾಡ್ತಾ ಇದ್ದಾನೆ. ನಾರದ ತನ್ನ ಮಹತಿ ಎಂಬ ವೀಣೆಯನ್ನು ಬಿಡಿದು ಹಾಡುವುದಕ್ಕೆ ತೊಡಗಿದ ಅಂತ ಆದ್ರೆ ಎಂತಹವರೇ ಆಗಲಿ ಒಂದೊಮ್ಮೆಗೆ ಮನಸೋತು ಹೋದಾರು. ಆದ್ರೆ ಇಂತಹ ಇಂಪಾದ ಸ್ವರ ನಾರದನಿಂದ ಒಂದೇ ಕಡೆಯಿಂದ ಬರುತ್ತದೆ ಎಂಬುದನ್ನು ನಿರೀಕ್ಷಿಸುವುದಕ್ಕೆ ಅಸಾಧ್ಯ ತಮ್ಮ. ಬೇರೆ ಬೇರೆ ಕಡೆಯಿಂದ ಆಲೋಚನೆ ಮಾಡು. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು. ದಕ್ಷ ಪ್ರಜಾಪತಿಯಿಂದ ಶಾಪ. ಅಂತಹ ಶಾಪವನ್ನು ಪಡೆದಂತಹ ನಾರದ ಒಂದು ವೇಳೆ ಹಾಡುವುದಕ್ಕೆ ತೊಡಗಿದ ಅಂತಾದ್ರೆ ಒಂದೇ ಕಡೆಯಿಂದ ಕೇಳುವುದಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಅಲ್ಲಿಂದ ಮತ್ತೊಮ್ಮೆ ಇಲ್ಲಿಂದ ಮಗದೊಮ್ಮೆ ಅಲ್ಲಿಂದ ನಾಳೆ ಆಚೆ ಸ್ವಲ್ಪ ದೂರದಲ್ಲಿ, ಇವತ್ತು ಇಲ್ಲಿ ನಾಳೆ ಅಲ್ಲಿ ಹಾಗೆಲ್ಲ ಕೇಳ್ತಾ ಇತ್ತು. ಹೌದಣ್ಣ. ಈ ಸ್ವರವನ್ನು ಸರಿಯಾಗಿ ಕೇಳಿದ್ಯಾ? ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಉಂಟು. ನಿಜ. ಹಾಗಾಗಿ ಈ ಸ್ವರವನ್ನು ಬಿಡಿಯುವ ಇಡೀ ಸ್ವರವಿಡಿದು ಸ್ವರವಿಡಿದು ನಡೆದರಲು 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 ಅರುವಿನ ಪರಿಮಳವು ನಾವಿಗೆ ಸೋಂಗಲು ತನುವಿನ ಪರಿಮಳ ಪರಿಮಳ
ಸ್ವರ ಬಿಡಿದು ನಡೆದರಲು ಮುಂದಕ್ಕೆ ತರಣಿ ಕೋಟಿ ಪ್ರಕಾಶ ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸಿ ಹೋಯಿತು. ಹೌದಣ್ಣ ತಮ್ಮ, ಈ ಪ್ರಕಾಶದ ಮೂಲವನ್ನು ಅರಸಿಕೊಂಡು ಮುಂದಕ್ಕೆ ಮುಂದಕ್ಕೆ ಹೋದೆ. ಹಬ್ಬಾ, ನೇತ್ರಾನಂದಕರವಾದಂತಹ ದೃಶ್ಯವನ್ನು ನಾ ಕಂಡೆ. ಎಲ್ಲಿ ಅಣ್ಣ? ತಮ್ಮ, ನೀ ನೋಡ್ಲಿಲ್ವಾ? ನೋಡ್ಲಿಲ್ಲ. ಬಾ ಹೀಗೆ, ಬಾ ಹೀಗೆ. ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೆ. ಇವಳ ಓಜಸ್ಸು ತೇಜಸ್ಸನ್ನು ನೋಡಿದ ಮೇಲೆ ಈ ತರುಣಿ ಇಲ್ಲಿ ಅಲ್ಲವಲ್ಲ ಅಂತ ಎಂಬುದಾಗಿ ಅರ್ಥವಾಗ್ತಾ ಉಂಟು. ಅಣ್ಣ, ಸರಿಯಾಗಿ ನೋಡಂತೆ. ಅಂಬರದಿಂದ ಮಿಂಚಿನ ಗೊಂಚಲೆ ಧರಿಗೆ ಉರುಳಿದಂತಹ ರೀತಿಯಲ್ಲಿ ಆಕರ್ಷಣೆ ನನ್ನನ್ನು ಸೆಳೆಯುತ್ತಾ ಉಂಟು. ಸರಿಯಾಗಿ ಒಮ್ಮೆ ನೋಡಂತೆ. ಚೈತ್ರದ ಪ್ರೇಮಾಂಜಲಿಯ ಸುಮ ಸುಮ, ಗಂಧದ ಪರಿಮಳಕ್ಕಿಂತ ಘಮ ಘಮ, ಸುಮ ಘಮ ಸಮಾಗಮ, ಮಲ್ಲಿಗೆ ಮಲ್ಲಿ, ನಗುವಿನಲ್ಲಿ ಸಂಪಿಗೆಯ ಸಂಪು, ಕರುಣಿನಲ್ಲಿ ಹರಿ ಶಶಿವರ್ಣನೆ ಮಾತಾಡಿ ಶೃಂಗಾರ. ಓ ನಿನ್ನ ಹೆಸರೇ ಮಂದಾರ, ಓ ಕನಕಾಂಬರಿ, ಓ ನೀಲಾಂಬರಿ, ಓ ಸೂಜಿ ಮಲ್ಲಿಗೆ, ನಿನಗೆ ನೀ ಸರಿ. ಕಣ್ಣಲ್ಲಿ ನೋಡು ಕಮಲಾವತಿ, ಒಡಲಲ್ಲಿ ತಾಲೆ ಪುಷ್ಪಾವತಿ, ಭಯವೇಕೆ ಅಂಜು ಮಲ್ಲಿಗೆ, ಬಾಯೇಲು ಸುತ್ತು ಮಲ್ಲಿಗೆ, ಪಾರಿಜಾತ ವರವಾಗು, ಸೂರ್ಯಕಾಂತಿ ನೆರಳಾಗು, ಮುದ ತುಂಬಿದ ಗುಲಾಬಿಗೆ, ಬೆಳದಿಂಗಲ ಬಾಲೆ, ಮಧು ಚಂದಿರ ತಾಲೆ, ಪ್ರೇಮ ಮಣ್ಣೀರ ದಾರೆ, ಶ್ರೀಗಂಧದ ಶಿಲ್ಪ, ಸೌಗಂಧದ ತಲ್ಪ, ನೀನೊಂದು ಮಣಿಮುತ್ತು ದಾರೆ, ಮಂಜುಳ ದಾರೆ, ಯೌವನ ದಾರೆ, ಈ ಸುಂದರಿ ಯಾರೇ? ಅಣ್ಣ, ಸುರ ಸುಂದರಿ, ಮೋಹನ ಮೋಹಿನಿ, ಇಕ್ಷಾಕುರೋಹಿಣಿ, ಸೂರ್ಯ ಪ್ರಕಾಶಿನಿ, ಚಿಮ್ಮುವ ತಾರುಣ್ಯ, ಹುಮ್ಮುವ ಲಾವಣ್ಯ, ಭ್ರಮರ ಕುಂತಲ, ಅರ್ಧ ಚಂದಿರ ಪಾಲ, ಕನ್ನಡಿ ಕಪೋಲ, ಕಾಮನ ಬಿಲ್ಲಿನ ಹುಬ್ಬು, ಸಂಪಿಗೆಯ ಮೂಗು, ತೊಂಡೆ ಹಣ್ಣಿನ ತುಟಿ, ಬಳಮುರಿ ಶಂಕದಂತಿರುವ ಕೊರಳು, ಸಿಂಹ ಕಟಿ, ಹಂಸ ಪಾದ, ಹಾವಿನ ಜಡೆ, ಹಂಸದ ನಡೆ, ಬಾಲೆಯ ತೊಡೆ, ನಾಲ್ಕದಿ ಸತಿಯರ ನೂಕಲಿ ಮಡುಹಿದ ಈಕೆಯ ನೋಡದ ನೇತ್ರಗಳೇತಕ್ಕೆ, ಅಡಿಯನ್ನು ಮುಡಿಯನ್ನು ಕಟಿಯನ್ನು ತುಟಿಯನ್ನು, ಕಣ್ಣುಗಳು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ. ಅಣ್ಣ, ಯಾವ ಕಲಾಕಾರ ಈ ಶಿಲೆಯನ್ನು ಕೆತ್ತಿದನು, ಯಾವ ಬಣ್ಣಾಕಾರ ಈ ಶಿಲೆಗೆ ಬಣ್ಣವನ್ನು ಎರಚಿದನು, ಒಂದು ನಾನು ಅರಿಯದಾಗಿದ್ದೇನೆ. ಯಾರಿವಳು ಈ ಸುಂದರಿ ಇಲ್ಲಿವರೆಗೆ ಬಂದವಳು, ಒಂದು ತಿಳಿಯಲಾಗಿದ್ದೇನೆ. ಯಾರಣ್ಣ ಇವಳು? ನೋಡಿದ್ಯಾ? ಬಾಲೆ ಸರಸಗುಣ ಶೀಲೆ ಸಂಗೀತ ಲೋಲೆ ರೋಲಂಬ ನಿಕುರಂಬ ಡಂಬರ ವಿಡಂಬಕ ನೀಲ ಕುಂತಲೆ ನಿರ್ಮಲೆ ಅರ್ಧೇಂದು ಸನ್ನಿಪ ಫಾಲೆ ಸಕಲ ಗುಣಾಲ ವಾಲೆ ಶಂಬರಾಂತಕ ಶರಾಸನ ಬ್ರೂಲತೆ ಸನ್ಮತಿಯುತೆ ಕುವಲಯ ಪತ್ರನೇತ್ರ ಕಮನೀಯ ಗಾತ್ರೆ ವಿಲಸತ್ ಚಂಪಕ ಸುಮನಾಸಿಕೆ ಸೀಮಂತಿನಿ ಜನಶಿಕಾ ಮೌಕ್ತಿಕೆ ಪದ್ಮರಾಗರಾಗ ಪ್ರಭಾ ಪ್ರಚಯ ಪ್ರಕಾಶಿತ ಶಾತ ಕುಂಭತಾಟಂಕ ಅಲಂಕೃತ ಕರ್ಣ ಯುಗಳೆ ನಿತ್ಯ ಮಂಗಲೆ ಮುಕುರಕ ಪೋಲೆ ವಿಭ್ರಮ ಜಾಲೆ ರಾಕೆಂದು ನಿಭವದನೆ ಕಮನೀಯ ಕುಂದರದನೆ ಚಾರು ತರಬಿಂಬಾದರೆ ಕಂಬುಗಂದರೆ ಅತಿಮೃದುಳ ಬಾಹುಲತೆ ಆನಂದ ಭರಿತೆ ಲಲಿತಾರುಣ ಪದ್ಮರೇಖಾನ್ವಿತೆ ಪಲ್ಲವ ಪಾಣಿ ಶುಕವಾಣಿ ಜಂಭಾರಿ ಕುಂಬೇಂದ್ರ ಕುಂಭ ಸನ್ನಿವ ಕುಚಯುಗೆ ಮನೋನುರಾಗಿ ಕಾಂಚೀಧಾಮ ವಿರಾಜಿತ ಹರಿಮಧ್ಯ ಕಾಮಾಗಮ ವೇದ್ಯ ಪೃಥುಳ ಶೈತ್ಯನಿ ತಂಬೆ ಭೂರಂಬೆ ರಂಭಾ ಸ್ತಂಭೋರು ಯುಗಳೆ ಕೋಮಲ ಕಲದೌತ ಕೇತಕಿ ಕುಟ್ಮಳ ಜಂಗಾದ್ವಯ ಸದಯ ಹೃದಯ ಜನಜನತ್ಕಾರ ಮಂಜೀರ ರಂಜಿತ ಚರಣ ಸರಸಿಜ ಪರಿಜನ ಸುರಕುಜೆ ಕಲಹಂಸ ನಿಭಯಾನೆ ಮಂದ ಕೋಕಿಲ ಗಾನೆ ಶಾರದಾಂಬುಜ ಚಿರಚೇಲೆ ಮಯೂರ ನೃತ್ಯ ಲೀಲೆ ಸರ್ವಾಲಂಕಾರ ಭೂಷಣ ಭೂಷಿತ ಚೌಷಷ್ಟಿ ಕಲಾ ಶೋಭಿತೆ ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಕೋ ವಿಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಮಗದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಖ ವಾಣಿ ಇವಳ ಆನಂದದ ಕಂಪು ಪೂರ್ಣ ಚಂದ್ರನ ಪೆಂಪು ಇವಳ ಕರ್ಣದ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುವುದು ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜರ ಭರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆಯ ಮಂದಹಾಸದ ವಿಲಾಸಮಂ ಕುಂದರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಸ್ಯ ದಶಕಮಂ ಬಂಧುಗ ದುಟಿಯ ಬಂಧುರದ ಸಿಂಗರವನ್ನೇನೆಂದು ಬಣ್ಣಿಸಬಹುದು ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮರಸಿ ತೆನ್ನೆ ರೋಷ ತಡೆರೆನ್ನನು ಈಶ ಆಗಲೆನ್ನೆ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೋಳ ಅಡಿಡ ಲಂಕಿ ಪಣೆಗೆ ಕಸ್ತೂರಿಯಂ ಕಣ್ಣಿಗೆ ಗಾಡಿಗೆಯಂ ಕೊರಲ್ಗೆ ಹರಿನೀಲಮಣಿ ಭೂಷಣವದು ಸೇರಿಸಲ್ಕದು ನೈಜವಾಗಿ ಬೆರಗಾಗಿ ಬಳಿ ಕೋರೆ ದುರ್ವಂ ತೆಗೆದು ಜಡೆಗಟ್ಟಿ ಪೊರಮಟ್ಟು ನಿರಿಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಕದ ಬೆರೆನೊಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಗುಜರ ಕರಬಲ್ಲವದ ಸರಸುರುವ ಬುಕ್ಕಿ ಅರಳಿ ನಿವಳಂತ ವಿಟಗಾರ ನೋಡ ಸ್ವರದ ಗುರುಗಣೆ ಅಂತ ಹೇಳು ನೀರು ಸರಸಿದ ಹೊರದೆ ಹರಿಣ ನೇತ್ರ ಚೆಲುವ ತರುಣಿ ಮಣಿಯ ಮಲಗಾತ್ರೆ ಏ ತಮ್ಮ ಏಣ್ಣ ಇವಳ ಅಂದಕ್ಕೆ ಮನಸೋತು ನಾನು ಇವಳನ್ನು ಇಷ್ಟು ಹೊತ್ತು ಹೊಗಳಿದ್ದು ಇವಳದ್ದು ಸ್ಪಂದನೆ ಇಲ್ಲ, ಏನು ಪ್ರತಿಕ್ರಿಯೆ ಇಲ್ಲ. ಆದರೆ ನೋಡಂತೆ ದೇವರು ಒಮ್ಮೊಮ್ಮೆ ಒಬ್ಬರಿಂದ ಒದಗಿಸದೆ ಹೋದ್ರೆ ನಮಗೆ ಬೇಕಾದದ್ದನ್ನು ಮತ್ತೊಬ್ಬರಿಂದ ಒದಗಿಸಿ ಕೊಡ್ತಾರಂತೆ. ನಮ್ಮ ಹೊಗಳಿಕೆಯನ್ನು ಕಂಡು ಈ ಸುಂದರವಾದ ಪರಿಸರದ ಪ್ರತಿಕ್ರಿಯೆ ನೋಡು ತಮ್ಮ, ಅಣ್ಣ ಮನಸ್ಸು ತುಂಬಿ ಬರ್ತದೆ. ಹೊಗಳಿಕೆ ವ್ಯರ್ಥ ಆಗ್ಲಿಲ್ಲ ಅಂತ ಆಯ್ತು. ಅಣ್ಣ, ಏನು ನೀನು ಈಗ ಸಾಹಿತಿ, ನನ್ನನ್ನು ಕೊಂದು ನೀನು ಬದುಕುವ ಆಲೋಚನೆ. ನಿನ್ನ ವಾಕ್ಚಾತುರ್ಯಕ್ಕೆ ನಾನೊಂದು ಸನ್ಮಾನವನ್ನು ಮಾಡಿದ್ದು. ಹಾಗಾದ್ರೆ ನಾನು ಸಾಹಿತಿ. ಮತ್ತೆ ನೀವು ಸಾಹಿತಿ ಅಂತ ಹೇಳಿದ್ದೆ ಒಮ್ಮೆಲೆ ಅವಸರದಲ್ಲಿ ಹೇಳಿದ್ದು. ಅವಸರ ತಮ್ಮ, ಅಣ್ಣ ಏನು ಸಾಹಿತಿಯಾಗಿ ಏನು ಪ್ರಯೋಜನ ಹೇಳು? ಅವಳ ವಿಳಾಸವನ್ನು ತಿಳಿದುಕೊಳ್ಳುವುದಕ್ಕಾಗಲಿಲ್ಲಲ್ಲ ನಮಗೆ. ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಏನು? ಪಾಲ್ಗಡಲ ಶಯನ ಎಂಬಂತಹ ನೆಗಲ್ತೆಗೆ ಪಾತ್ರರಾದ ಆ ಶ್ರೀಹರಿಯ ಮಡದಿ ಲಕ್ಷ್ಮೀ ದೇವಿ ಇಂದಿನ ದಿನ ಈ ಕಾನನದಲ್ಲಿ ತಿರುಗಾಟಕ್ಕೆ ಹೊರಟಿರಬೇಕು. ಲಕ್ಷ್ಮಿ ಆಗಿರ್ಬೇಕು. ಲಕ್ಷ್ಮಿ ವಕ್ಷಸ್ಥಳದಲ್ಲಿ ಆ ನಾರಾಯಣ ಸ್ಥಳವನ್ನು ಕೊಟ್ಟ ಮೇಲೆ ಈ ಕಾಂತಾರಕ್ಕೆ
ಎಲ್ಲ ಬರ್ಲಿಕ್ಕುಂಟ ಅಣ್ಣ, ಕಾಂತಾರವನ್ನು ಒಂದು ಬಾರಿ ನೋಡಿದ ಮೇಲೆ ಮತ್ತೊಮ್ಮೆ ನೋಡಬೇಕು ಎಂಬುದಾಗಿ ಯಾರೂ ಪ್ರಯತ್ನಿಸುವುದಕ್ಕಿಲ್ಲ. ಯಾಕೆ ಹೇಳು? ಮೊದಲಿನ ಕಾಂತಾರವೇ ಅಲ್ಲ ಅದು. ಅಲ್ವೇ ಅಲ್ಲ. ಸರಿ, ಹಾಗಾದ್ರೆ ಅವರಿಗೆ ಅಲ್ಲರಿದ್ರೆ ಏನಂತೆ? ಇದ್ದಾಳಲ್ಲ ಇನ್ನೊಬ್ಬಳು ಪರಮೇಶ್ವರನ ಮಡದಿ ಪಾರ್ವತಮ್ಮ. ಹಣೆಯನ್ನೊಮ್ಮೆ ಸರಿಯಾಗಿ ನೋಡಂತ. ಅರ್ಥ ಆಯ್ತು. ದೊಡ್ಡ ಬೊಟ್ಟು ಕಾಣಿಸ್ತದ ನಿನಗೆ? ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ಲ. ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ಲವೇ ಅಲ್ಲ. ಸರಿ, ಅವಳ ವಿಷಯನ್ನು ಬಿಡುವ. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆ ಮಾರನ ಮಡದಿ ರತಿ. ರತಿ ಆದ್ರೆ ಆಕೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೋ? ರತಿಯ ಮೇಳದಲ್ಲಿರ್ಪ ಕಾಮನು. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ. ಒಂದು ವೇಳೆ ಇಂದಿನ ದಿನ ರತಿ ತಿರುಗಾಟಕ್ಕೆಂದು ಬಂದಿದ್ದರೂ ಕೂಡ ಇಲ್ಲಿ ಎಲ್ಲಿಯಾದ್ರೂ ನಿನಗೆ ಮನ್ಮಥ ಕಾಣಿಸ್ತಾನ? ಮನ್ಮಥ ಇಲ್ಲ ಇಲ್ಲ, ಇಲ್ಲಿ ಮನ್ಮಥ ಇಲ್ಲ. ಹಾಗಾಗಿ ರತಿಯೂ ಅಲ್ಲ, ಲಕ್ಷ್ಮಿಯೂ ಅಲ್ಲ, ಪಾರ್ವತಮ್ಮನೂ ಅಲ್ಲ. ಯಾರೇ ಆಗಿರ್ಲಿ ಇವಳನ್ನು ಕಂಡು ಒಮ್ಮೆ ನಾನು ಮಾತನಾಡಿಸಬೇಕೆಂಬ ಹಾಗೆ ಆಗಲೇ ಆಲೋಚನೆ ಮಾಡಿದ್ದೆ. ಹೋಗಿ ಬರ್ತೇನೆ. ಎಲ್ಲಿಗೆ ಹೊರಟದ್ದು ನೀನು? ಮಾತನಾಡಲಿಕ್ಕೆ. ಮುಂದಡಿ ಇಡಬೇಡ. ಯಾಕೆ? ಹೆಣ್ಣು ಮಕ್ಕಳಲ್ಲಿ ಮಾತನಾಡುವುದು ಅಷ್ಟು ಸುಲಭದ ಕೆಲಸ ಅಂತ ಭಾವಿಸಬೇಡ. ಅಲ್ಲ, ನಾನು ಈ ಮೊದಲು ಪ್ರಯತ್ನ ಮಾಡಲಿಲ್ಲ, ಒಂದು ಪ್ರಯತ್ನ ಮಾಡುವ ಅಂತ. ಕಾಲಿಡುವ ಮುನ್ನ ಕೈ ಇಡಬೇಕು, ಕಣ್ಣಿಡಬೇಕು. ಹಾಗಿರುವಾಗ ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಏನು? ಚಂಡಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಒಂದು ವೇಳೆ ಹೆಣ್ಣಿನ ಮೋಹಕ್ಕೆ ಬಲಿಯಾದೆವು ಅಂತಾದ್ರೆ ಅಂದೇ ನಿಮ್ಮ ಮರಣ ಎಂಬುದಾಗಿ. ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ಚಂಡಮುಂಡರ ಮರಣ. ನೀನು ಹೇಳಿದ್ದು ಒಳ್ಳೇದಾಯ್ತು. ಏನಣ್ಣ? ಒಂದು ವೇಳೆ ನಾನೇನಾದ್ರೂ ಇವಳ ಹಿಂದಕ್ಕೆ ಹೋಗುತ್ತಿದ್ರೆ ನಾಡಿನ ದಿನ ಹೇಗೆ ಪ್ರಚಾರ ಆಗ್ತಿತ್ತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಬಲಿಷ್ಠ ಚಂಡಮುಂಡರ ಭಾವಪೂರ್ಣ ಶ್ರದ್ಧಾಂಜಲಿ. ಚಂಡಮುಂಡರು ಇನ್ನಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮನ್ನು ನೋಡಿದವರು ನಾಳೆ ಕೇಳಲಿಕ್ಕಿಲ್ವಾ? ಅವರಿಲ್ವಾ? ಮತ್ತೆ ಹಾಗಾಗಬಾರದು. ಸಾಧಿಸಿದವರು ನಾವು. ಸಾಧನೆಯನ್ನು ಮಾಡುವುದಕ್ಕೆ ಬಹಳಷ್ಟು ಉಂಟು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೇವಲ ಹೆಣ್ಣಿಗೋಸ್ಕರ ಸಾಯ್ಲಿಕ್ಕಿದ್ದವರ ಚಂಡಮುಂಡ. ಸಾಯುವುದಕ್ಕೆ ನಾವು ಜನವೋ? ನಮ್ಮ ಅಣ್ಣ ಇಲ್ವಾ? ಹೋದವರು ಹೇಗಿತ್ತು ಬೇಟೆ? ಅಣ್ಣಯ್ಯ, ಮೃಗ ಬೇಟೆಯನ್ನಾಡಿ ಬೇಕಾದಂತಹ ಮೃಗ ಮಾಂಸವೆಲ್ಲವನ್ನು ಭಕ್ಷಿಸಿದೆವು. ಆಮೇಲೆ ದೇಹಕ್ಕಾಯಿತು ಆಯಾಸ. ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿ, ಇಂಪಾದ ಸ್ವರ, ಆಮೇಲೆ ಒಂದು ಆಶ್ಚರ್ಯ. ಏನು ಅಣ್ಣ? ಸ್ವರ ಬಿಡಿದು ಮುಂದುವರಿದು ಹೋದಾಗ ಅಂಬರದಿಂದ ಕುಮ್ಮಿನಿಗಿಳಿದಂತಹ ಕನಕದ ಉಯ್ಯಾಲೆ. ಕೇವಲ ಉಯ್ಯಾಲೆ ಮಾತ್ರ ಅಲ್ಲ, ಉಯ್ಯಾಲೆಯಲ್ಲಿ ಸುಂದರವಾದಂತಹ ತರುಣಿ ಇಂಪಾಗಿ ಗಾಯನವನ್ನು ಹಾಡ್ತಾ ಇದ್ದಾಳೆ. ಆಕೆಯನ್ನು ನೋಡಿದ ಮೇಲೆ ಮನದಲ್ಲಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. 3 ಲೋಕದ ಅಧಿಪತಿ ಶುಂಭ, ಅಸುರ ಕುಲ ಬಿಂಬ ಆ ತರುಣಿಯನ್ನು ಮದುವೆ ಆಗಬೇಕು. ಚಂಡಮುಂಡರೇ, ಆ ಬಗ್ಗೆ ನಾನು ಆಲೋಚನೆ ಮಾಡುತ್ತೇನೆ. ನೀವು ದಣಿದವರು, ಸ್ವಲ್ಪ ವಿಶ್ರಾಂತಿ ಮಾಡಿ. ಚಂಡಮುಂಡರು ಹೇಳಿದಂತ ವಿಚಾರಿಸಲೇಬೇಕಲ್ವೇ? ನಾನೇ ಹೋಗುವುದಲ್ಲ, ಸುಗ್ರೀವನನ್ನೇ ಕಳುಹಿಸುತ್ತೇನೆ. ಸುಗ್ರೀವ, ನಿನ್ನನ್ನು ಕರೆಯುವುದಕ್ಕೆ ಬರುವಂತ ಕಾರಣ ಇದೆ. ಏನು ಪ್ರಭು? ನಮ್ಮವರು ಯಾರಂತ ಚಂಡಮುಂಡರು ಬಂದು ಹೇಳಿದಂತ ವಿಚಾರ. ಕದಂಬಾವನದಲ್ಲಿ ಒಬ್ಬಾಕೆ ನಾರಿದ್ದಾಳೆ, ಅವಳನ್ನು ವರಿಸಬೇಕಾದ ನನ್ನ ಉದ್ದೇಶ. ಸಂತಾನದ ಮುಖೇನ ಆಕೆಯನ್ನು ಕರೆತಾ ಇಲ್ಲಿಗೆ. ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಗೆ ಸಿಕ್ಕುವಳೆ ದಾನಮಗೆ
ಸಲಗುತ್ತಿಗ ಮಾತೆ ಮಕ್ಕಳಾಟಿಗೆ ಆಯ್ತು ನಮ್ಮದು ರಕ್ಕಸಾಲಯ ಅಳಿಗಿ ತಿರುಳಿಗೆ ಮಿಕ್ಕ ಮಾತೆ ಒಡೆಯನ ಆಜ್ಞೆ ನಮಗೆ ಮಾನ್ಯವನ ಒಡೆಯನ ಆಜ್ಞೆ ನಮಗೆ ಮಾನ್ಯವನ ಶಿವ 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 ಒಡೆಯನ ಆಜ್ಞೆ ನನಗಾಯಿತು. ಹೋಗು ಸುಗ್ರೀವ ಕದಂಬಾವನಕ್ಕೆ. ಅಲ್ಲೊಬ್ಬಳು ಹೆಣ್ಣಿದ್ದಾಳೆ, ಕರೆದುಕೊಂಡು ಬಾ, ನನಗೆ ಮದುವೆಯಾಗಬೇಕು. ಒಡೆಯನ ಮಾತೊಂದು ಕಿವಿಗೆ ಬಿದ್ದ ಕಾಲಕ್ಕೆ ಹಣ್ಣು ಹಣ್ಣು ಮುದುಕನ ಮೈಯಲ್ಲಿ 18ರ ಯುವಕನ ಉಲ್ಲಾಸ. ಹೋಗು ಸುಗ್ರೀವ, ದಿವ್ಯವಾದಂತಹ ಮಂಗಳಕರವಾದಂತಹ ಶಕ್ತಿಯನ್ನು ಎಂದು ಕದಂಬಾವನದಲ್ಲಿ ನೀನು ಕಾಣುವುದಕ್ಕೆ ಇದ್ದೀಯಾ? ಓಡೋಡಿಕೊಂಡು ಬಂದು ಕದಂಬಾವನವನ್ನು ಪ್ರವೇಶ ಮಾಡಿದೆ. ನನ್ನ ಬೆನ್ನ ಹಿಂದೆ ಅದೆಷ್ಟೋ ಹೆಣ್ಣು ಮಕ್ಕಳಿದ್ದರು. ಆರತಿಯನ್ನು ಹಿಡಿದು ಕಲಶೋದಕವನ್ನು ಹಿಡಿದು ಆ ಹೆಣ್ಣನ್ನು ಕರೆತರುವ ಉದ್ದೇಶದಿಂದ ಅವರ ಆರಗೊಡವೆಯು ನನಗಾಗಲಿಲ್ಲ. ಓಡೋಡಿಕೊಂಡು ಬಂದು ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಇಲ್ಲಿ ಬಂದು ಕಾಣುವಾಗ ಆಗುತ್ತಿರುವಂತಹ ಅಚ್ಚರಿಗಳು ಅನೇಕ. ಯಾಕೆ ಈ ರೀತಿಯಾದಂತಹ ಬದಲಾವಣೆ? ಉತ್ತರ ಬೇಕಾಗಿತ್ತು. ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದಂತಹ ಗಾಯನದ ಪಥವನ್ನೇ ಹಿಡಿಯುತ್ತಾ ಮುಂದೆ ಮುಂದೆ ಸಾಗಿ ಬಂದಾಗ ಅಂಬರದಿಂದಲೇ ಇಳಿಯಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೆ ಈಕೆಯನ್ನು? ಈಕೆಯೋ ಸಾಮಾನ್ಯ ತರುಣಿಯೇ? ಈಕೆಯೋ ಎನ್ನೊಡೆಯನಿಗೆ ಸಿಕ್ಕುವಳೆ, ಸಿಕ್ಕಿದರೂ ಆತ ದಕ್ಕಿಸಿಕೊಂಡಾನೆ. ಈಕೆಯನ್ನು ಕಂಡೊಡನೆ ಚಂಡಮುಂಡರಿಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವೇ? ಅಖಂಡ ಬ್ರಹ್ಮಚಾರಿಗಳು ಚಂಡಮುಂಡರು. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು. ಅಂತವರಿಗೆ ಒಬ್ಬಳಾಕೆ ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದರೆ ಏನಿದರ ಅರ್ಥ? ಬ್ರಹ್ಮಚಾರಿಗಳ ಬ್ರಹ್ಮಚರ್ಯವೆನ್ನುವುದು ಇಂದು ಕೆಟ್ಟು ಹೋಯಿತು ಎನ್ನುವುದೇ ಸ್ಪಷ್ಟ. ಅವರೇನೋ ಹಾಳು ಹುಡುಗರು, ಏನು ಆಡಿದ್ದಾರೆ. ನನ್ನ ಒಡೆಯನೇನೋ ಸಾಮಾನ್ಯದವನೇ. 3 ಲೋಕಕ್ಕೆ ಒಡೆಯನಿದ್ದಾನೆ. ರಾಜಕೀಯ ವಿಚಾರದಲ್ಲಿ ನಿಪುಣನು ನನ್ನೊಡೆಯ ಶುಂಭ. ಅಂತವನು ಈ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳಲಿ. ಅವನೇ ಆಡಿದ ಕಾಮನ ಬಾಣಕ್ಕೆ ನಾನು ಒಳಗಾದೇನು? ಕಾಮನ ಬಾಣಕ್ಕೆ ಒಳಗಾದವನು ತಾಯಿಯನ್ನು ಬಯಸುತ್ತಾನೆ ಅಂತಾದರೆ ಅವನು ಈ ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಯೋಗ್ಯತೆಯನ್ನು ಹೊಂದಿದವನೇ? ಇಲ್ಲ. ಯಾಕೆ ಈ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಂಡ? ವಿನಾಶ ಕಾಲೇ ವಿಪರೀತ ಬುದ್ಧಿ. ಈ ಪ್ರಪಂಚದಲ್ಲಿ ವಿಷ ಕಚ್ಚಿದವನಾದರೂ ಬದುಕಬಹುದು, ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ. ನನ್ನೊಡೆಯನಿಗೆ ಕಚ್ಚಿರುವುದೆಂದು ಮಣ್ಣು. ಅವನನ್ನು ಉಳಿಸುವವರು ಈ ಪ್ರಪಂಚದಲ್ಲಿ ಇನ್ನು ಯಾರಿದ್ದಾರೆ? ಇಲ್ಲಂತಾದರೆ ಇವಳನ್ನು ನೋಡುವಾಗ ತಿಳಿದುಕೊಳ್ಳುವುದಕ್ಕೆ ಯಾರಿಗೆ ಸಾಧ್ಯವಿಲ್ಲ. ಒಂದು ಕೈಯಲ್ಲಿ ಚಕ್ರವಿದೆ, ಇನ್ನೊಂದು ಕೈಯಲ್ಲಿ ಸುಮವಿದೆ. ಏನಿದರ ಅರ್ಥ? ಒಂದು ವೇಳೆ ಶರಣಾಗಿ ಈಕೆಯ ಪಾದಕ್ಕೆರಗಿದೆವು ಅಂತಾದರೆ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವಂತಹ ಚಕ್ರದಿಂದಲೇ ನಿಮ್ಮ ಶಿರವನ್ನೇ ಕತ್ತರಿಸುತ್ತೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ರೂಪದಿಂದ ಬಂದು ಕುಳಿತಿದ್ದಾಳೆ. ಅರ್ಥ ಮಾಡಿಕೊಂಡು ಇವಳಾರೆನ್ನುವಂತಹ ಸತ್ಯವನ್ನು. ಹಾಗೆಂದು ನನಗೆ ಬಂದದ್ದು ಇದು ಸೌಭಾಗ್ಯವೋ ದೌರ್ಭಾಗ್ಯವೋ ನನಗರ್ಥ ಆಗುತ್ತಾ ಇಲ್ಲ. ಇವಳ ದಿವ್ಯ ಮಂಗಳಕರವಾದಂತಹ ರೂಪವನ್ನು ಕಾಣುವಂತ ಸೌಭಾಗ್ಯ ನನಗೆ ಬಂದಿದೆ. ಹೌದು, ಒಪ್ಪಿಕೊಳ್ಳುತ್ತೇನೆ. ಹೋಗಿ ಹೋಗಿ ಇವಳಲ್ಲಿ, ಈ ಲೋಕಮಾತೆಯಲ್ಲಿ ಹೇಗೆ ಹೇಳಲಿ ನನ್ನೊಡೆಯನನ್ನು ಮದುವೆಯಾಗು ಎನ್ನುವಂತೆ? ಇಲ್ಲ, ಮನಸ್ಸು ಬರುತ್ತಾ ಇಲ್ಲ. ಆದರೆ ಶೋಣಿತಾಪುರದ ಮಣ್ಣಿನಲ್ಲಿ ಉಪ್ಪಣ್ಣ ಉಂಡಂತ ಋಣದ ಭಾರ ನನಗುಂಟು. ಅದಕ್ಕೆ ತೊಡಕಾಗಕೂಡದು. ಹೋಗಿ ಹೇಳಿದರೆ ಅವನೂ ಒಪ್ಪಿಕೊಳ್ಳುವವನಲ್ಲ. ಬಂದದ್ದಾಗಿದೆ, ಹೇಳಿಬಿಡುತ್ತೇನಂತೆ. ಅಮ್ಮ ಜನರಿಗೆ ಭಿನ್ನಗ ಕರುಣದೋಳು ಜನನಿಗೆ ಭಿನ್ನಗ ಕರುಣದೋಳು ವನದಲ್ಲಿ ಮುಳಿದಿಗುತ್ತಾಗೆ
ಶುಂಭದಾನವ ನನ್ನನ್ನು ನಿನ್ನ ಬಳಿಗೆ ಅಟ್ಟಿದವನಿದ್ದಾನೆ. ನನ್ನ ಒಡೆಯನಾಗಿರುವಂತಹ ಶುಂಭದಾನವನ ಹೆಸರನ್ನು ನೀನು ಕೇಳಿರಬಹುದು ತಾನೆ. 3 ಲೋಕಕ್ಕೆ ಒಡೆಯನಿದ್ದಾನೆ. ಸೂರ್ಯಚಂದ್ರಾದಿಗಳು ಒಂದು ಹೆಜ್ಜೆ ಇಡಬೇಕಾದರೆ ನನ್ನ ಒಡೆಯನ ಒಪ್ಪಿಗೆಯನ್ನು ಪಡೆದುಕೊಳ್ಳಬೇಕು ತಾಯೇ. 3 ಮೂರ್ತಿಗಳಾದರೂ ಕಾರ್ಯವನ್ನು ನಿರ್ವಹಿಸಬೇಕಾದರೆ ನನ್ನ ಒಡೆಯನ ಆಜ್ಞೆಯಾಗಬೇಕು. ಈ ಪ್ರಪಂಚದಲ್ಲಿ ಅವನು ಬಯಸಿರುವುದು ಇಷ್ಟರವರೆಗೆ ಯಾವುದು ಅವನಿಗೆ ಸಿಗಲಿಲ್ಲ ಅಂತ ಇಲ್ಲ. ಎಲ್ಲವೂ ಅವನ ಕಾಲಬುಡದಲ್ಲಿಯೇ ನಲಿದಾಡುತ್ತಾ ಉಂಟು. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಅವನಿಗೆ ಒಂದು ಕೊರತೆ ಇತ್ತು. ಅದೆಲ್ಲ ನಮ್ಮ ಮನಸ್ಸಿನಲ್ಲಿ ಒಂದು ಕಾಡುತ್ತಾ ಇತ್ತು. ಯಾಕೆ ಎನ್ನುವಂತೆ ಮದುವೆಯಾಗದೆ ಉಳಿದಿದ್ದರಮ್ಮ. ಅದಕ್ಕೆ ಈಗ ಉತ್ತರ ಸಿಕ್ಕಿತು ನೋಡು. ಅವನಿಗೆ ಒಪ್ಪುವಂತ ಹೆಣ್ಣು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ. ಅದಕ್ಕಾಗಿ ಮನ ಮಾಡಿದ್ದಾನೆ. ತಾಯೇ, ಲತಾ ವನಿತಾ ಪಂಡಿತ ಇವೆಲ್ಲ ಪರರಾಶ್ರಯದಲ್ಲೇ ಬದುಕಬೇಕು. ಹೀಗೆ ಒಂಟಿಯಾಗಿ ಎಲ್ಲ ಇರಬಾರದಮ್ಮ. ಅದಕ್ಕಾಗಿ ಇಲ್ಲಿಯವರೆಗೆ ನಾನು ಬಂದವನಿದ್ದೇನೆ. ಅಮ್ಮ, ತಡ ಮಾಡುವುದು ಬೇಡ. ಆದಷ್ಟು ಬೇಗನೆ ಕದಂಬಾವರವನ್ನು ನೀನು ಬಿಡಬೇಕು. ಶೋನಿತಾಪುರದ ಮಣ್ಣಿಗೆ ಬಂದು ನನ್ನ ಒಡೆಯನನ್ನು ಮದುವೆಯಾಗಬೇಕು ತಾಯಿ. ಸುಗ್ರೀವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ದೊಪ್ಪನ ತೆರೆಗೆ ಉರುಳಿ ಬಿಟ್ಟನಲ್ಲ. ಈತ ಅಳಿದನೆಂದಾದರೆ ನನ್ನ ವಿಚಾರವಾಗಿ ಶುಂಭನಿಗೆ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳ. ಖದಿಯಗೊಳ್ಳದಿರೆನ್ನ ಸಲಗೋ ಶುಂಭಾಕಿನ ಮತದಂತೆ ಭಿನ್ನಗಗೆದೆ ಶುಂಭಾಕಿನ ಮತದಂತೆ ಭಿನ್ನಗಗೆದೆ ಮತಿಶೂನ್ಯನ 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 ಮಮದತೆ ನೀನರಿವೆ ಕೈತಪತಿಗೆ ನಾನಿಯ ಅರುಗು ಕೈತಪತಿಗೆ ನಾನಿಯ ಅರುಗು ನಗಬೇಡ ತಾಯಿ. ನಿನ್ನ ನಗೆ ಎನ್ನುವುದು ನನ್ನ ಬದುಕಿಗೆ ದಗೆಯಾಯಿತು. ಸತ್ತಿದ್ದೇನೆ, ಮತ್ತೆ ನನ್ನನ್ನು ಬದುಕಿಸಿದ್ದೀಯೇನಮ್ಮ. ಇನ್ನೂ ನಗೆಯಾಡಿದೆ ಅಂತಾರೆ ನನ್ನನ್ನೇ ಕರೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು, ನಾನಾಗಿ ಆಡಿದ್ದಲ್ಲ, ಒಡೆಯನಾಡಿದ್ದಾನೆ. ಅವನಿಗೆ ಹೋಗಿ ಹೇಳುವುದಕ್ಕೆ ಏನಮ್ಮ ಆಜ್ಞೆ? ಹೆದರಿದೆಯಾ ಸುಗ್ರೀವ? ಹೌದಮ್ಮ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆಯನ್ನು ಅರ್ಥೈಸಿಕೊಂಡಿದ್ದಾನೆ ಶುಂಭ. ಇರಬೇಕು. ಯುದ್ಧದ ವಿಚಾರವನ್ನು ಚಂಡಮುಂಡಲ್ಲಿ ತಿಳಿಸಿದ್ದೆ. ಓಹೋ. ಯುದ್ಧಕ್ಕಾಗಿ ಶುಂಭನೆ ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದವಳು ನಾನು. ಹೌದೇ? ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದಮ್ಮ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಅದೇ ರೀತಿ ಪುನರಪಿ ಬದುಕಿದ್ದೆ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷಧನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿನಿಸಿಕೊಂಡೆ. ಸರಿ ತಾಯಿ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಏನಮ್ಮ? ಮಂತ್ರ, ಮಾಟ, ಮಾರಣ, ಮಾರಕಾದಿ, ರಕ್ತಪಾತ, ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಂದಿಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಹೌದಮ್ಮ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ದೀಯಾ? ಯಾರು ತಾಯಿ? ನಿನ್ನ ಒಡೆಯ ಶುಂಭಾನೆ. ಭೂದೇವಿ ಕಣ್ಣೀರಿಸಬೇಕಿದ್ರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ನಾನು ಈ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಮೋಹದ ಗಾಳವೊಂದನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು. ಏನು ತಾಯಿ? ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಟನೆ. ಹೌದಮ್ಮ. ಅವನ ತಮ್ಮನಿ ಶುಂಭ ಬಲಾಟನೆ. ನಿಜ ತಾಯಿ. ಪ್ರತ್ಯಕ್ಷ ಕೂಡ ಪ್ರಾಣ ಕಂಜುವುದಿಲ್ಲವಂತೆ ಸ್ಪಷ್ಟವಾಗಿ ತಿಳಿಸು ತಾಯೇ. ಇಷ್ಟರವರೆಗೆ ಕನಸು ಮನಸ್ಸಿನಲ್ಲಿ ನಿನ್ನನ್ನು ಪೂಜಿಸಿದವನು ನಾನಲ್ಲ, ಭಜಿಸಿದವನು ನಾನಲ್ವಮ್ಮ. ಆದರೆ ನಿನ್ನ ದಿವ್ಯ ಮಂಗಳಕರವಾದಂತಹ ರೂಪವನ್ನು ಕಾಣುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಒದಗಿಸಿಕೊಟ್ಟಿ ಇನ್ನು ಶೋನಿತಾಪುರದ ಮಣ್ಣಿಗೆ ಹೋಗಿ ಮುದುಕನಿಗೆ ಬದುಕಬೇಕೆನ್ನುವಂತ ಆಸೆ ಇಲ್ಲವಮ್ಮ. ನಿನ್ನ ಪಾದದ ಧೂಳಿನಲ್ಲಿ ಒಂದಾಗಿಸು. ನಿನ್ನೆಡೆಗೆ ನನ್ನನ್ನು ಸೇರಿಸಿಕೋ ತಾಯಿ. ಮೋಕ್ಷಗಾಮಿಯಾಗೋ ಬಯಕಿ. ಹೌದಮ್ಮ. ಕಾಲ ಸನ್ನಿಹಿತವಾದಾಗ ನನ್ನೆಡೆಗೆ ಸೇರಿಸಿಕೊಳ್ಳುತ್ತೇನೆ. ಜಯ ಜಯ. Come on!
ಕಲಿಸಿದಂತೆ ಏನು ನೀನೆಯ ಸುಗ್ರೀವನನ್ನು ಸಂದಾಗ ಕಲಿಸಿದಂತಾರೆ ಸಂತಾನವನ್ನು ನಿಜ ಬಂದವ ಸಾಮಾನ್ಯ ಅಲ್ಲ. ಯಾರು ನೀನು? ದುರಧೀರ ಧೂಮ್ರಾಕ್ಷ ಮಣಿರಥ ಸಿದ್ಧವಾಗಿದೆ. ಸುಮ್ಮನಿಗೆ ಏನಾಗಬೇಕು ನೀನು? ಸುಮ್ಮನಿಗೆ ಏನಾಗಬೇಕು? ಆತನ ಬಂಟ. ಹೌದಾ? ಒಂದು ವೇಳೆ ಬಾರದಿದ್ದರೆ
ಸಂಧಾನ ವಿಫಲವಾಗಿ ಹೋಯಿತು. ಸಂಗ್ರಾಮವನ್ನೇ ಬಯಸಿದ್ದಾಳೆ. ದುರಕ್ಕಾಗಿ ಧೂಮ್ರಾಕ್ಷನನ್ನಟ್ಟಿದೆ. ಎಳೆದುಕೊಂಡು ಬಂದರೆ ಧೂಮ್ರಾಕ್ಷನನ್ನು ಸುಟ್ಟುರಿದ್ದಾಳೆ. ಹೌದಯ್ಯ. ಆ ಬಳಿಕ ಗಂಡುಗಲೆ ಅಂತ ಚಂಡಮುಂಡರನ್ನು ಕಳುಹಿಸಿದೆ. ಚಂಡಮುಂಡರ ಶಿರವನ್ನು ಕಡಿದು ಚೆಂಡಾಡಿದ್ದಾಳೆ. ಚಂಡಮುಂಡರು ಇಲ್ಲಿಲ್ಲವಾಗಿ ಹೋದರೆ ಶಿವನೇ ಇನ್ನು ನಮ್ಮವರ ಅಳಿವಾಗುತ್ತಾ ಇದೆ.
ನಾನು ತಿಳಿದುಕೊಂಡಿರುವಂತಹ ಒಂದೆರಡು ವಿಚಾರವನ್ನು ಹೇಳುವುದಕ್ಕೆ ಸನ್ನಿಧಾನದಲ್ಲಿ ಅವಕಾಶವಿದೆ. ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ವರದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಬ್ರಹ್ಮಾಧೀನರಾದಿರ ಪ್ರಭು ಮನಸ್ಸಿಜನ ಶರಕ್ಕೆ ಸರಕಿ ಬಿಟ್ಟಿರೆ ಹೇಳಿ. ಹಾಗೆಂದು ನಿಮ್ಮನ್ನು ಕೇವಲ ಕಾಮುಕ ಎಂಬುದಾಗಿ ಪರಿಗಣಿಸುವಂತಿಲ್ಲ. ಕಾಮ ಕ್ರೋಧಾದಿ ಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ಹತೋಟಿಯಲ್ಲಿರಿಸಿಕೊಂಡು ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮದೇವರನ್ನು ಒಲಿಸಿಕೊಂಡಿರುವಂತಹ ಪರಮಸುಜ್ಜಾನಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಸಂಧಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿ ದಾಸನಾಗಿ ಏನು ಹೇಳಿದ? ಕೆಳದಲ್ಲಿಯೂ ಕೂಡ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತವಳನ್ನು ಕಳಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟವೊದಗಿ ಬಂದೀತು, ಮಹಾದುರಂತವೇ ಸಂಭವಿಸಿತು ಎಂಬುದಾಗಿ ಎಚ್ಚರಿಸಿದರೂ ಕೂಡ ತಾವು ಪ್ರಯತ್ನಿಸಿದಿರಿ. ನಿಮ್ಮ ಪ್ರಯತ್ನವೆಲ್ಲವೂ ನಿಷ್ಫಲವಾಗಿ ಹೋಯಿತು, ವ್ಯರ್ಥವಾಗಿ ಹೋಯಿತು. ಪ್ರಭು ಲೋಕೈಕ ನಾಯಕನಾಗಿರುವಂತಹ ತಮ್ಮನ್ನು ಪಂಥಾಹ್ವಾನದಿಂದ ಯುದ್ಧಕ್ಕೆ ಆಹ್ವಾನಿಸುತ್ತಾಳೆ ಅಂತಾದ್ರೆ ಅವಳು ಸಾಮಾನ್ಯಳೆ. ಕ್ರೂರ ಮೃಗಗಳು ವಿಷಜಂತುಗಳು ಇರುವಂತಹ ಕ್ಷೇತ್ರದಲ್ಲಿ ಸ್ವಚ್ಛಂದಳಾಗಿ ಸ್ವತಂತ್ರಳಾಗಿ ಮನೆ ಮಾಡಿಕೊಂಡಿದ್ದಾಳೆ ಅಂತಾದ್ರೆ ಅವಳು ಸಾಮಾನ್ಯ ಹೆಣ್ಣೆ, ತರುಣಿ ಅಲ್ವೇನು? ಅಲ್ಲ,
ವೀರರನ್ನೆಲ್ಲ ಹೆಮ್ಮಾರಿಯಾಗಿ ಬಲಿಗೊಂಡಿರುವಂತವಳನ್ನು ಸಾಮಾನ್ಯ ಹೆಣ್ಣು ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಅಲ್ಪತನವಾದೀತು ಪ್ರಭು, ಮೂರ್ಖತನವಾದೀತು. ತರುಣಿ ಅಲ್ಲ ಅವಳು, ಮತ್ತೆ ಆದಿಮಾಯೆ, ಆದಿ ಪರಾಶಕ್ತಿ. ಇಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕಿ ಎನ್ನುವಂತಹ ಹೆಸರನ್ನಿರಿಸಿಕೊಂಡು ಕದಂಬವನದಲ್ಲಿ ಬಂದು ನೆಲೆಸಿದ್ದು ಯಾಕೆ 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 ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೂ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು, ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿ ತ್ರಾಸರನ್ನು ಬರೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರಯಭಾರವನ್ನೆಳುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಜಗದೇಶ್ವರಿಯಾಗಿದ್ದಾಳೆ. ಪ್ರಭು ಸರಿಯಾಗಿ ಪರಾಮರ್ಶಿಸಿ ಸುರನಾರಿ ನರನಾರಿ ಎರನ್ನು ನಾವು ನೋಡಿದ್ದೇವೆ. ಈಗ ಬಂದಿರುವವಳು ಪರನಾರಿ. ಪರ ಅಂದ್ರೆ ನಮಗೆ ಸಂಬಂಧ ಪಡದೇ ಇರುವವಳು, ಯಾರದ್ದೋ ಅಧಿಕಾರವನ್ನು ಹೊಂದಿರುವವಳು. ಹಾಗಾದರೆ ಪರ ಅಂತ ತಿಳಿಯೋಣವೇ? ಪರಂ ಅಪರಂ, ಸನ್ನಾಪಿ ಅಸನ್ನಾಪಿ, ಸಾಂಗಾಪಿ ಅನಂಗಾಪಿ, ಅಭಿನ್ನಾಪಿ ಭಿನ್ನಾಪಿ, ಅನಿರ್ವಚನೀಯವಾಗಿರುವಂತಹ ಮಹಾದ್ಭುತ ಅದುವೇ ಯೋಗ ಮಾಯೆ, ವಿಷ್ಣು ಮಾಯೆ, ಆದಿಮಾಯೆ. ಅಂತಹ ಆದಿಮಾಯೆ ಇಂದು ಪ್ರಕಟಗೊಳ್ಳುತ್ತಾ ಇದ್ದಾಳೆ, ನೆರೆ ಗೋಚರಿಸುತ್ತಾ ಇದ್ದಾಳೆ. ಅವಳ ಎದುರಿನಲ್ಲಿ ಅವಳು ಅಂತ ಹೇಳುವ ಹಾಗಿಲ್ಲ. ಅದು ಸರಿ ಅಂದ್ರೆ ಪುಲ್ಲಿಂಗವೋ ಸ್ತ್ರೀಲಿಂಗವೋ ಎಂಬುದನ್ನು ನಿರ್ಧರಿಸುವುದಕ್ಕೆ ನನಗೆ ಸಾಧ್ಯ ಇಲ್ಲ ಪ್ರಭು. ಓಂಕಾರ ಸ್ವರೂಪಿಣಿ ಅಂತ ಅವಳ ಮುಂದೆ, ಅದರ ಮುಂದೆ ನಾವು ಇತರರು ಲೋಕ ಏನೂ ಅಲ್ಲ, ಎಲ್ಲವೂ ಅಧಿಕವಾಗಿರುವವಳು ಅವಳೇ. ಅಂತಹ ಅದುವನ್ನು ಅವಳನ್ನು ಕಾಮುಕ ದೃಷ್ಟಿಯಿಂದ, ಕಾಮಾತುರತೆಯಿಂದ ಪಡೆಯುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನಾಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ ಪ್ರಭು, ಬೇಡ. ಕೊನೆಯದಾಗಿ ನಿನ್ನ ಅಭಿಪ್ರಾಯ ಏನು ಹೇಳು, ಕೇಳಬೇಕು. ಭಕ್ತಿಗೆ
ಪ್ರಪಂಚದಲ್ಲಿದೆ ಅಂತಾದರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತೆ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ಬಾ ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಅಂತಹ ವಂಶ ವೃಕ್ಷವನ್ನೇ ಕಡಿದು ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ. ಮದುವೆ ಎನ್ನುವಂತಹ ಸಂಸಾರದ ಬಂಧನಕ್ಕೆ ಸಿಲುಕುವವರಲ್ಲ, ಅಖಂಡವಾದ ಬ್ರಹ್ಮಚರ್ಯ ಅವಿಶ್ರಾಂತವಾಗಿ ದಾನವರ ಏಳಿಗೆಗಾಗಿ ಶ್ರಮಿಸಿದವರು ತಾವು ಸತ್ಫಲವನ್ನು ಕಾಣುತ್ತಾ ಇದ್ದೀರಿ ಪ್ರಭು. ನಮ್ಮ ಕಣ್ಣೆದುರಿನಲ್ಲಿ ನಮ್ಮವರೆಲ್ಲ ಹುಟ್ಟಿಕೊಂಡಿದ್ದಾರೆ, ಬದುಕಿದ್ದಾರೆ. ಆದರೆ ಕೆಲವರೆಲ್ಲ ಇನ್ನೂ ಈಗಲೂ ಇದ್ದಾರ, ಅಳಿದು ಹೋಗಿದ್ದಾರೆ. ನೀವಿಂದಿಗೂ ಉಳಿದದ್ದು ಹೇಗೆ? ಜಡಜಪೀಠ ನಿತ್ತಂತ ವರದ ಪ್ರಭಾವದಿಂದ ಅಂತೆಯೇ ವರದಂತೆಯೇ ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎಂಬ ಆಶೆ ತಮಗುಂಟು ಅಂತಾದ್ರೆ ಪ್ರಭು, ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ ಮೂರ್ಖತನವನ್ನು ಬಿಟ್ಟು ಬಿಡಿ. ತ್ರೈ ಜಗದೊಡತಿ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಬಡಬಟ್ಟೆವು ಅಂತಾದ್ರೆ ಅವಳ ಕಾರುಣ್ಯದಿಂದ ಅವಳ ಅನುಗ್ರಹದಿಂದ ನಮಗೆ ಬದುಕಬಹುದು. ನಿನ್ನ ನೀತಿ ನನಗೆ ಅಗತ್ಯ ಇಲ್ಲ. ಮಾಡುವುದಾದ್ರೆ ಮಾಡು ಯುದ್ಧವನ್ನು, ಇಲ್ಲವಂದಾದ್ರೆ ಹೆಣ್ಣು ಮಕ್ಕಳಂತೆ ಸೀರೆಯನ್ನುಟ್ಟು ಕಾಲದಲ್ಲಿ ಹೆಗಲಿಗೆ ಹೆಗಲು ಕಟ್ಟಿರುವಂತಹ ರಕ್ತ ಬೀಜ ರಣಹೇಡಿಯಾಗುವುದಕ್ಕೆ ಸಾಧ್ಯವೇ? ಅಲ್ಲಿರುವಂತಹ ತರುಣಿಯನ್ನು ಕರೆತರುವುದಕ್ಕಾಗದೆ ಹೋದರೆ ನಿನ್ನ ಮುಖ ನೋಡುವುದಿಲ್ಲ ಪ್ರತಿಜ್ಞೆ. ಇದೆಂತಹ ಕಾಡು! ಈ ಪ್ರಪಂಚದಲ್ಲಿರುವಂತಹ ಕಾಡು ಮೇಡುಗಳನ್ನು ನೋಡದೇ ಇರುವವರೇನು ರಕ್ತ ಬೀಜನಲ್ಲ. ಆದರೆ ಇಂತಹ ಭಯಾನಕವಾಗಿರುವಂತಹ ಗೊಂಡಾರಣ್ಯವನ್ನು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರ ವ್ಯೂಹ ಎಂಬುದಕ್ಕೆ ಯಾವ ಅನುಮಾನವೂ ಇಲ್ಲ. ಸರಿ ಸರಿ ಸರಿ, ಈ ಭೂಮಿಯಲ್ಲಿ ಕದಂಬ ಎಂಬಂತಹ ಒಂದು ವನವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಂಡದ್ದೇ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ದೇವಭೂಮಿಯಾಗಿದೆ ಇದು. ಅಂತಹ ಕ್ಷೇತ್ರಕ್ಕೆ ಮನೋ ವೇಗದ ಬಲುಹುಳ್ಳಂತಹ ಚಂಡಮುಂಡರು ಕಾಲೂರಿದರು. ಆ ಬಳಿಕವೇ
ದಾನವರಾಗಿರುವಂತಹ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆ ವಿನಃ ಇಲ್ಲಿಂದ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ. ಶೋಣಿತಾಪುರದಿಂದ ಬಂದಿರುವ ಯಾರೂ ಕೂಡ ಹಿಂದೆ ಹೋಗಲಿಲ್ಲ. ಏನು ಶ್ರೀದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ. ಅಂತಹ ಕ್ಷೇತ್ರದಲ್ಲಿ ಹೆಣ್ಣೊಬ್ಬಳಿದ್ದಾಳೆ. ನಂಬುವುದು ಕಷ್ಟ ಸಾಧ್ಯವಾಗಿತ್ತು. ಆಕೆಯನ್ನು ನೋಡುವ ಉದ್ದೇಶದಿಂದ ಈಗ ಬಂದಿದ್ದೇನೆ. ಆಶ್ಚರ್ಯ, ಪರಮಾಶ್ಚರ್ಯ! ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕುವುದಿಲ್ಲವಂತೆ. ಕತ್ತಲಾವೃತವಾಗಿರುವಂತಹ ವನವೆಂದು ರತ್ನ ತೇಜದಿಂದ ವಿಕಸಿತವಾಗಿದೆ. ವನವರಿತವ ಸಂಜಿಗಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಘ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಈ ಬದಲಾವಣೆ ಯಾಕಾಯಿತು? ಯಾರಿಂದಾಯಿತು? ಯಾಕೆ ತರ್ಕ? ಶ್ರೀದೇವಿ ಲೀಲಾಮೃತ, ಶ್ರೀದೇವಿ ಮಹಾತ್ಮೆ. ಏನದು? ಯಾವುದೋ ಇಂಪಾದ ಸ್ವರ. ಇಲ್ಲೇ ಆ ಶಕ್ತಿ ಇರಬೇಕು. ಅತ್ತ ಕಡೆ ಗಮನಿಸ್ತೇನೆ.
ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾ ಇವೆ. ನೋಡಿದನು ಕಲಿ ರಕ್ತ ಬೀಜ ಬಲಾನ್ವಿತನಾಗಿದ್ದಾನೆ, ಪರಾಕ್ರಮಿಯಾಗಿದ್ದಾನೆ ಎಂಬುದು ಇದರ ಅರ್ಥವಲ್ಲ. ದಿವ್ಯವಾಗಿ ಭವ್ಯವಾಗಿ ಮಂಗಳಾಕಾರದಿಂದ ಕಗ್ಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡು. ನಿನ್ನ ಜೀವನದಲ್ಲಿ ಕಲಿರಕ್ತ ಬೀಜ ಕಲಿತು ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮವೇ ನನ್ನ ಎಚ್ಚರಿಸುತ್ತಾ ಇದೆ. ಆಹಾ ಆಕಾಶದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣದುಯ್ಯಾನೆ, ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೇನೆ. ಅತ್ತಿಂದ ಇತ್ತಿಂದತ್ತ ಜೋಕಾಲಿಯಾಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲೆತ್ತ ಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ಎಂಬುದನ್ನು ಪ್ರಕಟಗೊಳಿಸುತ್ತಾ ಇದ್ದಾಳೆ. ಮುಗುಳ್ನಗು, ಯಾರಲ್ಲಿ ಅವಳು ನಗಾಡು. ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅವಯಪ್ರದಾಯಿಯಾಗಿದ್ದಾಳೆ. ಇಂಪಾದ ಗಾಯನ, ದೇವತೆಗಳ ಪಾಲಿಗಿದು ಪರಮಗೀತೆ ಚರಮಗೀತೆ, ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣಗೀತೆ ಶೋಕಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇದೆ. ಬ್ರಹ್ಮಾಂಡದ ವರಿತೆಯಾಗಿರುವಂತಹ ಏಕೆಯನ್ನು ಸರಿಯಾಗಿ ಅರಿಯದೆ ತಿಳಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋಯಿತಲ್ಲ. ನಮ್ಮ ದೊರೆ ಕೂಚ ಮದುವೆ ಆಗುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಾನೆ ಅಂತ ಆದರೆ ಅವನ ಸಮಾಧಿಯನ್ನು ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ಅರೆದು ಬಂದಿದ್ದೆ. ಅಲ್ಲಿರುವಂತಹ ತರುಣಿಯನ್ನು ಕರೆದು ತರುತ್ತೇನೆ, ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಮುಂದೆ ಹೋದರೆ ಕೇಡು ಇವಳಿಂದ ಬದ್ದ. ಹಿಂದೆ ಅಳಿದವರಂತೆ ನಾನು ಕುಡಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ವಜಗಳನ್ನು ಉಳಿಸಿಕೊಳ್ಳಬೇಕು, ಶೋಣಿತಾಪುರವನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಬಂದಿದೆ. ಭಕ್ತಿ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದಲೇ ಆರಾಧಿಸ್ತೇನೆ. Oh
ಮಂಗಳೇ ಸರ್ವಮಂಗಳೇ ಜಗಜ್ಜನನಿ ಏನು ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾಯಿ. ಶುಭವಾಗಲಿ. ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಂತ್ರಿ ಕಲೆ ರಕ್ತಬೀಜ ಓಹೋ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆ ಆಜ್ಞಾನುವರ್ತಿಯಾಗಿ ಬಂದಿದ್ದೇನೆ. ಯಾಕಾಗಿ? ಏಳಾಂಕನಿಭವತ್ರೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನನ್ನ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಹಂಬಲಿಸುತ್ತಾ ಇದ್ದಾನೆ, ಆಶಿಸುತ್ತಾ ಇದ್ದಾನ. ತಾಯಿ ಏನು ಬಳ್ಳಿ ಒಂದು ಅಭಿಮಾನ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಶ್ರೀಮಂತಿಗೆ ಆಕೆಗಿರಲಿ, ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬ ಆತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದ್ರೆ ನನ್ನ ದೊರೆ ಶುಂಭದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಅವನನ್ನು ವರಿಸುವುದಕ್ಕೆ ಸಾನುರಾಗದಿದ್ದ ಇಳಿದು ಒಲಿದು ರಥವೇರಿ ಬರಬೇಕು. ತಾಯೇ ರಥವೇರಿ ಬರಬೇಕು. ಭಕ್ತಿಯ ಮಹಾಪೂರ್ವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೀಯ. ನನ್ನದು ಸ್ವಲ್ಪ ಬೇರೆ. ನಿನ್ನ ಒಡೆಯನಾದಂತಹ ಶುಂಭನನ್ನು ವರಿಸಬೇಕು ಎನ್ನುವಾಗಿ ಹೇಳುತ್ತಿರುವೆ. ನನ್ನ ನಿರ್ಧಾರವನ್ನು ಈ ಹಿಂದೆ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಯಾವಾತನ ಸಮರಮುಖಿಯನವಾಗಿ ನನ್ನನ್ನು ಸೋಲಿಸುತ್ತಾನೋ ಅಂಥವನ ಕೊರಳಿಗೆ ಸುಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ ಈ ವಿಚಾರವನ್ನು ತಿಳಿದು ನಿನ್ನ ಒಡೆಯ ಶುಂಭ ಬರಬೇಕಿತ್ತು. ಬದಲಾಗಿ ಅಲ್ಪರಾದಂತಹ ನಿಮ್ಮನ್ನು ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ಕೊಲಿಸಿದ ಕೇವಲ ಸ್ತ್ರೀ ಭ್ರಾತನಾಗಿ ಹಣರನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭವಮ್ಮ ಹೊಡಿತಾಯಿತು. ಬ್ರಹ್ಮದೇವರಿಂದ ಬರೋ ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ
ಉತ್ತಮ ಅಪ್ಪರಟ್ಟೆ ಮನವರಿಕೆ ಮಾಡ್ಕೊಂಡರು ಆಕಾಶ ಮುಡಿಯ ಭೂಮಿ ಭೂಮಿಯಿಂದ ಮನೆ ಮಂಚ ಹೊಂಡೆ ಮನೆ ಮಂಚ ಅವ್ರದ್ದು ನೀರು ಸುತ್ತಿಗೆ ಹೊಂಡೆ ನೀರು ಸುತ್ತಿಗೆ ಬತ್ತೆರ ವಾಕನ ಹೊಂಡೆ ಬತ್ತೆರ ವಾಕನ ಅಪ್ಪೆ ಮೆಂತಿ ಬಾಳೆನ ಬಿತ್ತು ಮುಕ್ಕಾಲ ಮೂಜಿಗಳಿಗೆ ವರ್ತಿಸಿ ಕೊಡ್ತು ಕೆಂಚ ಭಾಗ ತೆರವಿ ಸಲ ಬರ್ತಾರ ಎಡ್ಡೆ ಮದಿಪು ಈ ಸಾಹಿತ್ಯಗಳ ರಾಜ್ಯ ಮಾಡಲ ಅಮೃತ ನಮ್ಮದಾರೋ ಪಡೆದು ಕೊಡಲ ಬಂದಿರತ್ತೆ ಅವಳು ಈ ಸಲ ತಪ್ಪಾವ ಅಮೃತ ಭತ್ತದ ಮೇಲೆ ಪಡೆದು ಕೊಡ್ಬೆ ಅದು ಅಕೇರಿ ಮುಟ್ಟ ಕುಳ್ಳಿಗಳಿಗೆ ಮಾತ್ರ ಒಣಸು ಮಾತ್ರ ಸೀದಾ ಪೊಯ್ಲಿಗಳಿಗೆ ಚೂರ್ಲ ದಿಕ್ಕಾದ ಎಲ್ಲ ಬರುದು ಭಾರತದ ಮನೆಗಾಟಿ ಒಂಜಿ ಗಂಟೆಗೆ ಸುತ್ತ ಒಂಜಿ ಗಂಟೆಗೆ ಬಣ್ಣ ಅಂತ ಗೊತ್ತಿಲ್ಲ ಅಪವಾದದ ಮುಂದೆ ಎಲ್ಲ ಮೇಲು ಬರಿಯರೆ ಹಾಕೊಂಡು ವಿದ್ಯೆ ಅಕಲೆಗೆ ಮಕ್ಕಳಿಗೆ ಬಂದಿದೆ ಭೇದ ಭಾವ ದಿವಾದ ಮಾತೆಲ್ಲ ಮತ್ತೊಂದು ಬರ್ಬೆ ಭಯ ಪಡೋರ್ಚಿ ಯಾವ್ದೋ ಅಪ್ಪ ಉಳ್ಳಾಡ್ತಿನ ಭಯವಾಗ್ತಿದೆ ಸಂತೋಷ ಬರ್ತಿದ್ದಾರೆ ಮೇಲ್ಗಾಲ ಇಂಚೆನೆ ಮತ್ತವನ ತಾಳ ಶಕ್ತಿ ಮಾಡೋದು ಪೂರ ಅಮ್ಮ ಬರ್ಬೇಕು ಮತ್ತಿದ್ದು ಸೇವೆ ಕುಂದು ಬರುತ್ತೆ ಆತಿಥಿ ಅಂಚನೆ ಮತ್ತಿದ್ದು ಸೇವೆ ನನವಿತ್ತಿಲ್ಲ ನೆತ್ತಿಗೆ ಹೋಗಿ ಲೆಕ್ಕ ಅಮ್ಮ ಬರ್ಬೋಯ್ ನೆರಿಸಾದಿ ಯಾರಿಲ್ಲ ಭಯಪಡೋರ್ಚಿ ಬಾಗತ್ತೇವೆ ಅವಳು ಅಪ್ಪನ ಸೇವೆ ಮಿತ್ತಗಾಡಗಳು ಮತ್ತೊಂದು ಮನೆ ಹೋಯ್ದವರು ಮತ್ತಿನ ಪ್ರಕ ರಕ್ಷಣೆ ಹೊಸದು ಬರ್ಬೇಡ ಅಮ್ಮ ನೆರಿಸಾದಿ ಯಾರಿಲ್ಲ ಮತ್ತೊಂದು ಮನೆ ಅಮ್ಮ ರಕ್ಷಣೆ ಮತ್ತೊಂದು ಬರ್ತಾರೆ ನೆರಿಸಾದಿ ಮತ್ತೆ ಅಮ್ಮ ಕಾಕೊಂದು ಬರ್ಬೇಕು ಭಯಪಡೋದು ಸರಿಗಾರ ಅಪ್ಪ ಸರಸ್ವತಿ ದೇವಿ ಒಲಿದುಕೊಂಡು ನೆಂಚಿನ ಕಾಲ ನಂಗೆ ಕೀರ್ತಿ ಸಂಪಾದನೆ ಮುಖ್ಯತ್ತು ಅಂದ್ರೆ ಧನ ಸಂಪಾದನೆ ಮುಖ್ಯತ್ತು ತಾನೇ ನೆನಪಾರು ಅಂದೊಂದು ಮಂಡೆ ಗದ್ದವರು ಇಲ್ಲಡೆ ಹರಿತಾರ ಯಾರು ನೋಡ ಅವರು ಮತ್ತಿದ್ದು ಸಂತೋಷ ಆತರು ಮಿತ್ತಿಗೆ ಒಂದೇನೋ ಮನೆ ಮತ್ತೊಂದು ಮನೆ ನಿಕ್ಕಲ್ಲಿ ಒಂಜಿ ದಿನ ಇಲ್ಲಡೆ ಬಂದಿರ ಕೈ ಯಾರು ಮಲ್ಪೆ ಅಮ್ಮನ ಮನೆ ದಿನೋದ ಬೇರೆ ತಿಕ್ಕುಲಕ ಅಮ್ಮ ಮಲ್ಪೆ ಬೇರೆ ಭಯಪಡೋದು ಅದೇ ಈಶಗಳಿಗೆ ಬತ್ತದಾತನು ಅಮೃತಗಳಿಗೆ ಉಂಡಾದಿ ಮಾಯಗಾರತಿ ಒಂಡುಂಟು ಆಸೆ ಒಳ್ಳೆಗೆ ತಂದ್ರೆ ಅಗ್ನಿಸೇನೆ ಬರ್ತದೆ ಹೋರಾಟ ಹೋಗ್ತದೆ ಲೋಕಮುಖಕ್ಕೆ ಯಾರೆಂದು ತೋರಿಸಿಕೊಡಬೇಕು. ಹಾಗಾಗಿ ಇಲ್ಲಿರುವುದಲ್ಲ ದಕ್ಷಿಣಗೂ ಎಂತೇಳಿ
ನಿನ್ನಲ್ಲಿರಬಹುದು, ಆದರೆ ನಿನ್ನೆದುರು ನಿಂತವರು ಸಾಮಾನ್ಯರು. ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಕ್ಕಲಾರೆ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರಲ್ಲಿ ಮಾಯ ಇಡುವಂತಹ
ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಲಿ ಬಿಡು. ಮುಂದೆ ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ರಾಮರಾಂಬಿಕೆಯಾಗಿ ಆವಿರ್ಭವಿಸಿಕೊಳ್ಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸನ ಕೂಡುತ್ತ ಮೆರೆದನ ಪುರುಭೂತನ ರಾಜತೆ ಜನರಿ ರಾಜತೆ ಜನರಿ ಸಂಹರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಾಳೆ ಜಗನ್ಮಾತೆ. ಧರ್ಮ ರಕ್ಷತೆ ರಕ್ಷಿತ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆಯಂತೆ. ದೇವಿ ಮಹಾತ್ಮೆಯನ್ನು ನಾವೆಲ್ಲರೂ ಕಣ್ತುಂಬಿಕೊಂಡಿದ್ದೇವೆ. ದೇ ಎಂದರೆ ದೇಹವು ಪವಿತ್ರ, ವಿ ಎಂದರೆ ವಿದ್ಯಾಪ್ರಾಪ್ತಿ, ಮಾ ಎಂದರೆ ಮಹಾಲಕ್ಷ್ಮಿಯ ಸಾಕ್ಷಾತ್ಕಾರ, ಹಾ ಎಂದರೆ ಹರಿಹರರ ಕೃಪಾ ಕಟಾಕ್ಷ, ನೇ ಎಂದರೆ ತ್ರೈಲೋಕ್ಯ ಸಿದ್ಧಿಪುದು. ಇದುವೇ ದೇವಿ ಮಹಾತ್ಮೆ. ದೇವಿ ಮಹಾತ್ಮೆಯನ್ನು ಕಂಡಂತಹ ತಮಗೆಲ್ಲರಿಗೂ ಭ್ರಮರಾಂಬಿಕೆ ಒಳಿತನ್ನುಂಟು ಮಾಡಲೆಂದು ಹೇಳುತ್ತಾ ಈ ಪುಣ್ಯ ಆಖ್ಯಾನಕ್ಕೆ ಮಂಗಳ ಗೀತೆಯನ್ನು ಆಡುವರೆ ಅಪ್ಪಣೆ ಬೇಡುತ್ತಾ ಇದ್ದೇವೆ. ಭದ್ರ ಇಂದಿನ ಶ್ರೀದೇವಿಯ ಸೇವಾದಾರಂತ ಶ್ರೀಮಾನ್ ಪೆರ್ಮುದೆ ಯಾದವ್ ಕೋಟೆಯನ್ರವರೆಯ ಪೆರ್ಮುದೆ ಯಾದವ್ ಕೋಟೆಯನ್ರವರು, ಶಾಭ ಶ್ರೀಮಾನ್ ಪೆರ್ಮುದೆ ಯಾದವ್ ಕೋಟೆಯನ್ರವರು ಅರ್ತಿಗಾರರು, ಕುಶಲ್ಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರಪಡಿಸಿ ವಿದ್ವಾಂಸನಿಂದ ಕೊಟ್ಟಿರುವಂತಹ ಕಾಂಚನ ವೀಣೆ ದಕ್ಕಿತ್ತು ಬಿಡಾರಕ್ಕೆ ಅಪ್ಪಣೆ ದೇವರು
ಸಾರ್ಥಕತೆಯ ಸಾಧನಕ್ಕೆ ఆయన ಸಾರ್ಥಕ ಪರಿಪೂರ್ಣ ಜೀವನ ಸಾಂಸ್ಕೃತಿಕ ದುಡ್ಡು ಇಷ್ಟು ಜಾಗ್ತದೆ ಉಪಯೋಗ ಮಾಡ್ತದೆ ಏನು ನಮ್ಮ ದುಡ್ಡು ಉಪಯೋಗ ಆತ್ಮಂದು ದೇವರಿಗೆ ಅನುಗ್ರಹ ಆಗ ಈಗ ಪ್ರತಿಯೊಂದು ಜಾಸ್ತಿ ಮನಸ್ಸು ಜೀವನ ಮಾಂತರ್ಲ ಹೋಗುದು ಮಾಂತರ್ಲೇ ಉಪಕಾರ ಆಗುವುದು ಏಕೋ ಜನಕ್ಕೆ ಏನು ಕೆಲಸದಾಗ್ತದೆ ಏಕೋ ಜನಕ್ಕೆ ಕೆಲಸ ಮಾಡ್ಕೊಂಡು ಆತ್ಮ ದೂರ ಅನ್ನದಾತ ಇದೆ ಆ ತಾಯಿಯ ಸಂಪೂರ್ಣ ಅನುಗ್ರಹದಿಂದ ಪ್ರತ್ಯಕ್ಷ ಸಾಕ್ಷಿ ಮಧ್ಯ ಪೂಜೆ ಆಗ್ತದೆ ಅಂತೆಯೇ ಜೀವನದ ನನ್ನೆಲ್ಲ ಮಧ್ಯಕ್ಕೆ ಕೆಲಸ ಮಾಡ್ತೀವಿ 5 ವರ್ಷಕ್ಕೆ ಸಂತೋಷ ಆರೋಗ್ಯ ಶಾಂತಿ ಮನಸ್ಸಿನ ಮರಿ ನಿತ್ಯ ಮೌಲ್ಯ ಬರ್ತದೆ ಸುಧಾರಣೆ ರಕ್ಷಣೆ ನಿತ್ಯ ಮತ್ತು ಕಾಪಾಡುವ ಪ್ರಸಾದ ಸುಬ್ರಹ್ಮಣ್ಯ ಭಟ್ರೆ ನಾನು ಆರತಿ ಬರೋದು